ದೊಡ್ಡ ಒಂದು WHO ಪ್ರಿಡಿಕ್ಷನ್ ಇದೆ. ಎಪಿಡೆಮಿಕ್ ಅಂದರೆ ಸಾಂಕ್ರಾಮಿಕವಾಗಿ ಬರ್ತಕ್ಕಂಥದ್ದು. ಆ ಥರ ಸಾಂಕ್ರಾಮಿಕವಾಗಿ ಮೆಂಟಲ್ ಇಲ್ನೆಸ್ ಬರುತ್ತೆ ಅಂತ. ಸೊ ಎಷ್ಟೋ ಸಲ ನಮ್ಮ ಕಣ್ಣತ್ರಕ್ಕೆ ಚೆಕಪ್ಗೆ ಬಂದಾಗ ಅವರು ನಿಮಗೆ BP ಇದೆಯಾ, ನಿಮಗೆ ಶುಗರ್ ಇದೆಯಾ, ಎಷ್ಟೋ ಸಲ ನಿಮಗೆ ಕ್ಯಾನ್ಸರ್ ಇದೆಯಾ ಅಂತಲೂ ಕಣ್ಣಿನ ಮೂಲಕ ಗೊತ್ತಾಗಿದೆ. ದೇಹದ ಕಾಯಿಲೆಗಳು ಕಣ್ಣಲ್ಲಿ ಕಾಣಿಸ್ಕೊಳ್ಳುತ್ತವೆ. ಕನ್ನಡಕ ಚೆಕ್ ಮಾಡೋ ಡಾಕ್ಟ್ರೇ ಬೇರೆ, ಕಣ್ಣಿನ ಡಾಕ್ಟ್ರೇ ಬೇರೆ ಅಂತ. ಕನ್ನಡಕ ಚೆಕ್ ಮಾಡೋನು ಬರೀ ಕನ್ನಡಕ ಕೊಡ್ತಾನೆ. ಒಂದು ಸೃಷ್ಟಿ ಎಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಮಾಮೂಲಿಯಾಗಿ ನಾವು ನೋಡೋದಕ್ಕಿಂತ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸುಮಾರು ಒಂದು 100 ಪಟ್ಟಷ್ಟು ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡ್ತೀವಿ. ತುಂಬ ಸುಂದರವಾಗಿರುತ್ತೆ. ಈಗಿರ್ತಕ್ಕಂಥ ಬೆಸ್ಟ್ ಕ್ಯಾಮ್ರಾಗಿಂತ ಒಂದೆಷ್ಟೋ ಲಕ್ಷ ಪಟ್ಟೆ ಮೋರ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಮೋರ್ ಸೊಫಿಸ್ಟಿಕೇಟೆಡ್ ಈಸ್ ಅವರ್ ಐಸ್. ಈ ಕ್ಯಾಮ್ರಾಗಳು ಝೂಮ್ ಇನ್ ಝೂಮ್ ಔಟ್ ಆದಂಗೆ ನಮ್ಮ ರಿಯಲ್ ಕಣ್ಣುಗಳು ಝೂಮ್ ಇನ್ ಝೂಮ್ ಔಟ್ ಆಗತ್ವಾ? 1000 ಪಟ್ಟು ಅಥವಾ 10,000 ಪಟ್ಟು ಫಾಸ್ಟಾಗಿ ಕಣ್ಣು ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಸೊ ಆಮೇಲೆ ಪೇಷಂಟ್ಸು ಅಷ್ಟೇ, ಬರೋರು ಅವ್ರಿಗೆ ಎಷ್ಟೇ ಚಿಕ್ಕ ತೊಂದರೆ ಅಂತ ಅನ್ನಿಸ್ಬೋದು. ನಮ್ಮ ಮೆಡಿಕಲ್ ಬುಕ್ಸ್ ಪ್ರಕಾರ ತೊಂದರೆ ಇದ್ದವ್ರಿಗೆ ಅದು ದೊಡ್ಡ ತೊಂದರೆನೇ. ಈಗ ದೇಶದಲ್ಲಿ 1 ಲಕ್ಷ ಮೆಡಿಕಲ್ ಸ್ಟೂಡೆಂಟ್ಸ್ 1 ವರ್ಷಕ್ಕೆ ಪಾಸ್ ಆಗ್ತಾರೆ. ಇದೇ ನಮ್ಗೆ ಏನಾಗ್ತಾ ಇದೆ ಅಂದರೆ 1 ಲಕ್ಷ ಜನದ 25 ಕೋಟಿ ಮ್ಯಾನ್ ಅವರ್ಸ್ are getting wasted every year just because of this exam pattern. The only thing which is worse than being blind is having a sight but no vision ಅಂತ ಒಂದು ಮಾತಿದೆ. ಈ ಥರ ಪದಗಳೆಲ್ಲ ಅಥವಾ ಸೆಂಟೆನ್ಸಸ್ ಎಲ್ಲ ಕೇಳಿದಾಗ ಇಮಿಡಿಯೇಟಾಗಿ ನಮಗೆ ಚುರುಕಾಗತ್ತೆ. ಓಹೋ, ಜೀವನ ಅಂದರೆ ಏನಪ್ಪ, ಬರೀ ಕಣ್ಣುಗಳಲ್ಲ, ಒಂದು ಒಳ್ಳೆ ದೂರ ಆಲೋಚನೆ ಇರಬೇಕು, ದೃಷ್ಟಿಕೋನ ಇರಬೇಕು ಪ್ರಪಂಚನ ನೋಡೋಕ್ಕೆ ಅಂತೆಲ್ಲ ಇಷ್ಟೆಲ್ಲ ಮಾತಾಡೋ ನಾವು ಮಾತಿಗೂ ನೋಡೋ ಕಣ್ಣಿರ್ಬೇಕಂತೇನು ಹೇಳ್ತೀವಿ. ನೋಡೋಕ್ಕೆ ಬೇಕಾಗಿರೋ ಕಣ್ಣನ್ನೇ ಸರಿಯಾಗಿ ನೋಡೋದನ್ನು ನಾವು ಕಲ್ತಿದ್ದೀವ ಅನ್ನೋದು ಇವತ್ತಿನ ಪ್ರಶ್ನೆ. ಯಾಕೆ ನನ್ನ ಮಾತಿನ ಧಾಟಿ ಈ ರೀತಿ ಇದೆ ಅಂತಂದರೆ, ಟುಡೇ ಇಟ್ ಇಸ್ ಟ್ರೂಲಿ ಅನ್ ಆನರ್ to have a conversation with somebody who's been in this for 20+ years. 20,000ಕ್ಕೂ ಹೆಚ್ಚು ಕಣ್ಣುಗಳ ಸರ್ಜರಿ, ಇನ್ಕ್ಲೂಡಿಂಗ್ ಆಲ್ ಯುವರ್ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಲೈಕ್ ಗ್ಲಾಕೋಮಾ ಇರಲಿ, ಕಾರ್ನಿಯಲ್ ಸರ್ಜರೀಸು, ರೆಟಿನಲ್ ಡಿಟ್ಯಾಚ್ಮೆಂಟ್ ಸರ್ಜರೀಸು. ದೀಸ್ ಆರ್ ಆಲ್ ಲೈಕ್ ಯುವರ್ ಅಡ್ವಾನ್ಸ್ಮೆಂಟ್ಸ್ ಆಫ್ ಪ್ರಾಬ್ಲಮ್ಸ್ ಅಲ್ವಾ. ಬಟ್ ಆದ್ರೂ ಬೇಸಿಕ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಐ, ಅದೆಲ್ಲವನ್ನು ಇವತ್ತು ಒನ್ ಆ್ಯಂಡ್ ಓನ್ಲಿ ನಮ್ಮ ಡಾಕ್ಟರ್ ರಾಜಶೇಖರ್ ಅವರು, ಹೂ ಇಸ್ ಅ ಪಯನಿಯರ್ ಇನ್ ಆಪ್ಥಲ್ಮಾಲಜಿ ಫಾರ್ ಮೋರ್ ದ್ಯಾನ್ 20+ years, ರ್ಯಾಂಕ್ ಹೋಲ್ಡರ್ MD ಟೈಮಲ್ಲಿ ಆಗಿರಲಿ, ಇನ್ನು ಆಲ್ ದ ಸ್ಪೆಷಲೈಸೇಷನ್ಸ್ ದ್ಯಾಟ್ ಹೀಸ್ ಡನ್. ನಾನು ಇವತ್ತಿಲ್ಲಿ ಕೂತಿರೋದು ಅವ್ರು ಇಷ್ಟಿಷ್ಟು ಉದ್ದ ಸಾಧನೆ ಮಾಡಿದ್ದಾರೆ, ಇಷ್ಟೆಲ್ಲ ಲೈಫ್ನ ನೋಡಿದ್ದಾರೆ ಅಂತಲ್ಲ. ಇಷ್ಟೆಲ್ಲ ಸಾಧನೆ ಮಾಡಿರೋ ಒಂದು ವ್ಯಕ್ತಿತ್ವದ ಹಿಂದೆ ಇರುವ ವ್ಯಕ್ತಿ ಯಾರು, ಲೈಫನ್ನು ಹೇಗೆ ನೋಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಆಸ್ ಅ ಮೆಡಿಕಲ್ ಡೈರೆಕ್ಟರ್ ಆಫ್ ಶೇಖರ್ ಐ ಹಾಸ್ಪಿಟಲ್, ನೀವೆಲ್ಲರೂ ಅವರನ್ನು ಹಾಸ್ಪಿಟಲಲ್ಲಿ ನೋಡಿರ್ಬೋದು. ಬಟ್ ಹಾಸ್ಪಿಟಲಲ್ಲಿ ನೋಡೋಕ್ಕೆ ಸಿಗದ ಡಾಕ್ಟ್ರು ಇವತ್ತು ನಮಗೆ ಅನುಭವಗಳ ಮೂಲಕ ಹೇಗೆ ಸಿಗ್ತಾರೆ ಅಂತ ಇದನ್ನೆಲ್ಲ ಮಾತಿಗೆ ಎಳಿತಾ ವೆಲ್ಕಮಿಂಗ್ ನಮ್ಮ ಡಾಕ್ಟರ್ ರಾಜಶೇಖರ್ ಸರ್ರನ್ನು ಆನ್ ದ ಶೋ. ನವ್ ಯು ನೋ ಹೂಸ್ ದ ಶೇಖರ್ ಇನ್ ಶೇಖರ್ ಐ ಹಾಸ್ಪಿಟಲ್ ಅಲ್ವಾ ಸರ್? ಹೌದು. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ರಶ್ಮಿ. ಭಾಳ ಸಂತೋಷ ಆಗುತ್ತೆ ನಿಮ್ಮ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಸೊ ನಾನು ನಿಮ್ಮ ಒಂದು ಫ್ಯಾನು. ನಿಮ್ಮ ಬಹಳಷ್ಟು ಶೋಗಳನ್ನು ನೋಡಿದ್ದೀವಿ. ಎಷ್ಟು ಸೊಗಸಾಗಿ ತಾವು ಆ ಶೋ ನಡೆಸ್ತೀರಾ ಅಂತ ಬಹಳ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ನೀವು ಹೇಳಿದ್ರಲ್ಲ ಆಶ್ಚರ್ಯ, ಐ ಥಿಂಕ್ ದಟ್ ಇಸ್ ಪ್ರಾಬ್ಲಿ ದ ಸೀಕ್ರೆಟ್. ಎಲ್ಲಿ ಆಶ್ಚರ್ಯ ಒಂದು ಮನೋಭಾವ ಇರುತ್ತೆ ಮತ್ತು ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲಿ ಖಾಲಿ ಹಾಳೆ ಥರ ಕೂತಾಗ ನನಗೇನೂ ಗೊತ್ತಿಲ್ಲ ಅನ್ನೋ ಮನೋಭಾವನೇ ಬಹುಶಃ ಎಲ್ಲವನ್ನೂ ಎದುರುಗಡೆ ಇರೋ ವ್ಯಕ್ತಿಯಿಂದ ಹೊರತರೋ ಪ್ರಯತ್ನ ಬಹುಶಃ ಅಲ್ಲಿಂದ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಇಲ್ಲ, ಬಹಳ ಡೀಪ್ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ ಅದು. ಸೊ ನನಗೆಲ್ಲ ಗೊತ್ತಿದೆ ಅಂತ ಕೂತವರು ಏನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ತುಂಬಿರ್ತಕ್ಕಂಥ ಕಪ್ ಥರ ಆಗೋಗ್ತಾರೆ, ಅದರೇನು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಟ್ ದ ಸೇಮ್ ಟೈಮ್ ತಿಳ್ಕೊಳ್ತೀನಿ ಅನ್ನೋ ಮನೋಭಾವದಿಂದ, ಕ್ಯೂರಿಯಾಸಿಟಿಗೆ ತುಂಬ ಚೆನ್ನಾಗಿ ಅದನ್ನು ಹೆಸರು ಚೆನ್ನಾಗಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ಫಸ್ಟ್ಲಿ ಐ ಆಮ್ ಶ್ಯೂರ್ ಜನ ಬರದೆ ನಿಮ್ಮ ಹತ್ರ ಪ್ರಪಂಚನ ನೋಡಬೇಕಂತ ಇರೋ ಮೋಸ್ಟ್ ಇಂಪಾರ್ಟೆಂಟ್ ಕಣ್ಣುಗಳ ಸಮಸ್ಯೆನ ಇಟ್ಕೊಂಡು. ಬಟ್ ಇಷ್ಟೊಂದು ಸೀನಿಯರ್ ವ್ಯಕ್ತಿ ವಿತ್ ಸೋ ಮಚ್ ದಟ್ you've done, you've been a president of all the important organizations that represent ophthalmology today in India. ಇಷ್ಟೆಲ್ಲ ನೋಡಿದ್ಮೇಲೂ if I ask you a question as on 2025 ಲೈಫನ್ನು ಹೇಗೆ ನೋಡ್ತಾ ಇದ್ದೀರಾ, ಏನನ್ನು ಈ ಒಂದು ಫೇಸ್ ಆಫ್ ಲೈಫಿಂದ ಎದುರು ನೋಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಲೈಫು ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡಲಿಕ್ಕೆ ಕಣ್ಣು ಬಹಳ ಮುಖ್ಯ. ಅಂದರೆ ಅದು ಏನಾಗೋಗಿದೆ ಅಂದರೆ, ಒಂದು ಒಳಗಣ್ಣಂತೂ ಬೇಕೇ ಬೇಕು, ಅದು ಫಿಲಸಾಫಿಕಲ್ಲು, ಅದು ಬಹಳ ಮುಖ್ಯ. ಅದು
ಇನ್ನೊಂದು ಹೊರ ಪ್ರಪಂಚ ನೋಡಲಿಕ್ಕೂ 4 ಜನ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೂ ನಮ್ಮ ಇರ್ತಕ್ಕಂಥ ಫಿಸಿಕಲ್ ಕಣ್ಣು ಏನಿದೆ, 2 ಕಣ್ಣುಗಳು ದೇವರು ಕೊಟ್ಟಿರ್ತಕ್ಕಂಥದ್ದು, ಸರ್ವೇಂದ್ರಿಯಾಣಿ ನಯನಂ ಪ್ರಧಾನಂ ಅಂತೇನು ಹೇಳ್ತೀವಿ, ಅದು ಸಹ ಬಹಳ ಮುಖ್ಯ. ಅದು ಆ ಒಂದು ಸೇವೆಯಲ್ಲಿ ನಾವು ಇದ್ದಾಗ ಒಂದು ಡಿಫ್ರೆಂಟ್ ಅನುಭವನೇ ಆಗತ್ತೆ. ಅಂದರೆ ಒಂದು ಸೃಷ್ಟಿ ಎಷ್ಟು ಕ್ಲಿಷ್ಟಕರವಾಗಿದೆ, ಎಷ್ಟು ಸೊಗಸಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟೋ ಸಲ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಕಣ್ಣಿನ ರಚನೆ ಇರಬಹುದು, ಕಣ್ಣಿನ ಪ್ರತಿಯೊಂದು ಭಾಗ ಇರ್ಬೋದು, ಮಾಮೂಲಿಯಾಗಿ ನಾವು ನೋಡೋದಕ್ಕಿಂತ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸುಮಾರು ಒಂದು 100 ಪಟ್ಟಷ್ಟು ಅದನ್ನು ಮ್ಯಾಗ್ನಿಫೈ ಮಾಡಿ ನೋಡ್ತೀವಿ. ತುಂಬ ಸುಂದರವಾಗಿರುತ್ತೆ. ನಿಜ ಹೇಳಬೇಕು ಅಂದರೆ ಅದು ನೋಡ್ತಾ ಇದ್ದರೆ ಇಷ್ಟು ಸೊಗಸಾಗಿ ಮಾಡಿದಾನ ದೇವರು ಅಥವಾ ಸೃಷ್ಟಿಕರ್ತ ಅಂತ ಅನ್ಸತ್ತೆ. ಆ ಕಣ್ಣುಗಳನ್ನು ನೋಡ್ಕೊಳ್ಳೋಂಥ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ ಈ ಜೀವನದಲ್ಲಿ ಅಂತ ಸಂತೋಷ ಆಗುತ್ತೆ. ಐ ಥಿಂಕ್ ಇವಾಗ ರೀಸೆಂಟಾಗಿ ದೆರ್ ಇಸ್ ಒನ್ ಟೆಕ್ನಾಲಜಿ ಅನ್ಸೋದಲ್ಲ ಸರ್, ನಿಮ್ಮ ರೆಟಿನಾಗೇನೆ ಝೂಮ್ ಮಾಡಿ ಅಲ್ಲಿಂದ ಒಂದು ಫೋಟೋ ತೆಗೆದು ಕೊಡ್ತಾರೆ. ಇಟ್ ಲುಕ್ಸ್ ಲೈಕ್ ಮಿಲ್ಕಿ ವೇ ಗ್ಯಾಲಕ್ಸಿ ಥರಾನೇ. ಸೊ ಯು ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿರೋ ಪ್ರಪಂಚದಲ್ಲಿ ಯು ಸೀನ್ ಟೂ ಮೆನಿ ಗ್ಯಾಲಕ್ಸೀಸ್. ಹೌದು, ನಾವು ಆ್ಯಕ್ಚುಲಿ ಕಣ್ಣನ್ನು ಯಾರಿಗಾದ್ರೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಥರ ಅದು ಫೋಟೋ ತೆಗೆಯುತ್ತೆ ಅಂತೆಲ್ಲ ಹೇಳ್ತೀವಿ. ಈಗಿರ್ತಕ್ಕಂಥ ಬೆಸ್ಟ್ ಕ್ಯಾಮ್ರಾಗಿಂತ ಒಂದೆಷ್ಟೋ ಲಕ್ಷ ಪಟ್ಟೆ ಮೋರ್ ಕಾಂಪ್ಲಿಕೇಟೆಡ್ ಆ್ಯಂಡ್ ಮೋರ್ ಸೊಫಿಸ್ಟಿಕೇಟೆಡ್ ಈಸ್ ಅವರ್ ಐಸ್. ಸೊ ಬ್ಯೂಟಿಫುಲ್ ಆರ್ ದ ಕಾಂಪ್ಲೆಕ್ಸ್. ಸಿ, ಅದರಲ್ಲಿ ಸಾಕಷ್ಟು ಕೆಲಸಗಳು ಕಡಿಮೆ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೇನೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ನಡೀತಾ ಇರತ್ತೆ. ಯಾವುದಾದ್ರೂ ಒಂದು ವಸ್ತು ನೋಡ್ತೀವಿ ಅಂದರೆ ಅದರಿಂದ ಬರ್ತಕ್ಕಂಥ ಲಕ್ಷಾಂತರ ಡಿಫ್ರೆಂಟ್ ಬಣ್ಣಗಳನ್ನು ಎರಡೂ ಕಣ್ಣುಗಳು ಗ್ರಹಿಸಿ ಅದನ್ನು ಮೆದುಳಿಗೆ ಕಳಿಸಿ ಅದನ್ನು ಒಂದು ಇಮೇಜಾಗಿ ಮಾಡಿ ಅದನ್ನು ನಮ್ಗೆ ಅದು ಏನು ಅಂತ ತಿಳಿಯೋ ಥರ. ಸೊ ಆ್ಯಂಡ್ ನಾವು ದೂರ ಹತ್ತಿರ ನೋಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಫೋಕಸ್ ಚೇಂಜ್ ಆಗ್ತಾ ಇರುತ್ತೆ, ಜೊತೆಗೆ ಅದು ಪ್ರೋಸೆಸ್ ಆಗ್ತಾ ಇರುತ್ತೆ ಏನದು ಅಂತ. ಇದು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ, ಹುಟ್ಟಿದಾಗಲಿಂದ ಸಾಯೋವರೆಗೂ ಯಾವುದೇ ಒಂದು ತೊಂದರೆ ಇಲ್ಲದೆ ಅಷ್ಟು ಸೊಗಸಾಗಿರ್ತಕ್ಕಂಥ ಕಣ್ಣು. ಅದನ್ನು ಸರಿಪಡಿಸೋದ್ರಲ್ಲಿ, ಜನಗಳಿಗೆ ದೃಷ್ಟಿ ಕೊಡೋದ್ರಲ್ಲಿ ಭಾಳ ಖುಷಿ ಆಗುತ್ತೆ. ಸೊ ಅದು ಇದನ್ನೇನು ಕಾಕತಾಳೀಯ ಅನ್ಬೇಕೋ ಏನೋ ಗೊತ್ತಿಲ್ಲ, ನಮಗೆ ದೇವ್ರು ಕೊಟ್ಟು ಕಳಿಸಿರೋ ಕ್ಯಾಮ್ರಾ ಇದಾದರೆ ನೀವು ಆ ಕ್ಯಾಮ್ರಾನು ಲವ್ ಮಾಡೋರು, ಬಟ್ ಇನ್ ರಿಯಲ್ ಲೈಫ್ ಆಲ್ಸೋ ಯು ಆರ್ ಅ ವೈಲ್ಡ್ ಲೈಫ್ ಫೋಟೋಗ್ರಫರ್. ಹೌದು, ನನ್ನ ಹಾಬಿ ಅದು. ಹೌದು. ಸೊ ಈ ಕ್ಯಾಮ್ರಾಗಳು ಝೂಮ್ ಇನ್ ಝೂಮ್ ಔಟ್ ಆದಂಗೆ ನಮ್ಮ ರಿಯಲ್ ಕಣ್ಣುಗಳು ಝೂಮ್ ಇನ್ ಝೂಮ್ ಔಟ್ ಆಗತ್ವಾ? ಹೌದು, ಕಾಣಲ್ವಲ್ಲ ನಮ್ಗೆ. ಅಂಡ್ ನಮಗೆ ಗೊತ್ತೂ ಆಗಲ್ಲ. ಆಮೇಲೆ ಅದು ಎರಡೂ ಕಣ್ಣು ಈಕ್ವಲ್ ಆಗಿ ಝೂಮ್ ಇನ್ ಝೂಮ್ ಔಟ್ ಆಗತ್ವೆ ಆ್ಯಂಡ್ ಅತ್ಯಂತ ಕಡಿಮೆ ಸಮಯದಲ್ಲಿ ಆಗುತ್ತೆ. ಈಗ ಕ್ಯಾಮ್ರಾಗಾದರೂ ಇಟ್ ಟೇಕ್ಸ್ ಲಿಟಲ್ ಟೈಮ್. ನಾನೇನಾದರೂ ನನ್ನ ಹತ್ರ ಬೆಸ್ಟ್ ಕ್ಯಾಮ್ರಾ ಇದೆ, ಅದನ್ನ ಹತ್ತಿರದಿಂದ ದೂರಕ್ಕೆ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಇದು ಒಂದು ಮಿಲಿ ಸೆಕೆಂಡಲ್ಲಿ, ಅದಕ್ಕಿಂತ ಒಂದು 1000 ಪಟ್ಟು ಅಥವಾ 10,000 ಪಟ್ಟು ಫಾಸ್ಟಾಗಿ ಕಣ್ಣು ಝೂಮ್ ಇನ್ ಝೂಮ್ ಔಟ್ ಆಗುತ್ತೆ. ಆ್ಯಂಡ್ ನಮಗೆ 3 ಡೈಮೆನ್ಷನಲ್ ವಿಷನ್ ಸಿಗುತ್ತೆ. ಅಂದರೆ ದೂರ ಯಾವುದಿದೆ, ಹತ್ತಿರ ಯಾವುದಿದೆ, ಆ ಒಂದು ಹೊರೈಸನ್ ವ್ಯೂ ಸಿಗುತ್ತೆ. ಸೊ ಇಟ್ಸ್ ಟ್ರೂಲಿ ಅಮೇಝಿಂಗ್. ಅದು ಸೃಷ್ಟಿಯ ಬಗ್ಗೆನೇ ಹೇಳ್ಬೋದು. ಈಗ ನಾನು ಕಣ್ಣಿನ ಬಗ್ಗೆ ಮಾತಾಡಿದೆ, ಅದೇ ಬಗ್ಗೆ ಕಿವಿ ಬಗ್ಗೆ ಅಥವಾ ನಾಲಿಗೆ ಬಗ್ಗೆ, ಮೂಗಿನ ಬಗ್ಗೆ ಮಾತಾಡಿದ್ರೂ ಇದೇ ಥರದ ವಿಚಾರಗಳು ಬರುತ್ತೆ. ಬಟ್ ಅದರಲ್ಲಿ ಕಣ್ಣು ಸ್ವಲ್ಪ, ನಾನು ಆಫ್ಥಾಲ್ಮಾಲಜಿಸ್ಟ್ ಸಹ, ಸ್ವಲ್ಪ ಬಯಾಸ್ ಇರುತ್ತೆ. ಕಣ್ಣು ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಅದು ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಇದರಲ್ಲಿ ದಿನ ಬೆಳಗ್ಗೆ ಆದರೆ ಸರ್ಜರಿ ಮಾಡಬೇಕಾದ್ರೆ ಅಂಥ ಕಣ್ಣನ್ನು ಮುಟ್ತೀವಿ. ಆ ಒಂದು ದೃಷ್ಟಿಯನ್ನು ಕೊಡೋದ್ರಲ್ಲಿ ನಮ್ಮ ಒಂದು ಜೀವನದಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಇನ್ನು ಹೆಚ್ಚು ಚೆನ್ನಾಗಿ ಉಪಯೋಗಿಸ್ಬೇಕು. ನಾವು ಕಲ್ತಿರ್ತಕ್ಕಂಥ ಒಂದು ಸ್ಕಿಲ್ ಏನಿದೆ ಅದೊಂದು ಲಕ್ಷಾಂತರ ಜನಕ್ಕೆ ಅನುಕೂಲ ಆಗ್ಬೇಕು ನಮ್ಮಿಂದ ಅನ್ನೋದು ಒಂದು ಜೀವನದ ಉದ್ದೇಶ. ಅದು ಸೊ ಇಲ್ಲಿವರೆಗೂ ಐ ಥಿಂಕ್ 20 ವರ್ಷ, 20+ ಇಯರ್ಸ್, 20,000 ವರ್ಷ ಮೇಲೆ ಆಯಿತು. 30 ಇಯರ್ಸ್ ಪ್ಲಸ್ ಆ್ಯಂಡ್ ಇಲ್ಲಿ ವಿತ್ 20,000+ ಸರ್ಜರೀಸ್ ಅಲ್ಲ. ವಾಟ್ ಈಸ್ ದ ಲೇಟೆಸ್ಟ್ ಆವಿಷ್ಕಾರ ಕಣ್ಣಿನ ಬಗ್ಗೆ ಇವತ್ತು ಪ್ರಪಂಚಕ್ಕೆ ನೋಡೋಕ್ಕೆ ಸಿಗ್ತಾ ಇರೋದು, ವಿಚ್ ಇಸ್ ಓನ್ಲಿ ದೇರ್ ಇನ್ ಇಂಡಿಯಾ? ವಿಚ್ ಇಸ್ ದೇರ್ ಓನ್ಲಿ ಇನ್ ಇಂಡಿಯಾ ಅಂತ ಹೇಳಲಿಕ್ಕಿಲ್ಲ. ವಿಚ್ ಎವರ್ ಈಸ್ ಅವೈಲೇಬಲ್ ಬೆಸ್ಟ್ ಇನ್ ದ ವರ್ಲ್ಡ್ ಈಸ್ ಅವೈಲೇಬಲ್ ಇನ್ ಇಂಡಿಯಾ ಆ್ಯಂಡ್ ಈಸ್ ಅವೈಲೇಬಲ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಈಸ್ ಅವೈಲೇಬಲ್ ಇನ್ JP ನಗರ್ ಶೇಖರ್ ಐ ಹಾಸ್ಪಿಟಲ್. ಅಂದರೆ ಅಷ್ಟರ ಮಟ್ಟಿಗೆ ನಾವೊಂದು ಟೆಕ್ನಾಲಜಿಯನ್ನು ಅಬ್ಸಾರ್ಬ್ ಮಾಡ್ಕೊಂಡಿದ್ದೀವಿ, ಆ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಅದನ್ನು ನಮ್ಮನ್ನ ಯಾವುದರಲ್ಲಿ ಸರ್ ಇವಾಗ? ಬಿಕಾಸ್ ನಿಮ್ಮದೇ ನೋಡ್ದಂಗೆ ಈಗ ರೆಟಿನಲ್ ಡಿಟ್ಯಾಚ್ಮೆಂಟ್ ಸರ್ಜರಿ ಮತ್ತು ವಿಟ್ರೆಕ್ಟಮೀಸ್ ಇದೆ, ಕೆಟ್ರಾಕ್ಟ್ ಸರ್ಜರೀಸ್ ಇದೆ, ಅದರಲ್ಲಿ ಫೇಕೋ ಎಮಲ್ಸಿಫಿಕೇಷನ್ ಅಂತಿದೆ, ಅದರಲ್ಲಿ ರೋಬೋಟಿಕ್ ಕೆಟ್ರಾಕ್ಟ್ ಸರ್ಜರಿ ಅಂತ ಬಂದಿದೆ, ಇವೆಲ್ಲ ಇದೆ. ಇದರಲ್ಲಿ
ನಿಜವಾಗ್ಲೂ ಹೇಳಬೇಕು ಅಂದರೆ ಈಗ ನಾನು ಫೇಕೋ ಎಮಲ್ಸಿಫಿಕೇಷನ್ ಸರ್ಜರಿ ಮಾಡ್ತಿದ್ದೀನಿ ಅಂದರೆ ಅಲ್ಲಿ 4 ಮಿಲಿಮೀಟರ್ ಅಷ್ಟು ಜಾಗ ಮಾತ್ರ ಇರುತ್ತೆ. 4 mm. 4 mm ಜಾಗ ಇರುತ್ತೆ. ಆ 4 mm ಜಾಗದಲ್ಲಿ ಒಂದು ಇನ್ಸ್ಟ್ರೂಮೆಂಟ್ನ ತೊಗೊಂಡೋಗಿ ಪೊರೆನೆಲ್ಲ ಕರಗಿಸಿ ಹೊರಗೆ ತೆಗಿಬೇಕು. ಅದು ತೆಗಿಬೇಕಾದ್ರೆ ನಮಗೊಂದು 20 ಮೈಕ್ರಾನ್ ಅಂದರೆ ಒಂದು ಅಲ್ಲಿ ಅದೇ 1000 ಪಾಲ್ ಮಾಡಿದ್ರೆ ಅದರಲ್ಲಿ 20 ಭಾಗ ಆ ಥರದ್ದು. ಅಷ್ಟು ತೆಳುವಾಗಿರ್ತಕ್ಕಂಥ ಒಂದು ಭಾಗವನ್ನು ಏನೂ ತೊಂದರೆ ಮಾಡದೆ ಅದಕ್ಕೆ ಅದನ್ನು ಸೇಫಾಗಿ ಕಾಪಾಡಿಕೊಂಡು ನಾವು ಪೊರೆಯನ್ನು ಹೊರಗೆ ತೆಗಿಬೇಕಾಗತ್ತೆ. ಸೊ ಇದನ್ನು 4 mm ಒಂದು ಚೀಟಿಲಿ ಬರೋದ್ರೆ ಇಷ್ಟೆಷ್ಟು ಜಾಗ ಬರುತ್ತೆ, ಅಷ್ಟರಲ್ಲಿ ಇಷ್ಟೆಲ್ಲ ಸರ್ಜರಿ ನಡೆಯುತ್ತಾ ಅಂತ. ಸೊ ಇದಕ್ಕೆ ಟೆಕ್ನಾಲಜಿನೂ ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಒಂದು ಹ್ಯಾಂಡ್ಸಲ್ಲಿ ಬಂದಿರತಕ್ಕಂಥ ಸ್ಕಿಲ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ರಿಪೀಟೆಡ್ ಆಗಿ ಈಗ ಹೇಗೆ ನಾನು ಈ ಚೇರಲ್ಲಿ ಕೂತಿದ್ರೆ 1 ಅವರ್ಗೆ 1 hour ಟೈಮ್ ಅಂತ ಏನು ಹೇಳ್ತೀವೋ ಅದೇ ತರಹ ಸರ್ಜರಿಕಲ್ ಚೇರಲ್ಲಿ 10,000 ಗಂಟೆಗಳಿಗೂ ಹೆಚ್ಚು ಕಾಲ ಇದುವರೆಗೆ ನನ್ನ ಕೆಲಸ ಆಗಿದೆ. ಯು ಕ್ಯಾನ್ ಇಮ್ಯಾಜಿನ್. ಸೊ ಅದು ಆ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತು ಆ ಮಸಲ್ ಮೆಮ್ರಿ ಬರಲಿಕ್ಕೆ ಅದು. ಸೊ ಈಗ ಎಷ್ಟೋ ಜನ ಹೇಳ್ತಾರೆ ರಿಟೈರ್ ಆಗ್ಬೋದಲ್ಲ ಹೀಗೆ ಹಾಗೆ ಅಂತ. ಅವಾಗ ನಮ್ಗೆ ಒಂದೇ ಪ್ರಶ್ನೆ ಬರೋದು, ನಮ್ಮ ಹತ್ರ ಕಲ್ತಿರ್ತಕ್ಕಂಥ ಸ್ಕಿಲ್ ಏನಿದೆ ಅದು ಮನುಷ್ಯ ಕುಲಕ್ಕೆ ಅಥವಾ ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಅದನ್ನು ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನದವರೆಗೂ ಅದನ್ನು ತಲುಪಿಸಬೇಕು, ಅದನ್ನು ಜೀವಂತವಾಗಿ ಇಟ್ಕೋಬೇಕು, ಅದರಿಂದ ಉಪಯೋಗ ಆಗಬೇಕು ಅಂತ. ಯಾಕೆಂದರೆ ಮತ್ತೊಬ್ಬರಿಗೆ ಆ ಸ್ಕಿಲ್ ಡೆವಲಪ್ ಮಾಡಬೇಕು ಅಂದರೆ ಅಷ್ಟು ಸಮಯ ಹಿಡಿತದೆ ಅದು. ಸೊ ಆ ಉದ್ದೇಶನೇ ನಮ್ಮ ಶೇಖರ್ ಕಣ್ಣು ಆಸ್ಪತ್ರೆಯಲ್ಲಿ ನಾನು ಬೇರೆ ಡಾಕ್ಟರ್ಸ್ಗೂ ಸಹ ಅದನ್ನು ಹೇಳೋದು. ನೀವು ಆ ಒಂದು ಉದ್ದೇಶ ಇಟ್ಕೊಳ್ಳಿ. ನೀವು ಏನು ಕಲ್ತಿದ್ದೀರಾ, ಏನು ಕಷ್ಟಪಟ್ಟು ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಂಡಿದ್ದೀರಾ, ಅದು 4 ಜನಕ್ಕೆ ಉಪಯೋಗ ಆಗಬೇಕು, ಅದು ಇನ್ನೊಬ್ಬರಿಗೆ ಟ್ರೈನ್ ಆಗಲಿಕ್ಕೂ ಸಾಧ್ಯ ಆಗಬೇಕು. ವಿ ಶುಡ್ ಪಾಸ್ ಇಟ್ ಆನ್. ಇಟ್ ಡಸಂಟ್ ಬಿಲಾಂಗ್ ಟು ಯು, ಇಟ್ ಹ್ಯಾಪನ್ಸ್ ಟು ಬಿ ವಿತ್ ಯು ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಷ್ಟು ವರ್ಷ ಕೆಲಸ ಮಾಡಿದ್ರು ಫ್ರೆಶ್ ಆಗೇ, ಅದು ಜಾಪನೀಸ್ದೊಂದು ಇದೆಯಲ್ಲ, ಎವ್ರಿ ಡೇ ಈಸ್ ಎ ನ್ಯೂ ಡೇ, ಎವ್ರಿ ಡೇ ಈಸ್ ಎ ಫ್ರೆಶ್ ಡೇ, ಆ್ಯಂಡ್ ಎವ್ರಿ ಡೇ ಯು ಆರ್ ಎ ಬಿಗಿನರ್. ಆ್ಯಂಡ್ ಯು ಬ್ರಿಂಗ್ ಇನ್ ಯುವರ್ ವಿಸ್ಡಮ್, ಬಟ್ ಯು ಸ್ಟಾರ್ಟ್ ಫ್ರೆಶ್. ಡೋಂಟ್ ಗೋ ವಿತ್ ದ ಹ್ಯಾಂಡ್ ದಟ್ ನನಗೆಲ್ಲ ಗೊತ್ತು ಅಂತಾಗಲಿ ಅಥವಾ ಇನ್ನೇನು ಮಾಡೋದಿದೆ ಅಂತಾಗಲಿ, ಆ ಥರ ಅಲ್ಲ. ಸೊ ಆಮೇಲೆ ಪೇಷಂಟ್ಸು ಅಷ್ಟೇ, ಬರೋರು ಅವ್ರಿಗೆ ಎಷ್ಟೇ ಚಿಕ್ಕ ತೊಂದರೆ ಅಂತ ಅನ್ನಿಸ್ಬೋದು. ನಮ್ಮ ಮೆಡಿಕಲ್ ಬುಕ್ಸ್ ಪ್ರಕಾರ ತೊಂದರೆ ಇದ್ದವ್ರಿಗೆ ಅದು ದೊಡ್ಡ ತೊಂದರೆನೇ. ಅವ್ರ ಲೆವೆಲಲ್ಲಿ ಇವಾಗ ನಿಮಗೆ 100ನೇ ಆಪರೇಷನ್ ಇದ್ರೆ ಅವ್ರ ಲೈಫಲ್ಲಿ ಅವ್ರದ್ದು ಫಸ್ಟ್ ಆಪ್ರೇಷನ್ನು. ಆ್ಯಂಡ್ ಅವರು ಒಬ್ಬೊಬ್ರದ್ದು ಆ್ಯಂಗ್ಸೈಟಿ ಲೆವೆಲ್ ಒಂದೊಂದು ಥರ ಇರುತ್ತೆ. ಸೊ ಇಲ್ಲದ ಭಯಗಳನ್ನೆಲ್ಲ ಇಟ್ಕೊಂಬಂದಿರ್ತಾರೆ. ಆಮೇಲೆ ಅವ್ರಿಗೆ ಯಾರ್ಯಾರು ಫೋನ್ ಮಾಡಿ ಹೇಳಿರ್ತಾರೋ ಅವರು ಕೆಲವ್ರು ಧೈರ್ಯ ಕೊಟ್ಟಿರ್ತಾರೆ, ಕೆಲವ್ರು ಭಯ ಹುಟ್ಟಿಸಿರ್ತಾರೆ. ಸೊ ಇಷ್ಟೆಲ್ಲವನ್ನು ಅರ್ಥ ಮಾಡಿಕೊಂಡು ಮಾಡ್ತಕ್ಕಂಥದ್ದು. ಸೊ ಆ್ಯಂಡ್ ಹೆನ್ಸ್ ನಮ್ಮ ಒಂದು ಮೆಡಿಕಲ್ ಪ್ರೊಫೆಷನಲ್ಲಿ ಇನ್ ಅಡಿಷನ್ ಟು ಅವರ್ ಎಕ್ಸ್ಪರ್ಟೀಸ್, ಎಂಪತಿ ಬಿಕಮ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಇದನ್ನು ಸಹಾನುಭೂತಿ ಆ್ಯಂಡ್ ಅದನ್ನು ಮನಸ್ಸಲ್ಲಿಟ್ಕೊಂಡೇ ಪ್ರತಿಯೊಂದು ಪೇಷಂಟ್ನ ಟ್ರೀಟ್ ಮಾಡಬೇಕಾಗತ್ತೆ. ಬಿಕಾಸ್ ದೆನ್ ಇಟ್ಸ್ ನಾಟ್ ಜಸ್ಟ್ ದ ಡಿಸೀಸ್, ಇಟ್ಸ್ ದ ಪರ್ಸನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಆ್ಯಂಡ್ ಆಲ್ಸೋ ದ ಕಾಂಟೆಕ್ಸ್ಟ್ ಇನ್ ವಿಚ್ ದ ಪರ್ಸನ್ ಈಸ್ ಅಂತ. ಲೈಕ್ ಯಾವ ಒಂದು ಕೆಲವರು ಹಳ್ಳಿಯಿಂದ ಬಂದಿರ್ಬೋದು, ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ಬೋದು, ಓನ್ಲಿ ಅರ್ನಿಂಗ್ ಮೆಂಬರ್ ಇರ್ಬೋದು, ಕೆಲವ್ರಿಗೆ ಚಿಕ್ಕ ಮಕ್ಕಳಿರ್ಬೋದು ಮನೇಲಿ, ಅವರು ಕಣ್ಣು ತೋರಿಸ್ಕೊಳ್ಳಿಕ್ಕೆ ಬಂದಿರ್ಬೋದು. ಅಂದರೆ ಅವರ ಒಂದು ಮೆಂಟಲ್ ಸ್ಟೇಟಸ್ ಇನ್ ಅಡಿಷನ್ ಟು ದ ಡಿಸೀಸ್ ಇನ್ ದ ಐ is also influenced by the context in which they live or they come from. So and hence it's the not only the person, it's the circumstance also is part of the treatment that we have to take care ಅಂತ. ವಾವ್, ನೀವು ಒಂಥರ ಸೈಕಾಲಜಿಸ್ಟು, ಒಂಥರ ಯು ಹ್ಯಾವ್ ಟು ಪ್ಲೇ ಮಲ್ಟಿಪಲ್ ರೋಲ್ಸ್, ಯು ಹ್ಯಾವ್ ಟು ಸ್ವಿಚ್ ಗೇರ್ಸ್. ಆ್ಯಂಡ್ ಅದನ್ನು ಹೇಳ್ತಾರಲ್ಲ, ಕಣ್ಣಿನ ಡಾಕ್ಟರ್ ಆದ್ರೂ ಕಣ್ಣಿನ ಡಾಕ್ಟರ್ ಆದರೂ ಹಾರ್ಟು ಎಲ್ಲದರಲ್ಲೂ ನೀವು ಇಟ್ಕೊಂಡು ಅವ್ರನ್ನ ನೋಡ್ತಾ ಇರ್ತೀರಿ. ಇಸ್ಂಟ್ ಇಟ್ ಟಫ್? ಲೈಕ್ ಇಟ್ ಈಸ್ ಟಫ್, ನಿಜವಾಗ್ಲೂ ಕೇಳಿದ್ರೆ ಇಟ್ ಈಸ್ ಟಫ್. ಬಟ್ ಅದೇ ಎಷ್ಟೋ ಜನ ನಿಮ್ಮ ನೋಡಿ ನಾನು ಡಾಕ್ಟರ್ ಆಗ್ತೀನಿ ಅಂತಾರೆ. ಸೊ ನಾವು ಹೇಳ್ತೀವಿ, ಹೌದು ಆಗಿ ನೀವು ನಮ್ಗೆ ಒಳ್ಳೆ ಡಾಕ್ಟರ್ಗಳು ಬೇಕಾಗಿದೆ, ಆದರೆ ಅಂಥೇಳಿ ನಿಜವಾಗ್ಲೂ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ ಆ ಒಂದು ಮುಖ್ಯವಾಗಿ ಸರ್ವಿಸ್? ಯಾಕೆಂದರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ PUCಲಿದ್ದು ಕೆಲವ್ರು ಮೆಡಿಕಲ್ಗೆ ಹೋಗ್ತಾರೆ, ಕೆಲವ್ರು ಇಂಜಿನಿಯರಿಂಗ್ ಹೋಗ್ತಾರೆ.
ಇಂಜಿನಿಯರಿಂಗ್ ಓದೋರು 4 ವರ್ಷದಲ್ಲಿ ಗ್ರ್ಯಾಜುಯೇಟ್ಸ್ ಆಗಿಬಿಡ್ತಾರೆ, ನಂತರ ಒಂದು ಕೆಲಸಕ್ಕೆ ಸೇರಿಕೊಳ್ತಾರೆ ಅಥವಾ ಅಬ್ರಾಡ್ ಹೋಗ್ತಾರೆ, ಫರ್ದರ್ ಕ್ರ್ಯಾಶ್. ಬೈ 26-27 ದೇ ಆರ್ ಆಲ್ಮೋಸ್ಟ್ ಅರ್ನಿಂಗ್ ಆ್ಯಂಡ್ ಇನ್ ದ ಡೈರೆಕ್ಷನ್ ಆಫ್ ಸೆಟ್ಲಿಂಗ್ ಡೌನ್. ರೈಟ್. ಮೆಡಿಕಲಲ್ಲಿ 25-26 ಇನ್ನೂ ಅವ್ರಿಗೆ ಗೊತ್ತಿರಲ್ಲ ಏನು ಸ್ಪೆಷಲೈಸೇಷನ್ ಮಾಡಬೇಕು ಅಂತ. ಇನ್ನೂ ಒಂದು 2-3 ಎಕ್ಸಾಮ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 30-32 ವರ್ಷ ಆಗುತ್ತೆ. ಬೈ ದ ಟೈಮ್ ದೇ ಸೇ ಇವತ್ತು ನನ್ನ ಎಜುಕೇಷನ್ನ ಮುಗಿಸ್ತಾ ಇದ್ದೀನಿ, ನಂತರ ಮೈ ಫಸ್ಟ್ ಸ್ಯಾಲ್ರಿ ನೋಡಬೇಕು ಅಂತ. ಅಂದರೆ ಈ ಒಂದು ಕಮಿಟ್ಮೆಂಟು ಅಟ್ ದ ಸೇಮ್ ಟೈಮ್ ಡೆಡಿಕೇಶನ್ ಇದ್ದರೆ ಮೆಡಿಕಲ್ ಫೀಲ್ಡಿಗೆ ಬನ್ನಿ. ಆ ಟೈಮಲ್ಲಿ ನಿಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಅವನು ಇಷ್ಟು ಲಕ್ಷ ಅರ್ನ್ ಮಾಡ್ತೀಯಾನೆ, ಇಷ್ಟು ಇದು ಮಾಡ್ತೀಯಾನೆ, ಆಲ್ರೆಡಿ ಸೆಟ್ ಆಗಿದ್ದಾನೆ, ಕಂಪೇರ್ ಮಾಡ್ಕೋಬೇಡಿ. ಯಾಕೆಂದರೆ ಇದು ಇಟ್ಸ್ ಡಿಫ್ರೆಂಟ್. ಇನ್ಫ್ಯಾಕ್ಟ್ ಎಷ್ಟೋ ಜನಕ್ಕೆ ಫಸ್ಟ್ ಸ್ಯಾಲ್ರಿ ಅಟ್ 32-33 ಇಯರ್ಸ್ ಬರುತ್ತೆ. ಫಸ್ಟ್ ಸ್ಯಾಲ್ರಿ ಮೇ ನಾಟ್ ಬಿ ಈವನ್ ಹಾಫ್ ಆಫ್ ವಾಟ್ ಎನ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಗೆಟ್ಸ್ ಅಟ್ 25 ಇಯರ್ಸ್. ಓಹೋ. ಮೇ ನಾಟ್ ಬಿ ಈವನ್ ಹಾಫ್ ಆಫ್ ದಟ್. ಓಹೋ. ಸೊ ಹೊರಗಡೆಯಿಂದ ರೋಸಿಯಾಗಿ ಕಾಣತ್ತೆ, ಬಟ್ ಡಾಕ್ಟ್ರು ಅಲ್ಲಿದ್ದವರಿಗೆ ಅದು ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು. ಆ ಥರ ಪಾತ್ ಇದೆ. ಬಟ್ ಇಫ್ ಯುವರ್ ಲವ್ ಈಸ್ ಫಾರ್ ಸರ್ವಿಂಗ್ ಆರ್ being in the profession where you make a difference to another person's life and the society through that. and the society through that, then you will feel satisfied even at the end of a tough day. ಎಷ್ಟೋ ಸಲ ಈಗ ನಮ್ಮ ಮಗಳು ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ. ಎಷ್ಟೋ ಸಲ 36 hours ಲಾಂಗ್ ಡ್ಯೂಟೀಸ್ ಇದೆ. ಅಂದರೆ ಫುಲ್ ಇವತ್ತು ಬೆಳಗ್ಗೆ ಹೋದರೆ ನಾಳೆ ಬೆಳಗ್ಗೆವರೆಗೂ ಇರುತ್ತೆ, ನಂತರ ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಬಿಡುವಾಗ್ತಾರೆ ಅವರು. ಅಷ್ಟು ಸ್ಟ್ರೇನಿಯಸ್ ಇದಿರುತ್ತೆ. ಇಫ್ ಯು ಹ್ಯಾವ್ ಇಂಟ್ರೆಸ್ಟ್ ಇದ್ದರೆ ಟೈರ್ಡ್ ಆಗಲ್ಲ. ಬಟ್ ಅಷ್ಟಿರೋರು ಖಂಡಿತ ಮೆಡಿಕಲ್ ಫೀಲ್ಡ್ಗೆ ಬರ್ಬೋದು. ಒಂದು ಕತೆ ಕೇಳಿದ್ವಿ ಸರ್, ಈ ಬ್ಯಾಂಬೂ ಟ್ರೀ ಹೇಗಂದ್ರೆ ಫಸ್ಟ್ 5 ವರ್ಷ ಅಲ್ಲಿ ಏನೂ ಬೆಳವಣಿಗೆ ಇರಲ್ಲ. ಅದಾದ್ಮೇಲೆ ಇನ್ನೊಂದು 4 ವಾರಗಳಲ್ಲೇ ಪುಟ್ಟದ್ ಬಿಡುತ್ತೆ, ಚಿಗುರ್ ಬಿಡುತ್ತೆ ತುಂಬ ಮೇಲೆ ಅನ್ನೋ ಹಂಗೆ. ಮೇ ಬಿ ಇಟ್ಸ್ ಡಾಕ್ಟರ್ಸ್ ಲೈಫಲ್ಲಿ ಆ ಥರ ಫಸ್ಟ್ ಇರುತ್ತೆ. 30-32 ಇಯರ್ಸ್ ಲೈಕ್ ಯು ಡೋಂಟ್ ಸಿ ಎನಿ ರಿಸಲ್ಟ್ಸ್, ಬಟ್ ದೆನ್ ಇಟ್ ಅಗೇನ್ ಡಿಪೆಂಡ್ಸ್ ಫ್ರಮ್ ಅದರಲ್ಲಂತೂ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಅದು ನಿಮಗೂ ಗೊತ್ತಿರ್ಬೋದು ರಶ್ಮಿ, ಮೆಡಿಕಲ್ ಕಾಲೇಜಲ್ಲಿ ಸೇರ್ಕೊಳ್ಳೋರು ಮುಂಚೆ ನಾವೆಲ್ಲ ಸೇರಿಕೊಂಡಾಗ ಕ್ಲಾಸಲ್ಲಿ 100ರಲ್ಲಿ ಒಂದು 30-35 ಜನ ಹೆಣ್ಮಕ್ಳಿರೋರು, 60-65 ಜನ ಗಂಡು ಮಕ್ಳಿರೋರು. ಸೊ ಈಗಿನ ರೇಷಿಯೋ ಹೇಗಿದೆ ಅಂದರೆ ಒಂದು ಕ್ಲಾಸಲ್ಲಿ 100ರಲ್ಲಿ 80 ಜನ ಹೆಣ್ಮಕ್ಳಿರ್ತಾರೆ MBBS ಸೇರ್ಕೊಳ್ತಾ ಇರ್ತಕ್ಕಂಥದ್ದು, ಒಂದು 20 ಜನ ಮಾತ್ರ ಗಂಡು ಮಕ್ಳಿರ್ತಾರೆ. ಇದು ಗಂಡು ಮಕ್ಕಳೆಲ್ಲ ಕೆಲವರು ಇಷ್ಟು ದಿನ ನಾವು ಓದಲ್ಲ, ನಾನು ಬೇಗ ಅರ್ನ್ ಮಾಡಬೇಕು ಅನ್ನೋದು ಇರಬಹುದು, ಅಥವಾ ಚೇಂಜಿಂಗ್ ಇಂಟ್ರೆಸ್ಟ್ ಇರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ಹೆಚ್ಚು ಕಾಂಪಿಟೇಟಿವಲ್ಲಿ ಪಾಸಾಗಿ ಬರ್ತಾ ಇರ್ತಕ್ಕಂಥದ್ದು ಇರ್ಬೋದು. ಇದು ಒಂದು ಬದಲಾವಣೆ. ಇಲ್ಲಿ ಪಾಪ ಹೆಣ್ಣು ಮಕ್ಕಳು 32 ವರ್ಷದವರೆಗೂ ಇದನ್ನೆಲ್ಲ ಓದ್ಕೊಂಡಿರಬೇಕು ಅಂದರೆ ಅವ್ರ ಮದುವೆಗಿರ್ಬೋದು ಅಥವಾ ಅವರ ಒಂದು ಫ್ಯಾಮಿಲಿ ಲೈಫ್ಗೆ ಎಲ್ಲದಕ್ಕೂ ಒಂಥರಹ ಚಾಲೆಂಜಿಂಗ್ ಆಗೇ ಬರ್ತಾ ಇದೆ. ಹಾಗಾಗಿ ನಾವು ಎಷ್ಟೋ ಅಸೋಸಿಯೇಷನ್ಸ್ ಲೆವೆಲ್ಸಲ್ಲಿ ಅಲ್ಲಿ ಚೇಂಜ್ ಇನ್ ಮೆಡಿಕಲ್ ಎಜುಕೇಷನ್ ಪ್ಯಾಟರ್ನ್ ತರಬೇಕು ಅಂತ. ಯಾಕೆಂದರೆ ಇಲ್ಲಾಂದರೆ ಮಲ್ಟಿಪಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರ್ತಾ ಇರುತ್ತೆ. ಸೊ ಅದ್ರ ಬದಲು MBBS ಟೈಮಲ್ಲೇ ಅವ್ರದ್ದು ಗ್ರೇಡೇಷನ್ಸ್ನ ಮಾಡಿ ಮುಗಿದ ನಂತರ ಇಮಿಡಿಯೇಟಾಗಿ ಪೋಸ್ಟ್ ಗ್ರ್ಯಾಜುಯೇಷನ್ ವಿತೌಟ್ ವೇಸ್ಟಿಂಗ್ ಟೈಮ್ ಮಾಡಬಹುದಲ್ಲ ಅನ್ನೋ ಒಂದು ದೃಷ್ಟಿನೂ ಅದನ್ನು ತರ್ತಾ ಇದ್ದೀವಿ. ಅಂದರೆ ವಿತ್ ಚೇಂಜಿಂಗ್ ಪ್ಯಾಟರ್ನ್ ಆಫ್ ಕೈಂಡ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ದ ನ್ಯೂಯರ್ ಜನರೇಷನ್ ಪೀಪಲ್ ಕಮಿಂಗ್ ಇನ್, ಸಮ್ ಮಾಡಿಫಿಕೇಷನ್ಸ್ ಇನ್ ದ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಸೊ ದಟ್ ಯು ಕ್ಯಾನ್ ಅಟ್ರಾಕ್ಟ್ ಟ್ಯಾಲೆಂಟ್. ಸೊ ಇದಕ್ಕೆ ಟ್ಯಾಲೆಂಟ್ ಇರೋರೇ ಬೇಕಾಗತ್ತೆ, ಜೊತೆಗೆ ಕಮಿಟ್ಮೆಂಟ್ ಇರೋರು ಬೇಕಾಗತ್ತೆ. ಸೊ ಹೌ ಡು ಯು ಡಿಫೈನ್ ಟ್ಯಾಲೆಂಟ್ ಆ್ಯಂಡ್ ಕಮಿಟ್ಮೆಂಟ್ ಫ್ರಮ್ ದ ಲೆನ್ಸ್ ಆಫ್ ಬೀಯಿಂಗ್ ಅ ಡಾಕ್ಟರ್? ತುಂಬ ಫಾಸ್ಟ್ ಪೇಸ್ಡ್ ಜಮಾನ ಒಂದು ಸರ್. ಎವ್ರಿಬಡಿ ಈಸ್ ಮೂನ್ ಲೈಟಿಂಗ್ ಟುಡೇ ಸರ್. ಅಂದರೆ ಒಂದೇ ಪ್ರೊಫೆಷನ್ಗೆ ಯಾರೂ ಸ್ಟಿಕ್ ಆಗ್ತಿಲ್ಲ. ಎಲ್ಲರೂ ಏನೇ ಕೇಳಿ ಒಂದು 2-3, ಒಂದು ಮೇನ್ ಜಾಗ, ಒಂದು ಇನ್ನೊಂದು ಕಡೆ ಮೂನ್ ಲೈಟಿಂಗು ಪ್ಲಸ್ ಒಂದು ಸೈಡ್ ಹಸಲ್ ಅಂತ. ಅದ್ರ ಮಧ್ಯ ಅಗೇನ್ ಟುಡೇ ವಿ ಸ್ಪೋಕ್ ಅಬೌಟ್ ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಅಟೆನ್ಷನ್ ಸ್ಪ್ಯಾನ್ ಟುಡೇ ಎವ್ರಿಬಡಿ ಇದು ಕಮ್ಮಿ ಆಗೋಗಿದೆ. ಸೊ ವಿತ್ ಆಲ್ ದೀಸ್ 4 ಸಿಚುವೇಶನ್ಸ್, ಟೈಮ್ ಝೋನ್ ಆ್ಯಂಡ್ ಜನ್ರೇಷನ್ ಎಲ್ಲ ಗೋಯಿಂಗ್ ಅಗೇನ್ಸ್ಟ್ ಇದು ಹಿಂಗಾದರೆ ಹೌ ಡು ಯು ಲುಕ್ ಅಟ್ ಟುಡೇಸ್ ಜೆನ್ ಝಿ ಗೆಟಿಂಗ್ ಇನ್ ಟು ಬೀಯಿಂಗ್ MBBS ಸ್ಟೂಡೆಂಟ್ ಆಗಿರಲಿ, ಕೀಪಿಂಗ್ ಟ್ಯಾಲೆಂಟ್ ಆ್ಯಂಡ್ ಡೆಡಿಕೇಶನ್ ಪರ್ಸ್ಪೆಕ್ಟಿವ್? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದೇನಾಗಿದೆ ಅಂದರೆ ಇದಕ್ಕೆ ತೊಂದರೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.
ಅದರ ಸೊಲ್ಯೂಷನ್ಸ್ ಇನ್ನೂ ಸಿಕ್ಕಿಲ್ಲ, ಮಾಡಿಲ್ಲ ಯಾರೂ. ಹೈ ಲೆವೆಲಲ್ಲಿ ಯಾರು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಮಾಡಿದ್ದಾರೆ, ಅವರು ದೇ ಆರ್ ಸೀರಿಯಸ್ಲಿ ಲುಕಿಂಗ್ ಇನ್ ಟು ಹೌ ಟು ಮೇಕ್ ಇಟ್ ಮೋರ್ ಸ್ಟ್ರೆಸ್ ಫ್ರೀ ಆ್ಯಂಡ್ ಪ್ರೆಸೆಂಟ್ ಜನ್ರೇಷನ್ ಫ್ರೆಂಡ್ಲಿ ಅಂತ. ಬಟ್ ಸ್ಟಿಲ್ ಅದೊಂದು ಎಫೆಕ್ಟ್ ಬಂದಿಲ್ಲ. ಇದರಿಂದ ಏನಾಗ್ತಾ ಇದೆ ಅಂದರೆ ಸ್ಟ್ರೆಸ್ ಇನ್ ಮೆಡಿಕಲ್ ಸ್ಟೂಡೆಂಟ್ಸ್ ತುಂಬ ಹೆಚ್ಚಾಗಿದೆ. ಸ್ಟ್ರೆಸ್ ಮೀನಿಂಗ್? ಸ್ಟ್ರೆಸ್ ಅಂದರೆ ನೀವು ಹೇಳ್ತೀರಾ ಈಗಿನ ಜನ್ರೇಷನ್ ಹುಡುಗರು ಅಂತ, ಆದರೆ ಇಲ್ಲಿ ಹೇಳ್ತಾರೆ ದಿನಕ್ಕೆ ನೀನು 16 ಗಂಟೆ ಓದಬೇಕು ಅಂತ, 16 ಗಂಟೆ ಕೆಲಸದಲ್ಲಿರಬೇಕು ಅಂತ. ಅಂದರೆ ಸೊ ಕಡಿಮೆ ರೆಸ್ಟಲ್ಲಿ ರಿಕ್ರಿಯೇಷನ್ ಇಲ್ಲದೆ ಅವರು ಹೆಚ್ಚು ಮೆಟೀರಿಯಲ್ನ ನಾಲೆಡ್ಜ್ನ ಅಬ್ಸಾರ್ವ್ ಮಾಡ್ಕೋಬೇಕು ಟು ಸಸ್ಟೈನ್ ಆ್ಯಂಡ್ ಸರ್ವೈವ್ ಇನ್ ದೇರ್ ಪ್ರೊಫೆಷನ್ ಅನ್ನೋ ಥರ. ಓಕೆ. ಸೊ ದಿಸ್ ಮೆನಿ ಪೀಪಲ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಅವ್ರು ಈ ಥರ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ, ಯಾಕಾದರೂ ಬಂದೆ ಅಂತ. ಸೊ ಡ್ರಾಪ್ಔಟ್ಸ್ ಆಗ್ತಿದ್ದಾರೆ, ಮೆಡಿಕಲ್ ಎಜುಕೇಷನಿಂದ ಡ್ರಾಪ್ಔಟ್ ಆಗ್ತಾ ಇದ್ದಾರೆ, ಸೂಯಿಸೈಡ್ಸ್ ಆಗ್ತಾ ಇದೆ, ಎಕ್ಸಾಮ್ಸಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಇದು ಒಂಥರ ಅನ್ಹೆಲ್ತಿ ಎನ್ವಿರಾನ್ಮೆಂಟ್. ಯಾವ ತಂದೆ ತಾಯಿಗಾಗಲಿ ಇದು ಸರಿ ಅಂತ ಅನ್ಸಲ್ಲ, ಸಮಾಜಕ್ಕೂ ಒಳ್ಳೆಯದಲ್ಲ. ಯಾಕೆಂದರೆ ನಾನು ಇದರಲ್ಲೆಲ್ಲ ಹೇಳ್ತಾ ಇರೋದು, ನಾವು ಆ್ಯಸ್ ಎ ಸೊಸೈಟಿ ವಿ ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದೀಸ್ ಸಿಚುವೇಶನ್ಸ್. ಆ್ಯಸ್ ಎ ಸೊಸೈಟಿ ನಾವು ನ್ಯೂಸ್ ಓದೋರ ಥರ ನೋಡ್ತೀವಿ, ಏನೋ ಅಲ್ಲಾಯ್ತಾ ಬಿಡು ಇಲ್ಲಿ ಅಂದರೆ ಎಲ್ಲರೂ ಅವ್ರವ್ರ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ವಿನಃ ಸಮಾಜದಲ್ಲಿ ಏನಾಗ್ತಾ ಇದೆ, ನಾಳೆ ಒಳ್ಳೆ ಡಾಕ್ಟ್ರುಗಳು ಬರಬೇಕು, ಒಳ್ಳೆ ಟ್ಯಾಲೆಂಟ್ ಬರಬೇಕು, ನಮ್ಮ ಮಗುನೇ ಅಲ್ಲಿದ್ದಿದ್ರೆ ಹೇಗೆ, ಆ ಒಂದನ್ನೆಲ್ಲ ನೋಡ್ತಿಲ್ಲ. ಸೊ ಅದ್ರ ಕಡೆನೂ ಸ್ವಲ್ಪ ಗಮನ ಬರಬೇಕಾಗತ್ತೆ. ಸೊ ಇಟ್ ಹ್ಯಾಸ್ ಬಿಕಮ್ ಎ ಬಿಗ್ ಚಾಲೆಂಜ್. ವಾಟ್ ಇಸ್ ದ ಸೊಲ್ಯೂಷನ್ ಸರ್? ಸಲ್ಯೂಷನ್ನು ನನ್ನ ಮಟ್ಟಿಗೆ ಹೇಳೋದು ಕಷ್ಟ. ನನ್ನ ಪರ್ಸ್ನಲ್ ವ್ಯೂ ಹೇಳ್ಬೋದು ಅಷ್ಟೇ. ಅದನ್ನ ಏನಾಗಿದೆ ಅಂದರೆ ಮೆಡಿಕಲ್ ಎಜುಕೇಷನ್ 4.5 years ಪ್ಲಸ್ 1 year ಅಂತ. ನಾವು ಓದ್ತಾ ಇದ್ದಾಗ 1983 ನಾನು ಸೇರಿದ್ದು. ಅದಕ್ಕೆ ಮುಂಚೆ ನಮ್ಮ ಅಂಕಲ್ಸ್ ಇವರು 1975 ಆವಾಗ ಸೇರ್ಕೊಂಡಿದ್ರಲ್ಲ, ಆ ಟೈಮಿಂದ ಈಗಲವರೆಗೂ 4.5 years ಪ್ಲಸ್ 1 year ಅಂತ ಹಾಗೇ ಇದೆ ಅದು. ನಾವು 4.5 years ಓದ್ತಕ್ಕಂಥ ಟೆಕ್ಸ್ಟ್ ಬುಕ್ ವಾಲ್ಯೂಮು ಸುಮಾರು ಒಂದು ಎಕ್ಸಾಂಪಲ್ಗೆ 1000 ಪೇಜ್ ಇತ್ತು ಅಂತ ಅಂದ್ಕೊಂಡ್ರೆ, ಈಗ ಅದು 5000 ಪೇಜ್ ಆಗಿದೆ. ಯಾಕೆ ಅಂದರೆ ಬಂದಿರತಕ್ಕಂಥ ರಿಸರ್ಚು, ಹೊಸ ಹೊಸ ಡೆವಲಪ್ಮೆಂಟ್ಸು ಎಲ್ಲನೂ ಆ ಪೇಜ್ಗಳಿಗೆ ಸೇರಿಕೊಂಡಿದೆ. ಹಳೆ ಡಿಲೀಟ್ ಆಗ್ತಿಲ್ಲ. ಅದು ಬೇಸಿಕ್ ಇತ್ತದು. ಸೊ ಈಗ ಕಣ್ಣಿನ ಬಗ್ಗೆನೇ ಇರ್ತಕ್ಕಂಥ ನಾವು MDಲಿ ಓದ್ತಕ್ಕಂಥದ್ದು, ನಾನು ಓದ್ತಾ ಇದ್ದಾಗ ಸುಮಾರು ಒಂದು 15,000 ಪೇಜುಗಳು ಅಷ್ಟು ಪುಸ್ತಕಗಳಿರೋದು. ಈಗ ಅದು 40,000 ಪೇಜುಗಳು ಪುಸ್ತಕಗಳಿದೆ. 40,000 ಪೇಜು ಅಂದರೆ ಟೈಮ್ ಅಷ್ಟೇ ಇದೆ, ನೀವು ಇಷ್ಟನ್ನು ವಾಲ್ಯೂಮ್ ಜಾಸ್ತಿ ಆಗಿದೆ. ಈಗ ಆ 4.5 years ಅವ್ರನ್ನ ಎಲ್ಲವನ್ನೂ ತಿಳಿಸೋಕ್ಕೆ ಹೊರಡ್ತಾರೆ ಮೆಡಿಕಲ್ ಎಜುಕೇಷನಲ್ಲಿ. ಈಗ MBBS ಸೇರಿದವರು ಕಣ್ಣು ಕಲಿಬೇಕು, ಮೂಗು ಕಲಿಬೇಕು, ನಾಲ್ಗೇನೂ ಕಲಿಬೇಕು. ನಂತರ ಅವರು MDಗೆ ಹೋದಾಗ ಸೊ ಬರೀ ಏನಾದರೂ ಹ್ಯಾಂಡ್ ಸ್ಪೆಷಲಿಸ್ಟ್ ಆದರೂ ಅಂದ್ಕೊಳ್ಳಿ, ಇವೆಲ್ಲನೂ ಅವ್ರಿಗೆ ಬೇಕಾಗಲ್ಲ, ವೇಸ್ಟ್ ಆಗುತ್ತೆ. ಅಂದರೆ ಅವರ ಸಮಯವನ್ನು ನಾವು ಇದರಲ್ಲೆಲ್ಲ ವ್ಯರ್ಥ ಮಾಡಿದ್ದೀವಿ, ಏನೇನೋ ಡೀಟೇಲಾಗಿ ಹೇಳ್ಕೊಟ್ಟಿದ್ದೀವಿ. ಈಗ ಯಾರು ಐ ಸ್ಪೆಷಲಿಸ್ಟ್ ಆಗಬೇಕು ಅಂತ ಇಷ್ಟಪಡ್ತಾರೋ ಅವ್ರಿಗೆ MBBS ಟೈಮಲ್ಲಿ ಬೋನ್ಸ್ ಬಗ್ಗೆ ಕಂಪ್ಲೀಟ್ ಆರ್ಥೋಪೆಡಿಕ್ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳ್ಕೊಡ್ತಾರೆ. ಅವ್ರಿಗೆ ಅಷ್ಟನ್ನು ಎಕ್ಸಾಮಲ್ಲಿ ಬರೀಲಿಕ್ಕೆ ಹೋಗ್ತಾರೆ. ನಂತರ 5.5 ವರ್ಷ ಆದ ನಂತರ ಇಮ್ಮಿಡಿಯೇಟ್ಲಿ ಅದು ಬೇಕಾಗಲ್ಲ, ಅವರು ಕಣ್ಣಿನ ಸ್ಪೆಷಲಿಸ್ಟ್ ಆಗಿ ಸೇರಿಕೊಂಡ್ರೆ. ಸೊ ಅವ್ರ ಸಮಯವನ್ನು ವ್ಯರ್ಥ ಮಾಡಿದ್ರು, ಅವ್ರಿಗೆ ನಂತರ ಯಾವುದು ಬೇಕಾಗಲ್ವೋ ಅದನ್ನು ಹೇಳಿಕೊಟ್ರು. ಆಮೇಲೆ ಈ 4.5 ವರ್ಷದಲ್ಲಿ 5,000 ಪೇಜ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಫಿಲ್ಟರ್ ಮಾಡ್ಕೊಂಡು ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ. ಇದರಿಂದ ಮಕ್ಕಳ ಮೇಲೆ ತುಂಬ ಗಂಭೀರವಾಗಿರ್ತಕ್ಕಂಥ ಒಂದು ಪರಿಣಾಮ ಆಗ್ತಾ ಇದೆ. ಸೊ ಈ 5,000 ಪೇಜಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು 2,000 ಪೇಜ್ ಇರ್ಬೋದು. ಆ ಮಗುಗೆ ಆ ಮೋಸ್ಟ್ ಇಂಪಾರ್ಟೆಂಟ್ ಬಿಟ್ಟು ಉಳಿದಿದ್ದು ಕಲ್ತ್ಕೊಂಡಿರೋ ಸಾಧ್ಯತೆಯೂ ಇದೆ. ಬಿಕಾಸ್ ಯು ಆರ್ ಡೈಲ್ಯೂಟಿಂಗ್ ಇಟ್ ಸೋ ಮಚ್. ವಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್ ದಿಲ್ ಸ್ಟಡಿ ಆ್ಯಂಡ್ ಕಮ್. ಸೊ ಇದು ಆ್ಯಕ್ಚುಲಿ ನಿನ್ನೆನೇ ಆಗಬೇಕಿತ್ತು ಈ ಥರದ್ದು ಬದಲಾವಣೆಗಳು, ಇನ್ನೂ ಆಗಿಲ್ಲ. ನಾಳೆನೋ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಆ ಥರದ ಒಂದು ಪರಿಸ್ಥಿತಿಲಿದ್ದೀವಿ. ತುಂಬ ಸ್ಲೋ ಇದೆ. ಇದು ಒಂದು ಆಸ್ಪೆಕ್ಟು. ಇನ್ನೊಂದು ಆ ನೀಟ್ ಎಕ್ಸಾಮ್ ಅಂತ, ಇದು ಪೋಸ್ಟ್ ಗ್ರ್ಯಾಜುಯೇಟ್ ನೀಟ್ ಎಕ್ಸಾಮ್ ಅಂತ. ಈಗ ದೇಶದಲ್ಲಿ 1,00,000 ಮೆಡಿಕಲ್ ಸ್ಟೂಡೆಂಟ್ಸು 1 ವರ್ಷಕ್ಕೆ ಪಾಸ್ ಆಗ್ತಾರೆ. 1,00,000 ಮೆಡಿಕಲ್ ಸ್ಟೂಡೆಂಟ್ಸ್ 1 ವರ್ಷಕ್ಕೆ ಪಾಸ್ ಆಗ್ತಾರೆ. ಇವ್ರು ಪಾಸಾದಾಗ ನಂತರ ಅವ್ರಿಗೆ ನೀಟ್ ಎಕ್ಸಾಮಲ್ಲಿ ಒಂದು 30-35 ಸಾವಿರದ PG ಸೀಟುಗಳಿರುತ್ತೆ, ಅದಕ್ಕೆ ಅವ್ರು ಕಾಂಪೀಟ್ ಮಾಡ್ತಾರೆ. ಪಾಸ್ ಆದಾಗಲಿಂದ ನೀಟ್ ಎಕ್ಸಾಮ್ ಬರೋವರೆಗೂ ಸುಮಾರು 1-1.5 ವರ್ಷ
ಅವರು ಈ ಪ್ರಿಪ್ರೇಷನಲ್ಲಿ ಮನೇಲಿ ಕೂತ್ಕೊಂಡು ಅಥವಾ ಕೋಚಿಂಗ್ ಸೆಂಟರ್ಸ್ಗೆ ಹೋಗೋ ಮಾಡ್ತಾರೆ. ಇದರಿಂದ ನಮಗೇನಾಗ್ತಾ ಇದೆ ಅಂದರೆ, ಪ್ರೈಮ್ ಏಜಲ್ಲಿ ಇರ್ತಕ್ಕಂಥವ್ರು 25-26 ವರ್ಷ ವಯಸ್ಸಲ್ಲಿರ್ತಕ್ಕಂಥವ್ರು ಕ್ವಾಲಿಫೈಡ್ ಡಾಕ್ಟರ್ಸು 1,00,000 ಜನದ 1 ವರ್ಷದ ವರ್ಕ್ ಅವರ್ಸು ವೇಸ್ಟ್ ಆಗ್ತಾ ಇದೆ. ಇದು ನಾವು ಲೆಕ್ಕ ಹಾಕಿದಾಗ ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾರೆ. 1,00,000 ಜನ ದಿನಕ್ಕೆ 8 ಲಕ್ಷ ಅವರ್ಸ್ ಆಯಿತು. ನೀವು 250 ಗಂಟೆ ಅಂತ ಅಂದ್ಕೊಂಡ್ರು, 250 ದಿನ ಉಳಿದಿದ್ದ ರಜೆಗಳು ಅಂತ ಬಿಟ್ರು 25 ಕೋಟಿ ಮ್ಯಾನ್ ಅವರ್ಸ್ ಆರ್ ಗೆಟಿಂಗ್ ವೇಸ್ಟೆಡ್ ಎವ್ರಿ ಇಯರ್ ಜಸ್ಟ್ ಬಿಕಾಸ್ ಆಫ್ ದಿಸ್ ಎಕ್ಸಾಮ್ ಪ್ಯಾಟರ್ನ್. MBBS ಟೈಮಲ್ಲಿ ಆ ಎಕ್ಸಾಮನ್ನು ಮುಗಿಸ್ಬೋದು ಅಟ್ ದ ಎಂಡ್, ಅಥವಾ ಹೌಸ್ ಸರ್ಜನ್ಸಿ ಟೈಮಲ್ಲೇ ಮುಗಿಸ್ಬೋದು. ಇದು ನ್ಯಾಷನಲ್ ವೇಸ್ಟ್ ಇದು. ಸೊ ಇದರಿಂದ ಸ್ಟ್ರೆಸ್ಸು ಡೆವಲಪ್ ಆಗುತ್ತೆ ಮಕ್ಕಳಿಗೆ, ಅವರು ಟೈಮ್ ವೇಸ್ಟ್ ಆಗುತ್ತೆ. ಆ ವರ್ಷದಲ್ಲಿ ಅವರು ಏನು ಅರ್ನ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಸೊ ಈ ಥರದ್ದು, ಯಾಕೆಂದರೆ ಪ್ರತಿ ಮನೆಗೂ ಈ ತೊಂದರೆಗಳು ಬರಲ್ಲ, ಹಾಗಾಗಿ ಈ ತೊಂದರೆ ಬಗ್ಗೆ ಗೊತ್ತಾಗಲ್ಲ. ಬಟ್ ಯಾರು ಪೊಸಿಷನಲ್ಲಿದ್ದಾರೋ, ಪೊಸಿಷನ್ ಆಫ್ ಪವರಲ್ಲಿ ಅವ್ರು ಮಾಡಬೇಕಾಗತ್ತೆ. ಸೊ ಯು ಆರ್ ಪಾರ್ಟ್ ಆಫ್ ಮೆನಿ ಬೋರ್ಡ್ಸ್ ಅಲ್ವಾ ಸರ್? ಹಾಂ, ಪ್ರೆಸಿಡೆಂಟ್ ಆಗಿದ್ರಿ. ಇಲ್ಲೆಲ್ಲ ನಾವು ಈ ಒಪಿನಿಯನ್ನ ರೈಸ್ ಮಾಡ್ತೀವಿ, ಬಟ್ ಇಲ್ಲಿ ಪವರ್ ಅಂತೇನಿರಲ್ಲ ಮಾಡಲಿಕ್ಕೆ. ಸೊ ಅದು ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಲ್ಲಿ ಆಗಬೇಕು. ದೇರ್ ಶುಡ್ ಬಿ ಅ ನ್ಯಾಷನಲ್ ಡಿಬೇಟ್. ಇಲ್ಲಿ ನಾನು ಹೇಳೋದೇನು ಅಂದರೆ, ಸಮಾಜಕ್ಕೂ ಒಂದು ಇದು ತನ್ನ ಜವಾಬ್ದಾರಿ ಅನ್ನೋ ಒಂದು ದೃಷ್ಟಿಕೋನ ಬರಬೇಕು ಅಂತ. ಯಾಕೆಂದರೆ ಹೇಗೆ ನಾವು ಒಂದು ಗೌರ್ಮೆಂಟ್ನ ಎಲೆಕ್ಟ್ ಮಾಡ್ತೀವೋ, ಹಾಗೆ ನಾಳೆ ನಮಗೆ ಬರ್ತಾ ಇರ್ತಕ್ಕಂಥ ಡಾಕ್ಟ್ರುಗಳಿರ್ಬೋದು, ನಮಗೆ ಬರ್ತಾ ಇರ್ತಕ್ಕಂಥ ಇಂಜಿನಿಯರ್ಸ್ ಇರ್ಬೋದು, ಸಿವಿಲ್ ಸರ್ವೆಂಟ್ಸ್ ಇರ್ಬೋದು, ಅವರು ಯಾವ ದಾರಿಯಲ್ಲಿ ಬರ್ತಾರೆ, ಎಷ್ಟು ಕಷ್ಟಗಳಿದೆ ಅವ್ರಿಗೆ, ಮತ್ತು ಅವರ ದಾರಿಯನ್ನು ಹೇಗೆ ಸುಗಮ ಮಾಡ್ಬೋದು ಅನ್ನೋದರಲ್ಲಿ ಸಮಾಜದ ಒಂದು ಕಳಕಳಿನೂ ಬಂದರೆ, ನಾಳೆ ಅವರು ವಾಪಸ್ ಸಮಾಜಕ್ಕೆ ಬಂದಾಗ ಅವರು ಅಷ್ಟೇ ಒಂದು ಕಮಿಟೆಡ್ ಆಗಿ ಇರ್ತಾರೆ ಅನ್ನೋ ಒಂದು, ಅಂದರೆ ಅದು ನಮ್ಮ ಜವಾಬ್ದಾರಿನಾ ಅಂತ ಅನ್ಸುತ್ತೆ. ಅದಕ್ಕೆ ಥ್ಯಾಂಕ್ ಯು. ಐ ಥಿಂಕ್ ಫಸ್ಟು ನೀವು ಮೊದಲ ಜವಾಬ್ದಾರಿನ ನೆನಪಿಸಿದ್ದೀರಾ ಬೈ ಕ್ರಿಯೇಟಿಂಗ್ ಅವೇರ್ನೆಸ್. ಎಷ್ಟೋ ವಿಚಾರಗಳು ಗೊತ್ತಿರಲ್ಲ, ಎಲ್ಲ ಅವ್ರವ್ರದ್ದೇ ಇವತ್ತು ನೋಡ್ಕೊಂಡು ನಾವು ಎಲ್ಲ ಅವ್ರವ್ರ ಬ್ಯುಸಿನಲ್ಲಿರ್ತೀವಿ. ಸೊ ಒನ್ ಇಸ್ ದ್ಯಾಟ್, ಆ್ಯಂಡ್ ಸೆಕೆಂಡ್ ಇಸ್ ಬ್ಯೂರೋಕ್ರಾಟ್ಸ್ ಆ್ಯಂಡ್ ದ ಪವರಲ್ಲಿರೋರು, ಪೊಸಿಷನಲ್ಲಿರೋರು ವಾಂಟಿಂಗ್ ಟು ಎಕ್ಸರ್ಸೈಸ್ ಆಲ್ ಆಫ್ ದಿಸ್. ಸೊ ವಿ ಜಸ್ಟ್ ಹೋಪ್ ಆಲ್ ಆಫ್ ದಿಸ್ ಹ್ಯಾಸ್ ಟು fall in place, and then we want good doctors, young doctors, more talent to come in, because health care ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊಸೈಟಿಗೆ. ನಿಜ ಸರ್. ಸೊ ನಮ್ಮಲ್ಲಿ ಡಾಕ್ಟರ್ ಪೇಷಂಟ್ ರೇಷಿಯೋ ಅಂತ ಹೇಳ್ತೀವಿ, ಒಂದು ಪಾಪ್ಯುಲೇಷನ್ಗೆ ಎಷ್ಟಿರಬೇಕು ಅಂತ. ಸೊ ನಮ್ಮ ದೇಶದಲ್ಲಿ ಸಾಕಷ್ಟು 1.4 ಬಿಲಿಯನ್ ಪೀಪಲ್, ಇಷ್ಟು ಜನ ಇರೋದ್ರಿಂದ ನಮಗೆ ಡಾಕ್ಟರ್ಗಳ ಅಗತ್ಯ ಇದೆ. ಇವತ್ತು ಎಷ್ಟು ಜನಕ್ಕೆ ಒಬ್ಬರು ಡಾಕ್ಟರ್ ಇದ್ದಾರೆ ಸರ್? ಸೊ ಈಗ ಸುಮಾರು ಒಂದು MBBS ಅಂತ ತೊಗೊಂಡ್ರೆ 1,500 ಜನಕ್ಕೆ ಒಬ್ಬರು ಡಾಕ್ಟ್ರ್ ಇದ್ದಾರೆ. ನೀವು ಬೇರೆದನ್ನು ಎಲ್ಲನೂ ತೊಗೊಂಡ್ರೆ 1,000ಕ್ಕಿಂತ ಕಡಿಮೆಗೆ ಒಂದು ಡಾಕ್ಟ್ರ್ ಸಿಗ್ತಾರೆ. ಆದರೆ ದಟ್ ಈಸ್ ದ ಡಿಸೈರ್ಡ್ ಒನ್. ಇನ್ನು ಒಂದು 800ಕ್ಕೆ ಬಂದರೆ ಅದು ದಟ್ ಈಸ್ ಐಡಿಯಲ್ ಸಿಚುವೇಶನ್ ಥರ. ಬಟ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಇಲ್ಲ ಎಲ್ಲ ಸಿಟಿಗಳಲ್ಲಿ, ಟೌನ್ಗಳಲ್ಲಿ. ಇತ್ತೀಚಿನ ದಿನಗಳಲ್ಲಿ ಟೈರ್ 2, ಟೈರ್ 3ಗೂ ಸಹ ಡಾಕ್ಟರ್ಸ್ ಹೋಗ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ಮೇಯ್ನ್ ತೊಂದರೆ ಏನು ಬರ್ತಾ ಇದೆ ಅಂದರೆ, ಸ್ಪೆಷಲೈಸೇಷನ್ಗೆ ರೇಷಿಯೋ ಇಲ್ಲ. ಈಗ 1,00,000 MBBS ಡಾಕ್ಟರ್ಸ್ ಇದ್ದರೆ ಬರೀ 40-45 ಸಾವಿರ MD ಸೀಟುಗಳಿರುತ್ತೆ. ಇನ್ನು 50,000 ಜನ ಮತ್ತೊಂದು ವರ್ಷ ಆ ಥರ ಅದನ್ನ ಇದು ಮಾಡ್ತಾ ಕೂತ್ಕೊಳ್ತಾರೆ, ವೆಯ್ಟ್ ಮಾಡ್ತಾ ಕೂತ್ಕೊಳ್ತಾರೆ, ಸಮಯ ಕಳ್ಕೊಳ್ತಾರೆ. ಮತ್ತು ಕೆಲವರೆಲ್ಲ MBBS ಆಗೇ ಉಳ್ಕೋಬೇಕಾಗತ್ತೆ. ತಪ್ಪಿಲ್ಲ ಅದರಲ್ಲಿ, ಆದರೆ ಆ ಒಂದು ಸಮಯ ಒಂದು ವ್ಯರ್ಥ ಆಗುತ್ತೆ. ಬೇರೆ ದೇಶಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ MBBS ಅಂತಲಿರೋರಿಗೆ ಫ್ಯಾಮಿಲಿ ಫಿಸಿಷಿಯನ್ಸ್ ಅಂತ, ಫ್ಯಾಮಿಲಿ ಮೆಡಿಸಿನ್ ಅಂತ, ಅದನ್ನೇ ಒಂದು ಸ್ಪೆಷಾಲಿಟಿ ಥರ ಮಾಡಿ, ವೆನ್ ದೇ ಕಮ್ ಆ್ಯಸ್ ಫ್ಯಾಮಿಲಿ ಫಿಸಿಷಿಯನ್ಸ್ ಆರ್ ಜನರಲ್ ಪ್ರಾಕ್ಟೀಷನರ್ಸ್, they have a overall view of all the specialities and they know when to refer, how to give a comprehensive care. ಆ ಥರದ್ದು ಅದನ್ನೇ ಒಂದು ಸ್ಪೆಷಾಲಿಟಿ ಥರ, ಈ ಫ್ಯಾಮಿಲಿ ಡಾಕ್ಟರ್ ಥರ ವಿತ್ ಎ ಸ್ಪೆಷಲೈಸೇಷನ್. ಕರೆಕ್ಟ್. ಸೊ ಈಗಿರೋ ಫ್ಯಾಮಿಲಿ ಡಾಕ್ಟರ್ MBBS ನಾಲೆಡ್ಜಲ್ಲೇ ಮಾಡ್ತಾರೆ. ಅಲ್ಲಿ ಸ್ಪೆಷಲೈಸೇಷನ್ ಕೊಟ್ಟಾಗ ಅವರಿಗೆ ಈಗ ಯಾವ ಸ್ಟೇಜಲ್ಲಿ ರೆಫರ್ ಮಾಡಬೇಕು, ರೆಫರ್ ಮಾಡಿ ಬಂದಾಗ ಫರ್ದರ್ ಕೇರ್ ಯಾವ ಥರ ಕೊಡಬೇಕು, ಆ ಒಂದು ವಿಚಾರ ಗೊತ್ತಿರುತ್ತೆ. ಈಗ ಈ MBBS ಲೆವೆಲಲ್ಲಿ ಪೂರ್ತಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು. ಫ್ಯಾಮಿಲಿ ಫಿಸಿಷಿಯನ್ ಮಾಡಿದವರು
ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ. ವಾಪಸ್ ಪೇಷಂಟು ಆರ್ಥೋಪೆಡಿಷಿಯನ್ ಹತ್ರ ಮಾಡಿಸ್ಕೊಂಬಂದ್ರೆ ಅಥವಾ ಆಫ್ಥಾಲ್ಮಾಲಜಿಸ್ಟ್ ಹತ್ರ ಟ್ರೀಟ್ಮೆಂಟ್ ಮಾಡ್ಕೊಂಬಂದ್ರೆ ಹ್ಮ್. ತಾನು ಯಾವ ಥರದ ಕೇರ್ ಕೊಡ್ಬೋದು ಅಂತ. ಹ್ಮ್. ಸೊ ದಟ್ ಕಂಟಿನ್ಯೂಟಿ ಆಫ್ ಕೇರ್ ಅನ್ನೋದು ಒಂಥರ ರಿಲೇ ಥರ. ಆ, ಸೊ ಅದಿರತ್ತದು. ಆವಾಗ ಏನಂದರೆ ಜನಗಳ ದೃಷ್ಟಿಯಿಂದ ನೋಡೋದಾದರೆ ಅವಾಗ ಹೌದು ನಮ್ಮ ಮನೆ ಹತ್ರ ಇರ್ತಕ್ಕಂಥ ಡಾಕ್ಟ್ರು ಆಮೇಲೆ ನೋಡ್ಕೊಳ್ತಾರೆ. ನಾನು ಸ್ಪೆಷಲಿಸ್ಟ್ ಹತ್ರಕ್ಕೆ ಅಲ್ಲಿಗೆ ಬೇಕಾದರೆ ಹೋಗಿ ಬರ್ತೀನಿ, ಆಮೇಲೆ ನಾನು ಇಲ್ಲಿ ಫಾಲೋ ಅಪ್ ಮಾಡ್ತೀನಿ, ಆಮೇಲೆ ನಾಲೆಡ್ಜ್ ಶೇರಿಂಗು ಈ ಥರನೂ ಇರುತ್ತೆ ಅಂತ ಹೇಳಿ. ಸೊ ಬೇರೆ ದೇಶಗಳೆಲ್ಲ ಆ ಥರ ಮಾಡಿದ್ದಾರೆ, ಇಲ್ಲೂ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಬಟ್ ನಿಧಾನ ಇದೆ. ಈ ಮಧ್ಯೆ ಇನ್ನೊಂದು ಇತ್ತೀಚೆಗೆ ಐ ಗೆಸ್ ಯುಕ್ರೇನಾ ಎಲ್ಲ ತುಂಬ ಹೌದು, ಅಲ್ಲಿಗೆ medical students. ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ರು. ಅದಕ್ಕೆ ಕಾರಣ ಇಸ್ ಇಲ್ಲಿರೋ ಸಿಸ್ಟಮ್ಸು ತುಂಬ ಕಷ್ಟ ಕ್ರ್ಯಾಕ್ ಮಾಡೋಕ್ಕೆ ಅಂತನಾ, ಅಥವಾ ನಂಬರ್ ಆಫ್ ಸೀಟ್ಸ್ ಅವೈಲಬಲ್. ಅದು ಇನ್ನು ಉಳ್ಕೊಂಡವರು ನೆಕ್ಸ್ಟ್ ವರ್ಷವರೆಗೂ ಕಾಯೋದು ಬದಲು ಬೇರೆ ದೇಶಕ್ಕೆ ಹೋಗ್ಬಿಡೋದು, ಇವೆಲ್ಲ ಕಾರಣಗಳು ಅನ್ಸತ್ತಾ? ಅಂದರೆ ನಮ್ಮ ದೇಶ ಎಷ್ಟು ದೊಡ್ಡದಿದೆ ಅಂದರೆ ಆಸ್ಪಿರೆಂಟ್ಸು 2 ಲಕ್ಷ ಜನ ಇದ್ದಾರೆ ಅಂದರೆ ಇಲ್ಲಿ 1 ಲಕ್ಷ ಸೀಟ್ ಅಷ್ಟೇ ಇರೋದು. ಇದು ಯಾಕೆ ಸರ್ ಜಾಸ್ತಿ ಮಾಡ್ತಿಲ್ಲ? ಮಾಡ್ತಿದ್ದಾರೆ. ಪ್ರತಿ ವರ್ಷವೂ ಅದನ್ನು ಒಂದು 10-15 ಸಾವಿರ ಸೀಟ್ ಥರ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ಸೀಟ್ ಮಾಡೋದ್ರ ಜೊತೆಗೆ ಒಂದು ಮೆಡಿಕಲ್ ಎಜುಕೇಷನ್ ಪ್ಯಾಟರ್ನ್ನ, ಈಸ್ ಆಫ್ ಟೀಚಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಇಲ್ಲೂ ಸುಧಾರಣೆ ಆಗಬೇಕು. ನೀವು ಇಷ್ಟೊತ್ತು ಆ ಹೇಳಿದ್ರಲ್ಲ. ಸುಧಾರಣೆ ಆಗ್ತಾ ಇಲ್ಲ. ಈ ಬರೀ ಸೀಟ್ ಜಾಸ್ತಿ ಮಾಡ್ತಿದ್ದಾರೆ, ಕ್ವಾಲಿಟಿಲೂ ಹೋಗ್ತಾ ಇದೆ. ನಾನು ಕ್ವಾಲಿಟಿ ಬಗ್ಗೆ ಹೆಚ್ಚು ಮಾತಾಡಬಾರ್ದು, ಯಾಕೆಂದರೆ ಅದನ್ನು ಕ್ರಿಟಿಸೈಸ್ ಮಾಡ್ದಂಗೆ ಅನಿಸುತ್ತೆ. ಬಟ್ ಅದು ಒಂದು ಲೈಕ್ ಅದೇನೋ ಅಂತಾರಲ್ಲ, ಅದು ಅಹಿತಕರವಾಗಿರ್ತಕ್ಕಂಥ ಸತ್ಯ ಅದು. ಸೊ ಕ್ವಾಲಿಟಿ ಆಫ್ ಎಜುಕೇಷನೂ ಕಡಿಮೆ ಆಗಿದೆ, ಯಾಕೆಂದರೆ ನೀವು 5,000 ಪೇಜ್ನ 1,000 ಜನದ ಆ ಥರ ಎಕ್ಸ್ಪೆಕ್ಟ್ ಮಾಡ್ತೀರಿ, ಕಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ವಿಚ್ ಈಸ್ ಹ್ಯೂಮನ್ಲಿ ನಾಟ್ ಪಾಸಿಬಲ್. ಸೊ ಆ್ಯಂಡ್ ಹೆನ್ಸ್ ಯು ಹ್ಯಾವ್ ಟು ಕಮ್ ಔಟ್ ವಿತ್ ವಾಟ್ ಈಸ್ ಪಾಸಿಬಲ್, ವಾಟ್ ಈಸ್ ಮಸ್ಟ್ ಲರ್ನ್ ಆ್ಯಂಡ್ ವಾಟ್ ಈಸ್ ಗುಡ್ ಟು ಲರ್ನ್, ಸೊ ಆ್ಯಂಡ್ ಅದನ್ನು ತರಬೇಕಾಗ್ತಾ ಇದೆ. ಸೊ ಯುಕ್ರೇನು ಅಲ್ಲಿ ಇಲ್ಲಿ ಹೋಗ್ತಾಯಿದ್ರು, ರಷ್ಯಾಗೆ ಹೋಗ್ತಾರೆ, ಯುಕ್ರೇನ್ಗೆ ಹೋಗ್ತಾರೆ, ಮಾರಿಷಿಯಸ್ಗೆ ಹೋಗ್ತಾರೆ. ತುಂಬ ಜನ ಇಂಡಿಯನ್ ಸ್ಟೂಡೆಂಟ್ಸು ಅಬ್ರಾಡ್ ಸ್ಟಡೀಸ್ಗೆ ಹೋಗ್ತಾರೆ. ಸೊ ಆಲ್ ಆಫ್ ದಟ್ ಇಸ್ ಅಕ್ಸೆಪ್ಟೆಡ್ ಇಲ್ಲಿನೋ, ಅಥವಾ ಕೆಲವು ಸತಿ ಇಲ್ಲ, ಅಲ್ಲಿರೋ ಸರ್ಟಿಫಿಕೇಟ್ಸ್ಗೆ ಇಲ್ಲಿ ಮತ್ತೆ ಎಕ್ಸಾಮ್ ಇಲ್ಲ. ತಗೋಬೇಕು? ಅದಕ್ಕೇನಾಗುತ್ತೆ ಅಂದರೆ ಅಲ್ಲಿ ಪಾಸ್ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇಲ್ಲಿ ಒಂದು ಇಂಟರ್ನ್ಶಿಪ್ ಅಥವಾ ಫರ್ದರ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಫಾರಿನ್ ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗೆ ಒಂದು ಎಕ್ಸಾಮ್ ಇದೆ. ನ್ಯಾಷನಲ್ ಲೆವೆಲಲ್ಲಿ ಒಂದು ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರಿಂಜೆಂಟ್ ಎಕ್ಸಾಮ್ ಇದೆ. ಅದನ್ನು ಪಾಸ್ ಮಾಡಿದ್ರೆ ಅವರು ಓದಿರ್ತಕ್ಕಂಥದ್ದು ಗುಣಮಟ್ಟಕ್ಕೆ ಸರಿ ಇದೆ ಅಂತ ಹೇಳಿ ಒಳಗೆ ಬಿಡ್ತಾರೆ, ಇಲ್ಲಿ ಪ್ರಾಕ್ಟೀಸ್ ಮಾಡಿ. ಅದು ತುಂಬ ಚೆನ್ನಾಗಿ ನಡೆಯುತ್ತದು. ಅದರಲ್ಲಿ ಆ್ಯಕ್ಚುಲಿ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಪಾಸ್ ಪರ್ಸೆಂಟೇಜ್ ಒಂದು 25-30% ಏನೋ ಇದೆ ಅಷ್ಟೇ. ಅದು 100 ಜನ ಅದಕ್ಕೆ ಟ್ರೈ ಮಾಡಿದರೆ ಹೊರಗಡೆ ಮಾಡ್ಕೊಂಬಂದವರು 1 ವರ್ಷದಲ್ಲಿ ಅಷ್ಟೇ ಜನ ಪಾಸ್ ಆಗ್ತಾರೆ. ಅಂದರೆ ಸ್ಟ್ರಿಕ್ಟ್ ಇದೆ ಎಕ್ಸಾಮ್ ಅದು. ಐ ಆಮ್ ನಾಟ್ ಶೂರ್ ಅಬೌಟ್ ದಟ್, ಬಟ್ ಇಟ್ಸ್ ಎ ಸ್ಟ್ರಿಕ್ಟ್ ಎಕ್ಸಾಮ್. Wake up to fresh ideas. Repose. ಥ್ಯಾಂಕ್ ಯು. ಐ ಗೆಸ್ ಆಲ್ ಆಫ್ ದಿಸ್ ಇವತ್ತಿನ ಪೇರೆಂಟ್ಸ್ ನೋಡ್ತಾ ಇರೋರು ಆ್ಯಂಡ್ ಆಸ್ಪಿರೆಂಟ್ಸ್ ನೋಡ್ತಾ ಇರೋರಿಗೆ ಒಂದು ಹೊಲಿಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದೀರಿ. ಆ್ಯಂಡ್ ನೌ ಕಮ್ಸ್ ಇವತ್ತಿನ ಜನ್ರೇಷನ್ ವೆರೆನ್ ಯು ಸ್ಪೋಕ್ ಅಬೌಟ್ ಅಟೆನ್ಷನ್ ಡೆಫಿಸಿಟ್ ಇದೆ. ಅಂದರೆ ಎಲ್ಲರೂ ರೀಲ್ ಜಮಾನಕ್ಕೆ ಇಳಿದ್ಬಿಟ್ಟಿದ್ದೀವಿ. 15 ಸೆಕೆಂಡ್ ಮೇಲೇನೂ ಅಟೆನ್ಷನ್ ಇರಲ್ಲ. ಬ್ರೈನ್ ಸ್ಟಿಮ್ಯುಲೇಷನ್ ಅಷ್ಟೆಲ್ಲ ಆಗ್ತಾ ಇರೋದ್ರಿಂದ ಫೋಕಸ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗ್ತಾ ಇದೆ. ಇನ್ಫ್ಯಾಕ್ಟ್ ನಮ್ಮಂಥವ್ರು ನಾವು ನೋಡ್ಬೋದು, ರೀಲ್ ಬರೋಕ್ಕಿಂತ ಮುಂಚೆ ಅಥವಾ ಸೋಷಿಯಲ್ ಮೀಡಿಯಾ ಬರೋಕ್ಕಿಂತ ಮುಂಚೆ 1.5 ಗಂಟೆ 2 ಗಂಟೆ ಸಿನಿಮಾನ ಆರಾಮಾಗಿ ನೋಡ್ತಾ ಇದ್ವಿ. ಇವತ್ತು ಅಷ್ಟ್ರ ಮಧ್ಯೆ ಎಷ್ಟು ಸತಿ ಅಡಿಕ್ಷನ್ನು, ಫೋನ್ ತೆಗಿತೀವಿ. ಸೊ ಹೌ ಡು ವಿ ಡೀಲ್ ವಿತ್ ದಿಸ್ ಅಟೆನ್ಷನ್ದು ಪ್ರಾಬ್ಲಮ್ ಸರ್? ಆ್ಯಂಡ್ ಹೌ ಇಸ್ ಇಟ್ ಎಫೆಕ್ಟಿಂಗ್ ದ ಡಾಕ್ಟರ್ಸ್ ಕಮ್ಯುನಿಟಿ ಆ್ಯಂಡ್ ಆಲ್ಸೋ ಜನರಲ್ ಹೆಲ್ತ್, ನಮ್ಮೆಲ್ಲರ ಮಾನಸಿಕ ಆರೋಗ್ಯದ ಬಗ್ಗೆ? ನೋಡಿ, ಇದನ್ನು ಆನ್ಸರ್ ಮಾಡಲಿಕ್ಕೆ ಐ ಥಿಂಕ್ ನಮ್ಮ ಜನ್ರೇಷನವ್ರಿಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಒಂದು ಜನ್ರೇಷನ್ ನೋಡಿದ್ದೀವಿ ಯಾವಾಗ ಟೆಲಿಫೋನ್ಸೇ ಲಭ್ಯ ಇರಲಿಲ್ಲ, ಅಥವಾ ಆ ಟ್ರಂಕ್ ಕಾಲಕ್ಕೆ ನಾವು ಬುಕ್ ಮಾಡಬೇಕಿತ್ತು ಅಂತ. ನಂತರ ಮೊಬೈಲ್ ಫೋನ್ಸ್ ಅಂತ ಬಂತು, ನಂತರ ಅದರಲ್ಲಿ ಅಡ್ವಾನ್ಸಸ್ ಬಂತು, ನಂತರ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ. ಸೊ ವಿ ಹ್ಯಾವ್ ಸೀನ್ ಆಲ್ ದಿಸ್. ಇದನ್ನು ನಾವು ಕಂಪೇರ್ ಮಾಡಬೇಕಾದ್ರೆ ಮುಂಚೆ ನಾವೆಲ್ಲ ಚಿಕ್ಕವರಿದ್ದಾಗ ಯಾವುದಾದ್ರೊಂದು ವಸ್ತುವನ್ನು ಗ್ರಹಿಸಲಿಕ್ಕೆ ಅಥವಾ ಏನಾದರೂ ತಿಳ್ಕೊಳ್ಳಿಕ್ಕೆ ನಮ್ಮ ಹತ್ರ ಒಂದು ಸಮಯ ಎಲ್ರಿಗೂ ಸೇಮೇ ಇರೋದು, ಆದರೆ ಮನಸ್ಸಿನಲ್ಲೂ ಆ ಸಮಯ ಇರ್ತಾಯಿತ್ತು. ಅದಕ್ಕೆ ಅಟೆನ್ಷನ್ ಕೊಡೋಣ, ಒಂದಷ್ಟು ತಿಳ್ಕೊಳ್ಳೋಣ, 1 hour 2 hours ಕೂತಿದ್ದು ಪ್ರಶ್ನೆ ಕೇಳೋಣ ಅಂತ ಆ ಥರ. ಆದರೆ ವಿತ್ ಟೈಮ್ ಈಗಿನ ಜನ್ರೇಷನ್ ಹುಡುಗರು ಯಾರು
ಕಳೆದ ಒಂದು 15-20 ವರ್ಷದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವ್ರು ಹುಟ್ಟಿದಾಗ್ಲಿಂದ ನೋಡಿರ್ತಕ್ಕಂಥದ್ದು ಟೆಕ್ನಾಲಜಿ ಮತ್ತು ಸ್ಪೀಡು. ಅದಕ್ಕೆ ನಾನು ನಮ್ಮ ವೈಫ್ ಸೈಕ್ಯಾಟ್ರಿಸ್ಟು, ಅವರು ಮಕ್ಕಳ ಎಜುಕೇಷನಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದರು. ಒಂದು ಪ್ರೀ ಸ್ಕೂಲ್ಸಲ್ಲಿ ಇದನ್ನು, ಮತ್ತು ಅವ್ರಿಗೊಂದು ಇಂಟ್ರೆಸ್ಟ್ ಇತ್ತು ಶಾಲಾ ಮಕ್ಕಳ ಬಗ್ಗೆ ಇದನ್ನು. ಅವ್ರು ಹೇಳೋದು, ನಾವೆಲ್ಲ ಚಿಕ್ಕವರಿದ್ದಾಗ ಯಾವುದಾದ್ರೂ ಒಂದು ಗಿಡ ಬೆಳಿಬೇಕು ಅಂದರೆ ನಮಗೆ ಗೊತ್ತಿತ್ತು, ಒಂದು ಬೀಜನ ತೊಗೊಂಡೋಗಿ ಹಾಕಬೇಕು, ಅದಕ್ಕೆ ಕೆಲವು ದಿನ ಕೇರ್ ಮಾಡಬೇಕು, ನೀರು ಹಾಕಬೇಕು, ನಂತರ ಮೊಳಕೆ ಬರುತ್ತೆ, ಪ್ರೊಟೆಕ್ಟ್ ಮಾಡಬೇಕು. ಇಟ್ ಟೇಕ್ಸ್ ಟೈಮ್. ಸೊ 8-10 ದಿನ ತೊಗೋಬೋದು ಅದು ಮೊಳಕೆ ಬರಲಿಕ್ಕೆ, ಅದು ಡಿಪೆಂಡಿಂಗ್ ಆನ್ ದ್ಯಾಟ್. ಆ್ಯಂಡ್ ಕೆಲವು ದಿನಗಳು ತೊಗೊಳತ್ತೆ, ಮರ ಬೆಳಿಲಿಕ್ಕೆ ಟೈಮ್ ತೊಗೊಳತ್ತೆ ಅಂತ. ಈಗಿನ ಕಾಲದ ಮಕ್ಕಳು ಯೂಟ್ಯೂಬಲ್ಲಿ ನೋಡ್ತಾರೆ. ಸೊ ಯಾರೋ ಬಂದು ನೀರು ಹಾಕ್ತಾರೆ, ಬೀಜ ಹಾಕ್ತಾರೆ, ನೀರು ಹಾಕ್ತಾರೆ, ಗಿಡ ಬಂದುಬಿಡುತ್ತೆ, ಎಲ್ಲನೂ ಒಂದು 3 ನಿಮಿಷದಲ್ಲಿ ಮುಗ್ದೋಗುತ್ತೆ. ಅಂದರೆ ನಾವು ಈಗಿನ ಕಾಲದ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸ್ಪೋಜರ್ ಆ ಥರ ಇದೆ, ಅಥವಾ ಅವ್ರಿಗೆ ಸಿಕ್ಕಿರೋ ಎಕ್ಸ್ಪೋಜರು ಆ ಥರ ಇದೆ, ಎಲ್ಲನೂ ಫಾಸ್ಟಾಗೆ ಮುಗಿದೋಗುತ್ತೆ. ಸೊ ಅವರು ನಿಜ ಲೈಫಲ್ಲೂ ಅದೇ ಥರ ಆಗುತ್ತೆ ಅನ್ನೋ ಒಂದು ದೃಷ್ಟಿಕೋನ. ಮತ್ತೊಂದು, ಆ ಸ್ಪೀಡಿಗೆ ಟ್ಯೂನಪ್ ಆಗೋಗಿದ್ದಾರೆ ಅಂತ. ಅಂದರೆ ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ನಮಗಿತ್ತು, ಕಾದು ತಿಂತಾ ಇದ್ವಿ, ನಮ್ಗೆ ಆಪ್ಷನ್ನೇ ಇರಲಿಲ್ಲ, ಸಮಾಜನೂ ಹಾಗೆ ಇತ್ತು. ಬಟ್ ಇವತ್ತು ನೀವು ಹೇಳೋದು ಎಲ್ಲನೂ ಬೇಕಾಗಬೇಕು ಅಂತ. ಈಗ ಎಷ್ಟೋ ಸಲ ಆಕೆ ಹೇಳ್ತಾ ಇದ್ರು, ಶಾಲೆಗೆ ಬಂದು ಫಸ್ಟು ಇದರಲ್ಲೇ ನಾವು IITಗೆ ಸೇರಿಸ್ಬೇಕು ಅಂತ, ಇದರಲ್ಲಿ ಬೇಬಿ ಸಿಟ್ಟಿಂಗಲ್ಲಿ IIT ಮಾಡಿಸ್ಬೇಕು ಅಂತಿದ್ದೀವಿ, ಅದಕ್ಕೇನಾದರೂ ಸ್ಪೆಷಲ್ ಕೋಚಿಂಗ್ ಇದೆಯಾ ಅಂತ ಆ ಥರ ಎಲ್ಲ ಕೇಳ್ತಿದ್ರು ಅನ್ನೋ. ಅಂದರೆ ಆ ಥರ ಆಗೋಗಿದೆ ಅದು ಜನಗಳ ಮೈಂಡ್ಸೆಟ್ಟಲ್ಲಿ. ಎಲ್ಲವನ್ನೂ ಬೇಗ ಅಚೀವ್ ಮಾಡಬೇಕು, ಆಮೇಲೆ ನಾನು ಮುಂದೆ ಬರಬೇಕು, ಈ ಥರದ್ದು. ಸೊ ಅಲ್ಲಿಂದ ಸ್ವಲ್ಪ ಪಾಸ್ ತೊಗೋಬೇಕು. ಇದರಲ್ಲಿ ಆ್ಯಕ್ಚುಲಿ ಮಾನವತ್ವ ಅನ್ನೋದೇನಿದೆ, ಅಥವಾ ನ್ಯಾಚುರಲ್ ಕ್ರಿಯೇಷನ್ ಆಫ್ ಎ ಹ್ಯೂಮನ್ ಬೀಯಿಂಗ್ ಏನಿದೆ, ಅದನ್ನು ಸ್ವಲ್ಪ ನಾವು ಸೈಡ್ಗಿಟ್ಟು ಫಾಸ್ಟ್ ಪೇಸಲ್ಲಿ ಓಡ್ಸೋಕ್ಕೆ ಹೊರಟಿದ್ದೀವಿ. ಅದರದ್ದು ಕಾನ್ಸಿಕ್ವೆನ್ಸಸ್ ಆರ್ ವಾಟ್ ವಿ ಆರ್ ಸೀಯಿಂಗ್, ವೆದರ್ ಇನ್ ಟರ್ಮ್ಸ್ ಆಫ್ ದ ಪ್ರೆಸೆಂಟ್ ಡೇ ಎಂಪ್ಲಾಯೀಸ್ ಆರ್ ಪ್ರೆಸೆಂಟ್ ಡೇ patients also. They want everything fast. So how to unlearn ಇವಾಗ? Any thought on that? See, ಒಂದು unlearn is a must. It's not an option. ಯಾಕೆಂದರೆ this kind of a pace and high expectations and unrealistic expectations. The high expectation is okay, but when beyond a point it becomes unrealistic also. ಅಂಥ ಸಮಯದಲ್ಲಿ ಸ್ಟ್ರೆಸ್ ಆಗುತ್ತೆ. ಆ್ಯಂಡ್ ಸ್ಟ್ರೆಸ್ ರಿಲೇಟೆಡ್ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ ಅಂದರೆ, ಬಾಡಿಲಿ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ವೆನ್ ಯು ಆರ್ ಮೆಂಟಲಿ ಆರ್ ಫಿಸಿಕಲಿ ಮೂವಿಂಗ್ ಫಾಸ್ಟರ್ ದ್ಯಾನ್ ವಾಟ್ ಯುವರ್ ಬಾಡಿ ಕ್ಯಾನ್ ಹ್ಯಾಂಡಲ್, ಕೆಲವು ಬಾಡಿಲಿ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ, ಕಾರ್ಟಿಸಾಲ್ ಅಲ್ಲ ಅಂತ, ಆ ಥರದ್ದು. ಆಮೇಲೆ ಆ ಥರದ್ದು ಕೆಮಿಕಲ್ಸ್ ಎಲ್ಲ ದೇ ಆರ್ ನಾಟ್ ಗುಡ್ ಇನ್ ದ ಲಾಂಗ್ ರನ್. ದೇ ಆರ್ ಗುಡ್ ಟು ಟೇಕ್ ಓವರ್ ದಟ್ ಕ್ರೈಸಿಸ್. ಈಗ ಏನಾದರೂ ಎದುರುಗಡೆ ಹುಲಿ ಬಂತು ಅಂದರೆ ಓಡಕ್ಕೆ ಬರದೇ ಇರೋನು ಸಹ ಜೋರಾಗಿ ಓಡ್ತಾನೆ, ಅದು ಆ ಥರದ ಕೆಮಿಕಲ್ಸ್ ರಿಲೀಸ್ ಆಗಿರೋದ್ರಿಂದ. ಸೊ ಇದು ಹುಲಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ದೇವರು ಮಾಡಿರ್ತಕ್ಕಂಥ ಒಂದು ಬಾಡಿಲಿ ರಿಯಾಕ್ಷನ್ನು. ಇದನ್ನು ದಿನವಿಡೀ ಅದರಲ್ಲೇ ರನ್ ಮಾಡ್ತಾ ಇದ್ರೆ ನಾವು, ಪ್ರತಿ ಸಮಯನೂ ಅದೇ ಸ್ಪೀಡ್ ಬೇಕು, ಪ್ರತಿ ಇದರಲ್ಲೂ ಅದೇ ಬೇಕು ಅಂತ, ದೇಹದ ಬೇರೆ ಭಾಗಗಳು ತೊಗೊಳ್ಳಿಕ್ಕಾಗಲ್ಲ. ಇದರಿಂದ ಲಾಟ್ ಆಫ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಬಂದು, ಅದಕ್ಕೆ ನೀವು ಈಗ ಚಿಕ್ಕ ವಯಸ್ಸಲ್ಲಿ ದುರ್ಮರಣಗಳನ್ನು ಕೇಳ್ತಾ ಇರೋದು, ಕೆಲವು ಕಾಯಿಲೆಗಳನ್ನು ನೋಡ್ತಾ ಇರೋದು. ಇನ್ನು ಮೆಂಟಲ್ ಇದ್ರ ಇಂಪ್ಯಾಕ್ಟ್ ಆದಾಗ ಆಲ್ ದೀಸ್ ಕೆಮಿಕಲ್ಸ್ ವಿಲ್ ಆಲ್ಸೋ ಹ್ಯಾವ್ ಎನ್ ಎಫೆಕ್ಟ್ ಆನ್ ದ ಮೆಂಟಲ್ ಹೆಲ್ತ್. ಸೊ ಅದರಲ್ಲಿ ಪೀಪಲ್ ಆರ್ ಗೆಟಿಂಗ್ ಪುಷ್ ಟು suicides and depression and drug addiction and these things. So these are coming as outcomes of this restless behavior. So ಇದರಲ್ಲಿ ಪೇರೆಂಟ್ಸ್ದು ರೋಲು ಇದೆ, ಎಜುಕೇಷನ್ದು ರೋಲ್ ಇದೆ, ಎಕ್ಸ್ಪೆಕ್ಟೇಷನ್ಸ್ದು ರೋಲ್ ಇದೆ. ಸೊ ಕಾನ್ಷಿಯಸ್ ಆಗಿ ನಾನು ಏನೇನು ಮಾಡ್ಬೋದು ಆಸ್ ಅನ್ ಇಂಡಿವಿಜುವಲ್? ಸಂಬಡಿ, ನಾನು ಲೆಟ್ಸ್ ಐ ಆಮ್ ಅ 15-year-old young kid watching, or could be even a 60-year-old watching this. So if you are a 15-year-old watching this, my only advice to you is, do not think about that, this and all that. You have a goal, but do your today's duty well. Give attention to your physical health, mental health,
playfulness, and what is appropriate for the age. See, we have to see a 14-year-old, 15-year-old should also learn. They can't be away from, they should also play. They can't be away from play. They can't be away from socialization. And see, ಮಾರ್ಕ್ಸ್ಗೆ ನಾವು ಸ್ಕೂಲ್ ರಿಪೋರ್ಟ್ ಕಾರ್ಡ್ಗೆ ಇಂಪಾರ್ಟೆನ್ಸ್ ಕೊಡಬೇಕೇ ವಿನಃ ದಟ್ ಕೆನಾಟ್ ಬಿ ದ ಹೋಲ್ ಆಫ್ ಲೈಫ್. ಸೊ ಆ್ಯಸ್ ಎನ್ ಇಂಡಿವಿಜುವಲ್ ಗ್ರೋ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡಬೇಕಾಗುತ್ತೆ. ಆ್ಯಸ್ ಎನ್ ಹೋಲಿಸ್ಟಿಕ್ ಗ್ರೋತ್ ಆಫ್ ಎನ್ ಇಂಡಿವಿಜುವಲ್ ಮಾಡಬೇಕಾಗತ್ತೆ. ಅದನ್ನ ಇದರಲ್ಲಿ ಪೇರೆಂಟ್ಸ್ ರೋಲ್ ತುಂಬ ಇರುತ್ತೆ. ಬಿಕಾಸ್ 15-year-old ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್ ಈಸ್ ನಾಟ್ ಇನ್ ಎ ಗ್ರೇಟ್ ಪೊಸಿಷನ್ ಟು ಟೇಕ್ ಡಿಸಿಷನ್ಸ್. ಅಲ್ಲಿ ಪೇರೆಂಟ್ಸ್ದು ಹೆಚ್ಚು ರೋಲ್ ಬೇಕಾಗುತ್ತೆ. ಚೈಲ್ಡ್ಗೆ ಇಟ್ಸ್ ಓಕೆ, ಲೈಕ್ ಲೈಕ್ ಮಾರ್ಕ್ಸ್ ಬಂದವರೆಲ್ಲನೂ ಸಕ್ಸಸ್ ಆಗಿಲ್ಲ, ಮಾರ್ಕ್ಸ್ ಬರದೇ ಇರೋರು ಯಾರೂ ಫೇಲ್ ಆಗಿಲ್ಲ. ಲೈಫ್ ಈಸ್ ಡಿಫ್ರೆಂಟ್ ಫ್ರಮ್ ದಟ್ ಸ್ಕೂಲ್ದು ಆ ಏಜ್ ಗ್ರೂಪ್ದು ಅಂತ ಹೇಳಿ. Academics and all of it, Academics and so- all that. Academics should be part of life, not the Academics entirety only of should life. not be life ಅಂತ. Entirety of life. So ಅಲ್ಲಿ mostly they should be told about the academics of those who have succeeded through bad academics also, because then people at least relate that yeah, there is hope. ವೆರಿ ಟ್ರೂ ಸರ್. ಯಾಕೆಂದರೆ ಇವನ್ ಆಸ್ ಕಿಡ್ಸ್ ವಿ ಆಲ್ವೇಸ್ ಬಿನ್ ಟೋಲ್ಡ್ ಆಫ್ ಸಕ್ಸಸ್ ಸ್ಟೋರೀಸ್ ಆಫ್ ಬಿಗ್ ಅಚೀವರ್ಸ್. ಅವ್ರು ನೋಡು, ವಿ ಆಲ್ವೇಸ್ ಕಂಪೇರ್ ಅಲ್ವಾ. ಆಮೇಲೆ ಒಂದು ಫೇಸ್ ಬಂತು, ಈಗ ನಮ್ಮ ಕರ್ನಾಟಕದವ್ರಿಗೆ ಅಣ್ಣವ್ರು ನೋಡಿಲ್ವಾ, ಸಚಿನ್ ತೆಂಡೂಲ್ಕರ್ ಏನು ಓದಿದ್ರಾ ಅನ್ನೋದು. ಸೊ ಇವಾಗ ಅವೆರಡೂ ನೋಡಿ, ಈಗ ಇನ್ನು ಮುಂದಿಂದು ಇವತ್ತಿನ AI ಜಮಾನ ಬಂದಮೇಲೆ ಅಂತೂ ಸೊ ಏನು ಟಿಪ್ಸ್ ಕೊಡಬೇಕು, ಯಾರನ್ನ ರೆಫರೆನ್ಸಾಗಿ ಕೊಡ್ಬೇಕಂತೀರಿ ನೀವು? ಅಂದರೆ ಇಲ್ಲಿ ಈಚ್ ಚೈಲ್ಡ್ ಈಸ್ ಡಿಫ್ರೆಂಟ್, ಆರ್ ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್. ಅವ್ರಿಗೊಂದು ಪೊಟೆನ್ಷಿಯಲ್ ಅಂತಿರತ್ತೆ, ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಕೆಲವೊಮ್ಮೆ ಏನಾಗುತ್ತೆ, ಒಂದು 10 ಪಾಸಿಟಿವ್ ಪಾಯಿಂಟ್ಸ್ ಇದ್ದು ಒಂದು 3-4 ನೆಗೆಟಿವ್ ಪಾಯಿಂಟ್ಸ್ ಇದ್ದರೆ ಆ ನೆಗೆಟಿವ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಬಟ್ ಪೂರ್ತಿ ಎನರ್ಜಿ ಅದರಲ್ಲೇ ಹಾಕ್ತಾ ಇದ್ರೆ ಅವರು ಈ 10 ಪಾಸಿಟಿವ್ ಪಾಯಿಂಟ್ಸ್ಗೆ ಶೋಭೆ ಸಿಗಲ್ಲ. ಯಾರೋ ಒಬ್ಬರು ಆರ್ಟಿಸ್ಟಿಕ್ ಇರ್ತಾರೆ, ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಒಳ್ಳೆ ಪೇಂಟರ್ ಇರ್ತಾರೆ, ಮತ್ತು ಏನೇ ಹೇಳಿದ್ರು ದೇ ಕಮ್ ಅಪ್ ವಿತ್ ವೆರಿ ಕ್ರಿಯೇಟಿವ್ ಐಡಿಯಾಸ್. ಅಂಥವ್ರನ್ನ ನೀವು ಯಾವುದಾದ್ರೂ ಡಮ್ ಸಬ್ಜೆಕ್ಟ್ಸ್ಗೆ ಹಾಕ್ಬಿಟ್ಟು ವೇರ್ ಕ್ರಿಯೇಟಿವಿಟಿ ಈಸ್ ಕಿಲ್ಡ್, then they will not find a way to express themselves well. So ಇಂಡಿವಿಜುವಲ್ದು ಆಪ್ಟಿಟ್ಯೂಡ್ ಪ್ರಕಾರ ಅವ್ರ ಮೇಲೆ ಹೋಗಲಿಕ್ಕೆ ಅದನ್ನು ಐಡೆಂಟಿಫೈ ಮಾಡಿ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಡೇ. ಸಿ, ನಾವು ಓದ್ತಾ ಇದ್ದ ಟೈಮಲ್ಲಿ ಆ ಥರದ್ದು ಮಲ್ಟಿಪಲ್ ಚಾನೆಲ್ಸ್ ಇಲ್ಲದೆ ಇರ್ಬೋದಿತ್ತು. ಈಗಿನ ಕಾಲದಲ್ಲಿ ಚಿಲ್ಡ್ರನ್ ಹ್ಯಾವ್ ಸೋ ಮೆನಿ ಆಪ್ಷನ್ಸ್, ನಾಟ್ ಜಸ್ಟ್ ಒನ್ ಈ ಕೋರ್ಸು ಆ ಕೋರ್ಸು ಅಂತ ಅಲ್ಲದೆ they have multiple options, and parents should be able to accept and educate and encourage them in their positive areas. ಸ್ಟ್ರೆಸ್ ಇಲ್ಲದೆ ಇರೋಂಗೆ ನೋಡ್ಕೋಬೇಕು. ಅದೊಂದು ದೊಡ್ಡ ಒಂದು WHO ಪ್ರಿಡಿಕ್ಷನ್ ಇದೆ. ಇನ್ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ಎಪಿಡೆಮಿಕ್ ಅಂದರೆ ಸಾಂಕ್ರಾಮಿಕವಾಗಿ ಬರ್ತಕ್ಕಂಥದ್ದು, ಅಂದರೆ ಆ ಕೋವಿಡ್ ಬಂದಿತ್ತಲ್ಲ, ಎಲ್ರಿಗೂ ಬಂತಲ್ಲ, ಆ ಥರ ಸಾಂಕ್ರಾಮಿಕವಾಗಿ ಮೆಂಟಲ್ ಇಲ್ನೆಸ್ ಬರುತ್ತೆ ಅಂತ. ಅಂದರೆ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂತಲ್ಲ, ಸಿಚುವೇಶನ್ ಹೆಂಗೆ ಕ್ರಿಯೇಟ್ ಆಗೋಗುತ್ತೆ ಅಂದರೆ, ಇವ್ರ ಮನೇಲಿ ಒಬ್ಬರು ಡಿಪ್ರೆಷನ್ನು, ಅವ್ರ ಮನೇಲಿ ಇನ್ನೊಬ್ರಿಗೆ ಮೆಂಟಲ್ ಡಿಪ್ರೆಷನ್ನು, ಇನ್ನೊಬ್ಬರು ಸೂಯಿಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ, ಇನ್ನೊಬ್ರಿಗೆ ನಿದ್ದೆ ಇಲ್ಲದೆ ಆಂಗ್ಸೈಟಿಲಿದ್ದಾರೆ ಅಂತ. ಇಟ್ ಕ್ಯಾನ್ ಬಿಕಮ್ ಎ ವರ್ಲ್ಡ್ ವೈಡ್ ಎಪಿಡೆಮಿಕ್ ಅಂತ ಹೇಳ್ತಿದ್ದಾರೆ. ಮನೆಗೊಂದಿರುತ್ತೆ ಅಂತ ಆ ಥರ ಅಂತ. ಸೊ ಅದು ಇಟ್ಸ್ ನಾಟ್ ಎ ಫಿಸಿಕಲ್ ಡಿಸೀಸ್, ಅದು ಮಾನಸಿಕವಾಗಿ ಬಂದಿರತಕ್ಕಂಥ. ಅಂದರೆ ಸಿಚುವೇಶನ್ಸ್ನ ಆ ಥರ ಮಾಡ್ಕೊಂಡು ಹೋಗಿ ದೇ ಆರ್ ಪುಶ್ ಟು ಎ ಕಾರ್ನರ್. ಸೊ ಆ ಥರ ಆಗ್ಬಾರ್ದು. ಅಲ್ಲಿ ಒಳಗಣ್ಣನ್ನು ತೆಗೆಯೋದು ಅಂತೀವಲ್ಲ, ಸೊ ಅದು ಬಹಳ ಮುಖ್ಯ ಆಗೋಗುತ್ತೆ. ಅದು ಬಹಳ 3 ಥಿಂಗ್ಸ್ ಟು ಡೂ. ಈಗ ಇಷ್ಟೆಲ್ಲ ಕೇಳಿಸ್ಕೊಂಡು ಆ ಎಪಿಡೆಮಿಕ್ಗೆ ನಾವು ಒಳಗಾಗಬಾರ್ದಂದ್ರೆ ಮಾನಸಿಕವಾಗಿ 3 ಥಿಂಗ್ಸ್ ದಟ್ ವಿ ಶುಡ್ ಸ್ಟಾರ್ಟ್ ಡೂಯಿಂಗ್ ಫ್ರಮ್ ಟುಡೇ. ಒಂದು, ವಿ ಶುಡ್ ಟೇಕ್ ಕೇರ್ ಆಫ್ ಅವರ್ ಫಿಸಿಕಲ್ ಹೆಲ್ತ್. ವಿ ಶುಡ್ ಗಿವ್ ಟೈಮ್ ಫಾರ್ ಫ್ಯಾಮಿಲಿ, ಫ್ರೆಂಡ್ಸ್, ಆ್ಯಂಡ್ ಲೈಕ್ ಓವರ್ ಆಲ್ ವೆಲ್ ಬೀಯಿಂಗ್ ಹೋಲಿಸ್ಟಿಕ್ ಆಗಿ. ಮೂರನೇದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಳ್ತಕ್ಕಂಥದ್ದು. ನೀವು ನೋಡಿದಂಗೆ ಭಾರತದ ಮಟ್ಟದಲ್ಲಿ ಯಾವುದನ್ನು ಬಹಳ ಕಡೆಗಣಿಸಿದ್ದಾರೆ ಇದು ಮೂರರಲ್ಲಿ? ಇದರಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಒಂದು ಕಡಿಮೆ ಮಾಡಿದ್ದಾರೆ, ಇದನ್ನು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತಿದ್ದಾರೆ. ಆ್ಯಂಡ್ ಫಿಸಿಕಲ್ ಹೆಲ್ತ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಫಿಸಿಕಲ್ ಹೆಲ್ತ್ಗೆ ಅಂದರೆ
ನೀವು ವಾಕ್ ಮಾಡಿ ಅಂತ ಹೇಳ್ತೀರಾ, ಬೆಂಗಳೂರಲ್ಲಿ ವಾಕ್ ಮಾಡೋಕ್ಕಾಗಲ್ಲ. ಅಂದರೆ ಆಫೀಸ್ಗೆ ವಾಕ್ ಮಾಡ್ಕೊಂಡು ಹೋಗಿ ಅಂದರೆ ಫುಟ್ಪಾತ್ಗಳಿರಲ್ಲ. ನಿಜ ಸರ್. ಆ್ಯಂಡ್ ಪಾರ್ಕ್ಗಳಿಗೆ ಹೋದರೆ ಅಲ್ಲಿ ಓ, ಜನಸಂದಣಿ. ಪಾರ್ಕ್ಗೆ ಹೋಗ್ಬೇಕು ಅಂದರೆ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ. ಅಂದರೆ ಜನಗಳ ಓವರಾಲ್ ಡೆವಲಪ್ಮೆಂಟಿಗೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣನ ನಾವು ಕಲ್ಪಿಸ್ಕೊಂಡಿಲ್ಲ. ನಿಜ ಸರ್. ನಾವು ಕೆಲಸ ಕಾರ್ಯಕ್ಕೆ, ಅರ್ನ್ ಮಾಡಲಿಕ್ಕೆ, ದುಡಿಯೋಕ್ಕೆ, ರೋಟಿಗೆ ಇಷ್ಟಕ್ಕಾಗಿದೆಯೇ ವಿನಃ ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಅನ್ನೋದು ಕಡಿಮೆ ಆಗಿದೆ. ಎಷ್ಟೋ ಸಿಟೀಸಲ್ಲಿ ಉಸಿರಾಡಲಿಕ್ಕೂ ಗಾಳಿ ಸರಿ ಇಲ್ಲ ಅಂತ ಹೇಳ್ತೀನಿ. ಅಂದರೆ ಅಷ್ಟರ ಮಟ್ಟಿಗೆ ನಾವು ನಮ್ಮನ್ನು ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್ ಅಂತ. ಅಂದರೆ ಇವೆಲ್ಲ ಹೆಲ್ತ್ ಗ್ಯಾರಂಟೀಡ್, ಮೆಂಟಲ್ ಹೆಲ್ತ್ ಗ್ಯಾರಂಟೀಡ್, ಏನೂ ಮಾಡಬೇಕಾಗಿಲ್ಲ, ಆ ತರಹ ವಿ ಹ್ಯಾವ್ ಟೇಕನ್ ಥಿಂಗ್ಸ್ ಫಾರ್ ಗ್ರಾಂಟೆಡ್ and we have given importance to other things. So it's easy for governments and public to do that, and at individual level definitely one can do it. ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರಲ್ಲ. ಸೊ ಇದನ್ನು ಎಕ್ಸ್ಕ್ಯೂಸ್ ಅಂತ ಕೊಡದೆ ಇಂಡಿವಿಜುವಲ್ ಲೆವೆಲಲ್ಲಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ನಮ್ಮ ಆರೋಗ್ಯ ಸರಿ ಇಲ್ಲ ಅಂತೇಳಿ ಸರ್ಕಾರನ ಬ್ಲೇಮ್ ಮಾಡೋಕ್ಕಾಗಲ್ಲ, ಪಕ್ಕದ ಮನೆಯವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಬ್ಸಲ್ಯೂಟ್ಲಿ ಸರ್. ಅದು ಆರೋಗ್ಯ ಇದ್ರೂ ನಮಗೆ ಭಾಗ್ಯ, ಇಲ್ಲ ಅಂದರೆ ನಮಗೆ ಲಾಸ್ ಅದು ಕೂಡ. ಅಂದರೆ ನಮ್ಮ ಒಂದು ಆಫ್ಥಾಲ್ಮಾಲಜಿ ಪ್ರಾಕ್ಟೀಸಲ್ಲಿ ಶೇಖರ್ ಹಾಸ್ಪಿಟಲ್ ನಾವು ನೋಡ್ತಿದ್ದು ತುಂಬ ಜನ ಏಜ್ಡ್ ಪೀಪಲ್ ಬರ್ತಾರೆ. ಈಗ ಕೆಟ್ರಾಕ್ಟ್ ಸರ್ಜರಿಗಾಗಲಿ, ರೆಟಿನಲ್ ಡಿಸೀಸಸ್ಗಾಗಲಿ ತುಂಬ ಜನ ಏಜ್ಡ್ ಪಾಪ್ಯುಲೇಷನ್ ಬರ್ತಾರೆ. ಸೊ ನಾವು ಎಷ್ಟೋ ಜನ 80 years 90 yearsನವ್ರನ್ನೆಲ್ಲ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ. ಯಾರು ಅವರಷ್ಟಕ್ಕೆ ಅವರೇ ಬಂದು ನಡ್ಕೊಂಬಂದು ಸೀಟಲ್ಲಿ ಕೂತ್ಕೊಂಡು ಎದ್ದು ಹೋಗಿ ಟ್ಯಾಕ್ಸಿ ಮಾಡಿಕೊಂಡು ಅಥವಾ ಅವ್ರ ಕಾರಲ್ಲಿ ಹೊರಟೋಗ್ತಾರೆ ಅಂತಾರಂದರೆ, ಅವರೆಲ್ಲ ದೋಸ್ ಹೂ ಹ್ಯಾವ್ ಗಿವನ್ ಇಂಪಾರ್ಟೆನ್ಸ್ ಫಾರ್ ದೇರ್ ಫಿಸಿಕಲ್ ಆ್ಯಕ್ಟಿವಿಟೀಸ್, ದೋಸ್ ಹೂ ಹ್ಯಾವ್ ಗುಡ್ ಫ್ರೆಂಡ್ ಸರ್ಕಲ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಆ್ಯಂಡ್ ಡಿಸಿಪ್ಲಿನ್ಡ್. ದಿಸ್ ಇಸ್ ಅನದರ್ ಥಿಂಗ್ ವಿ ಹ್ಯಾವ್ ಸೀನ್. ಯಾರು ಈಗ ಚೆನ್ನಾಗಿ ಬಂದು ನಡ್ಕೊಂಬಂದು ಅಲ್ಲಿ ಕೂತ್ಕೊಂಡವರು ಏನು ಸರ್ ಅಂದರೆ, ಇಲ್ಲ ಕಣ್ ಚೆಕಪ್, ರೆಗ್ಯುಲರ್ ಚೆಕಪ್ಗೆ ಬಂದೆ ಅಂತ ಅದನ್ನು ನೋಡಿದ್ರೆ ಹಳೆದು ಕರೆಕ್ಟ್ ಒಂದು 6 ತಿಂಗಳ ಹಿಂದೆ ಅವ್ರು ನೋಡಿರ್ತೀವಿ, ±10 days ಒಂದು ಚೆಕಪ್ಗೆ ಬಂದಿರ್ತಾರೆ. ನೀವು ಆಲ್ಮೋಸ್ಟ್ ಶೂರ್ ಇರ್ಬೋದು ಅವ್ರ ಕಣ್ಣು ಚೆನ್ನಾಗೇ ಇರುತ್ತೆ ಅಂತ. ಯಾಕೆಂದರೆ ಆ ಒಂದು ಶಿಸ್ತಿಂದ ಜೀವನ ನಡೆಸಿದ್ದಾರೆ ಅವರು. ಅದೇ ನಾವು ಕೆಲವ್ರು ನೋಡ್ತೀವಿ, ಒಂದು ಏನು ಸರ್ ನೀವು ಹಳೇದು ಬಂದು 4 ವರ್ಷ ಆಗೋಗಿತ್ತು, ನೀವು ಹೇಳಿದ್ರಿ ಒಂದು 6 ತಿಂಗಳು ಬಿಟ್ಕೊಂಬನ್ನಿ ಅಂತ, ಹಿಂಗೆ ಟೈಮ್ ಆಗಲಿಲ್ಲ ಅಂತ. ಅವ್ರ ಹೆಲ್ತ್ ಅಷ್ಟೇ ಹೋಗಿರುತ್ತೆ. ಅಂದರೆ ಯಾವುದನ್ನು ಈ ಶಿಸ್ತು ಇದರಲ್ಲಿ ತೋರಿಸ್ತಾರೋ ದೇಹದ ಮೇಲೂ ಆ ಶಿಸ್ತು ತೋರಿಸ್ತಾರೆ. ನೀವು ಹೇಳೋದು ಈಗ ಅನ್ನ ಬೆಂದಿದ್ಯಾ ನೋಡೋಕೆ ಒಂದು ಅಗಳು ಸಾಕು. ಸೊ ಆ ಡಿಸಿಪ್ಲಿನಲ್ಲಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಈ ಪೇಷಂಟ್ದು ಹಿಸ್ಟ್ರಿ ಹೇಗಿರುತ್ತೆ ಅನ್ನೋದು. ಅಂದರೆ ಆ ಡಿಸಿಪ್ಲಿನ್ ಸೇಮ್ ಎಲ್ಲ ಕಡೆ ಅಪ್ಲೈ ಅಲ್ಲ. ಅದನ್ನು ನೀವು ಆ 15-year-oldಗೆ ಏನು ಹೇಳಬೇಕು ಅಂದ್ರಲ್ಲ, ಶಿಸ್ತನ್ನು ಒಂದನ್ನು ಸೇರಿಸ್ಬೋದು ನಾವು ಅವ್ರಿಗೆ. ಯಾಕೆಂದರೆ ಬಹಳ ಮುಖ್ಯ ಅದು. ಶಿಸ್ತು ಒಂದಿದ್ದರೆ ಅವ್ರಿಗೆ ಜೀವನದಲ್ಲಿ ಅವ್ರು ನಾಳೆ ಏನು ಮಾಡಿದ್ರು ಅದರಲ್ಲಿ ಮೇಲಕ್ಕೆ ಬರ್ತಾರೆ. ಸೊ ಆ ಶಿಸ್ತನ್ನು ಪೇರೆಂಟ್ಸ್ ಆಗಿ ನಾವು ಶಿಸ್ತನ್ನು ಒಂದು ಹೇಳ್ಕೊಟ್ಬಿಟ್ರೆ. ಅಮೇಝಿಂಗ್ ಸರ್. ಸೊ ಐ ಗೆಸ್ you've given some interesting insights. ಮೆಂಟಲ್ ಹೆಲ್ತ್ಗೆ, ಫಿಸಿಕಲ್ ಹೆಲ್ತು, ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ವೆಲ್-ಬೀಯಿಂಗ್, ಮತ್ತು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಪ್ಲಸ್ ಡಿಸಿಪ್ಲಿನ್, ಆಲ್ ಆಫ್ ಇಟ್. ಆ್ಯಂಡ್ ಆಲ್ಸೋ ಸಿನ್ಸ್ ವಿ ಬ್ರಾಟ್ ದ ಕಾನ್ವರ್ಸೇಷನ್ ಆಫ್ ಹೌ ಶೇಖರ್ ಐ ಹಾಸ್ಪಿಟಲ್ಗೆ ವಯಸ್ಸಾದವರು ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ತುಂಬ ಜನನ ನೋಡ್ತಿರಲ್ಲ. ಬರ್ತಾ ಬರ್ತಾ ಟುಡೇ ಐ ಥಿಂಕ್ ವಿ ಹಿಯರ್ ಹೌ ದೇ ಸೇ 40+ ಆದವ್ರಿಗೆ ಮಸಲ್ ಇಸ್ ಅ ಕರೆನ್ಸಿ ಅಂತ, ದೇಹದಲ್ಲಿ ಮಸಲ್ ಇರಬೇಕಂತ. ಸೊ ಎನಿ 3 habits that you would advise for people to do in their 40s to 60 years ಇದಕ್ಕೆ? ನೋಡಿ, ಆ ಪರ್ಟಿಕ್ಯುಲರ್ ಏಜ್ ಅಂತಿಲ್ಲ, ಎನಿ ಏಜಿಗೆ ಅದು ಹೆಲ್ಪ್ ಆಗುತ್ತೆ. ಎವ್ರಿ ಡೇ ಒಂದು 30 minutes to 60 minutes ಆಫ್ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್ ಆರ್ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕಾಗತ್ತೆ. ಆಮೇಲೆ ಯಾವಾಗ ಸಾಧ್ಯವೋ ಆವಾಗ ಒನ್ ಶುಡ್ ಬಿ ಸ್ಟ್ಯಾಂಡಿಂಗ್ ಆರ್ ವಾಕಿಂಗ್ ಆರ್ ಡೂಯಿಂಗ್ ದೇರ್ ಓನ್ ವರ್ಕ್ಸ್ ದೆಮ್ಸೆಲ್ವ್ಸ್ ಅಂತ. ದಿಸ್ ಬಿಕಮ್ಸ್ ಆಲ್ ದ ಮೋರ್ ಇಂಪಾರ್ಟೆಂಟ್ ಆಫ್ಟರ್ 40. ಯಾಕೆಂದರೆ ಆ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ಸಿಂದ ಮತ್ತು ಅವ್ರದ್ದು ಲೈಫ್ ಪ್ಯಾಟರ್ನ್ಸ್ ಚೇಂಜ್ ಆಗೋದ್ರಿಂದ ದೆರ್ ಈಸ್ ಲೆಸ್ ಲೈಕ್ಲಿಹುಡ್ ಆಫ್ ದೇ ಬೀಯಿಂಗ್ ಫಿಸಿಕಲಿ ಆ್ಯಕ್ಟಿವ್. ಸೊ ಲೈಫ್ ಪ್ಯಾಟರ್ನ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಶಾಲೆಗೆ ಹೋಗೋದು, ಬರೋದು, ಓಡಾಟಗಳು, ಅಥವಾ ಯಂಗ್ ಏಜಲ್ಲಿ ಹೆಚ್ಚು ಓಡಾಟಗಳಿರುತ್ತೆ. ಸೊ 40ಸಲ್ಲಿ ಒಂದು ವರ್ಕ್ಗೆ, ಒಂದು ಪ್ಯಾಟರ್ನ್ಗೆ ಸೆಟ್ ಆಗೋಗಿರ್ತಾರೆ, ಸೆಡೆಂಟ್ರಿ ಆಗಿರ್ತಾರೆ. ಒಂದು ಕಾರು, ಒಂದು ಬೈಕು ಏನೋ ತೊಗೊಂಡಿರ್ತಾರೆ, ಹೋಗಿ ಬರೋದು, ಈ ಥರ ಆಗೋಗಿರುತ್ತೆ. ಸೊ ಹಾಗಾಗಿ ಲೆಸ್ ಆಪರ್ಚುನಿಟಿ ಫಾರ್ ಫಿಸಿಕಲ್ ಆ್ಯಕ್ಟಿವಿಟಿ ಇರುತ್ತೆ. ಆ್ಯಂಡ್ ಹೆನ್ಸ್ ಕಾನ್ಷಿಯಸ್ಲಿ ದೇ ಹ್ಯಾವ್ ಟು ಮೇಕ್. ಸೆಕೆಂಡ್ ಒನ್, ಡಯಟಲ್ಲಿ
ಪ್ರೋಟೀನ್ಸ್ನ ಇರಬೇಕು ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಇದನ್ನು ಎಜುಕೇಷನ್ ಸಿಸ್ಟಮ್ಗೂ ಬರುತ್ತೆ. ಎಷ್ಟೋ ಜನ 10th ಸ್ಟ್ಯಾಂಡರ್ಡ್ ಆದವ್ರಿಗೆ ಡಯಟಲ್ಲಿ ಏನೇನಿರುತ್ತೆ, ಪ್ರೋಟೀನ್ ಏನಿದೆ, ಕಾರ್ಬೋಹೈಡ್ರೇಟ್ ಏನಿದೆ ಅಂತ ಗೊತ್ತಿರಲ್ಲ. ಅಂದರೆ ಅವ್ರಿಗೆ ಏನೇನೋ ಪಾಠಗಳು ಹೇಳ್ಕೊಟ್ಟಿರ್ತಾರೆ, ದಿನ ಲೈಫಲ್ಲಿ ಹೆಲ್ಪ್ ಆಗೋವಂಥದ್ದು ಇರಲ್ಲ. ಸೊ ಪ್ರೋಟೀನ್ ಕಂಟೆಂಟು ಅದೆಲ್ಲ ತುಂಬ ಕಡಿಮೆ ಆಗೋಗಿರುತ್ತೆ ಇನ್ ಅವರ್ ಡಯಟ್. ಸೊ ದೇ ಶುಡ್ ಎನ್ಶೂರ್ ದಟ್ ದೇ ಗೆಟ್ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಅಟ್ 40s to 60s ಸೊ ಅಲ್ಲಿ. ಭಾರತೀಯ ಮನೆಗಳಲ್ಲಿ ಯೂಶಲಿ ಒಂದು ಬೈ ಡಿಫಾಲ್ಟ್ ಪ್ರೋಟೀನ್ ಅಂಶ ಇರಲೇಬೇಕು. ನೀವು ಕಣ್ಣು ಮುಚ್ಕೊಂಡು ಇದನ್ನು ದಿನ ತಿನ್ನಿ ಅಂತ ನೀವು ಔಚ್ ಮಾಡೋದು ಒಂದು. ಅಂದರೆ ಇದು ಬೇಳೆಗಳಿದೆಲ್ಲ, ಬೇಳೆಗಳು ಕಾಳುಗಳಲ್ಲಿ ಪ್ರೋಟೀನ್ ಇರುತ್ತೆ. ಸೊ ಅದನ್ನು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಅದನ್ನು. ಸೊ ಎಷ್ಟೋ ಸಲ ಒಂದು ಸಾರಿಗೆ ಹಾಕುವಂಥ ಬೇಳೆ ಇಡೀ ಮನೆಯವ್ರಿಗೆ ಸಾಕಾಗಲ್ಲ, ಒಬ್ರಿಗೆ ಸಾಕಾಗೋಷ್ಟು ಬೇಳೆ ಮಾತ್ರ ಅದರಲ್ಲಿ ನಿಜ ಸರ್. ಇರುತ್ತೆ. ಯಾಕಂದರೆ So, ಬೇಳೆಕಾಳುಗಳ್ನ- ಒಂದು ಕೆ ಜಿಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ತಿನ್ಬೇಕಂತ. ಸೊ ಇವತ್ತು ಬರ್ತಾ ಅವೇರ್ನೆಸ್ ಕಡಿಮೆ ಆಗಿದೆ. ಅಂದರೆ ಎಲ್ಲ ಜಂಕ್ ಫುಡ್ಸು ಇದು ಅದು ಎಲ್ಲ ಬಂದ್ಬಿಟ್ಟು, ಸೊ ಎಲ್ಲರೂ ಅವ್ರ ಪ್ರಾಡಕ್ಟ್ನ ಮಾರಲಿಕ್ಕೆ ನೋಡ್ತಾರೆ. ಕಾರ್ಬೋಹೈಡ್ರೇಟು, ಶುಗರು ಮತ್ತು ಆಯಿಲ್, ಅದರಲ್ಲಿ ಕ್ವಾಲಿಟಿಗಳು ಬೇರೆ ಬೇರೆ ಇದೆ, ಹಾಕಿ ಒಂದು ನಾಲಿಗೆಗೆ ತಕ್ಕಂಗೆ ಒಂದು ಟೇಸ್ಟ್ ಕೊಟ್ಟು ಮಾರ್ತಾರೆ. ಓವರಾಲ್ ಆರೋಗ್ಯಕ್ಕೆ ಅದು ಬೆನಿಫಿಟ್ ಆಗಲ್ಲ. ತಕ್ಷಣಕ್ಕೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ, ಅವತ್ತಿನ ಕ್ಯಾಲ್ರೀಸ್ ಸಿಕ್ಬಿಡುತ್ತೆ, ದಿನ ನಡೆದೋಗುತ್ತೆ. ಆದರೆ ಮಸಲ್ಸ್ಗೆ ಬೇಕಾಗಿರ್ತಕ್ಕಂಥ ಸಪೋರ್ಟು ಅದರಲ್ಲಿ ಸಿಗೋದಿಲ್ಲ ಅದು. ಸೊ ಅದನ್ನು 40s to 60s ಅವರಿಗೆ ಅದನ್ನು ಹೇಳ್ಬೋದು ನಾವು. ಅಮೇಝಿಂಗ್. ನಾವು ಥ್ಯಾಂಕ್ ಯು ಫಾರ್ ಎಜುಕೇಟಿಂಗ್ ಅಸ್ ಅಬೌಟ್ ಮೆಂಟಲ್ ಹೆಲ್ತು ಎಲ್ಲವೂ. ಇದೊಂಥರ ಕ್ಯಾರಮ್ ಇದ್ದಂಗೆ, ಯಾವುದೋ ಒಂದು ಪಾನಿಗೆ ಹೊಡೆದ್ರೆ ಮತ್ತೆ ಇನ್ನೊಂದಲ್ಲೆಲ್ಲ ಹೋಗುತ್ತೆ. ಲೈಫೇ ಆಗಿ ಅದು ಆ್ಯಂಡ್ ಲೈಫ್ ಆಗಿ ಸೊಸೈಟಿನೂ ಹಾಗೆ ಆಗ್ಬಿಡುತ್ತೆ. ಆ್ಯಂಡ್ ಸೊಸೈಟಿಲಿ ಈಗಿನ ಹುಟ್ಟತಕ್ಕಂಥ ಈಗಿನ ಜನ್ರೇಷನ್ನು ದೇ ಬಿಕಮ್ ವಿಕ್ಟಿಮ್ಸ್ ಆಫ್ ದಟ್ ಮೆಸ್. ಸೊ ದೇ ಗೆಟ್ ಇಂಟ್ರಡ್ಯೂಸ್ ಟು ದಿಸ್ ಸಿಸ್ಟಮ್. ಈಗ ಕಳೆದ ಒಂದು 5-6 ವರ್ಷದಲ್ಲಿ ಹುಟ್ಟಿದವರು, ದೇ ಆರ್ ಬಾರ್ನ್ ಇನ್ ಟು ದಿಸ್ ಗೇಮ್. ದೇ ಹ್ಯಾವ್ ಅಡ್ವಾಂಟೇಜಸ್, ಬಟ್ ದೇ ಆಲ್ಸೋ ಹ್ಯಾವ್ ಟು ಫೇಸ್ ಡಿಸ್ಅಡ್ವಾಂಟೇಜಸ್ ಅರ್ಲಿ. ಸೊ ಯಾಕೆಂದರೆ ಎಷ್ಟೋ ಜನಕ್ಕೆ ತಂದೆ ತಾಯಿ ಸ್ಟ್ರೆಸ್ಡ್ ಇದ್ದಾರೆ ಅಂದರೆ 5 ವರ್ಷದ ಮಗುಗೆ ಸಿಗಬೇಕಾಗಂಥ ಪ್ರೀತಿ ಸಿಗಲ್ಲ. ಆ ಮಗು ನೋಡ್ತಾ ಇರೋದು ಸ್ಟ್ರೆಸ್ಡ್ ಪೇರೆಂಟ್ಸ್ನ ನೋಡಿ. ಎಷ್ಟೋ ಸಲ ಮಗುಗೆ ಏನಾದರೂ ಅಟೆನ್ಷನ್ ಕೇಳಿದಾಗ ಇವರು ಮಗು ಕೈಗೆ ಮೊಬೈಲ್ ಕೊಟ್ಟು ಕೂತ್ಬಿಡ್ತಾರೆ. ಸೊ ದಟ್ ಈಸ್ ಅನದರ್ ಥಿಂಗ್. ನಮ್ಮಲ್ಲಿ ಪೀಡಿಯಾಟ್ರಿಕ್ ಆಫ್ಥಲ್ಮಾಲಜಿ ಡಿಪಾರ್ಟ್ಮೆಂಟ್ ಇದೆ ಶೇಖರ್ ಹಾಸ್ಪಿಟಲ್. ಒನ್ ಆಫ್ ದ ಕಾಮನೆಸ್ಟ್ ಪ್ರಾಬ್ಲಮ್ ವಿತ್ ವಿಚ್ ಚಿಲ್ಡ್ರನ್ ಪೇರೆಂಟ್ಸ್ ಕಮ್ ಈಸ್ ನನ್ನ ಮಗು ಮೊಬೈಲ್ ಜಾಸ್ತಿ ನೋಡುತ್ತೆ ಅಂತ, ಇದರಿಂದ ಏನಾದ್ರು ತೊಂದರೆ ಆಗಿರ್ಬೋದು ಅಂತ. ಆ ಮಗು ಎಷ್ಟು ಇರಿಟೇಬಲ್ ಇರುತ್ತೆ ಅಂದರೆ, ನಾವು ಪರೀಕ್ಷೆ ಮಾಡಲಿಕ್ಕೆ ಅಲ್ಲಿ ಕೂಡಿಸಿದಾಗಲೂ ಅದು ಕೈಗೆ ಮೊಬೈಲ್ ಕೊಡಬೇಕು, ಅದು ನೋಡ್ತಾ ಕೂತಿರುತ್ತೆ. ಆ ಟೈಮಲ್ಲಿ ನೀವೇನಾದರೂ ಕಣ್ಣು ನೋಡ್ತೀನಿ ನಾನು ಇಲ್ಲ ಅಂದರೆ, ಆ ಒಂದು ಹ್ಯೂಮನ್ ಇಂಟ್ರ್ಯಾಕ್ಷನ್ ಆಗಲಿ, ಆ ಸಮಯಕ್ಕೆ ತಕ್ಕಂಗೆ ನಡ್ಕೊಳ್ಳೋದಾಗಲಿ, ಇವೆಲ್ಲ ಹೋಗ್ಬಿಟ್ಟಿದೆ. ನಮ್ಮ ಸೈಕ್ಯಾಟ್ರಿಸ್ಟ್ ಫ್ರೆಂಡ್ಸ್ ಹೇಳ್ತಾರೆ, ಮೊಬೈಲ್ ಅಡಿಕ್ಷನ್ ಈಸ್ ಎ ಹ್ಯೂಜ್ ಕ್ರೈಸಿಸ್ ವಿತ್ ವಿಚ್ ಚಿಲ್ಡ್ರನ್ ಆರ್ ಬ್ರಾಟ್ ಟು. ಮುಂಚೆ ಎಲ್ಲ ಡ್ರಗ್ ಅಡಿಕ್ಷನ್ನು, ಈ ಅಡಿಕ್ಷನ್ ಅಂತಿತ್ತು. ಗ್ಯಾಟ್ ಅಡಿಕ್ಷನ್ ಆಲ್ಸೋ ಹ್ಯಾಸ್ ಬಿಕಮ್ ಎ ಡಿಸೀಸ್ ಆ್ಯಂಡ್ ಎ ಪ್ರಾಬ್ಲಮ್. ವಾಟ್ ಶುಡ್ ಹೆಲ್ಪ್ ಯು ಹ್ಯಾಸ್ ಬಿಕಮ್ ಎ ಪ್ರಾಬ್ಲಮ್. ಐ ನೋ. ಮತ್ತು ಈಗ ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ರೈಟ್ ಕ್ವೆಶನ್ ಟು ಆಸ್ಕ್. ಆದರೆ ಎಷ್ಟು ಸಿಗರೇಟ್ ಹೊಡೆದ್ರೆ ಒಳ್ಳೇದು ಅನ್ನೋಂಗೆ ಆಯ್ತು ನನ್ನ ಪ್ರಶ್ನೆ ಈಗ. ಬಟ್ ಸ್ಟಿಲ್ ವರ್ಕಿಂಗ್ ಪೇರೆಂಟ್ಸ್ ಎಲ್ಲ ಇದ್ದಾಗ ಸ್ಕ್ರೀನ್ ಟೈಮ್ ಎಷ್ಟಕ್ಕೆ ಲಿಮಿಟ್ ಮಾಡಬೇಕು? ಅಂದರೆ 2 ಪಾಯಿಂಟ್ ಆಫ್ ವ್ಯೂಯಿಂದ ಹೇಳ್ಬೋದು ಇದನ್ನು. ಒಂದು ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ. ಕಣ್ಣು ಡಿಸೈನ್ ಆಗಿದೆ ಎಷ್ಟು ಬೇಕಾದರೂ ಕೆಲಸ ಮಾಡಲಿಕ್ಕೆ, ಆದರೆ ಒಂದೇ ಡಿಸ್ಟೆನ್ಸಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡಲಿಕ್ಕೆ ಅದು ಡಿಸೈನ್ ಆಗಿಲ್ಲ. ಅಂದರೆ ಕಣ್ಣನ್ನು ದೇವ್ರು ಹೇಗೆ ರಚನೆ ಮಾಡಿದ್ದಾನೆ ಅಂದರೆ, ದೂರ, ಹತ್ತಿರ ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸಸ್ ನೋಡಿಕೊಂಡು ಕೆಲಸ ಮಾಡ್ತಾ ಇರ್ಬೋದು. ಆದರೆ ಸ್ಕ್ರೀನ್ ಅನ್ನೋದೇನಾಗುತ್ತೆ, ಹತ್ತಿರದಲ್ಲಿರುತ್ತೆ, ಒಂದು 30 ಸೆಂಟಿಮೀಟ್ರು 40 ಸೆಂಟಿಮೀಟ್ರು ಇಲ್ಲೇ ಇರುತ್ತೆ. ಅಲ್ಲೇ ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ ಒಂದು 5 kg ತೂಕನ ಕೈಯಲ್ಲಿಟ್ಟು ಇಟ್ಕೊಂಡಿರು ಅಂತ ಹೇಳ್ದಂಗೆ. ಸೊ ಕಣ್ಣು ಅಷ್ಟೇ, ಅದೇ ನೋಡಿ ಕಣ್ಣಿಗೆ ಸ್ಟ್ರೈನ್ ಆಗುತ್ತಾಗ. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಆಗುತ್ತೆ, ಡ್ರೈ ಐ ಆಗುತ್ತೆ, ಇರಿಟೇಬಲ್ ಆಗುತ್ತೆ, ಕೆಂಪಾಗುತ್ತೆ, ನೋವಾಗುತ್ತೆ. ಸೊ ಕೆಲವರು ತಲೆನೋವು ಅಂತ ಬರ್ತಾರೆ, ಕೆಲವರು ಎಲ್ಲ ಬ್ಲರ್ ಆಗ್ತಾ ಇದೆ ಅಂತ ಬರ್ತಾರೆ. ಸೊ ಈ ಥರದ್ದು ಮಲ್ಟಿಪಲ್ ಪ್ರಾಬ್ಲಮ್ಸ್ ಆಗುತ್ತೆ ಕಣ್ಣಲ್ಲಿ. ಅದಕ್ಕೆ ನಾವು ಅವ್ರಿಗೆ ಸ್ಕ್ರೀನ್ ಟೈಮ್ ಅವ್ರಿಗೆ 20-20-20 ರೂಲ್ ಅಂತ ಅರ್ಥ ಆಗೋ ಥರ ಹೇಳ್ತೀವಿ. ಏನು ಸರ್ ಸೊ ಹಂಗಂದ್ರೆ ಎವ್ರಿ 20 minutes ಒನ್ಸ್ ಗಿವ್ 20 seconds ರೆಸ್ಟ್ ಬೈ ಲುಕಿಂಗ್ ಅಟ್ 20 feet ಅವೇ ಅಂತ. ಅಂದರೆ ದೂರದ ಒಂದು ವಸ್ತುವನ್ನು
ಇಲ್ಲಿಂದ ಕಣ್ಣನ್ನು ದೂರದ ವಸ್ತುವನ್ನು ಸ್ವಲ್ಪ ಹೊತ್ತು ನೋಡಿ ನಂತರ ಇಲ್ಲಿಗೆ ಬಾ ಅಂತ. ಅಂದರೆ ಇಲ್ಲಿಂದ ಅಲ್ಲಿಗೆ ನಾವು ನೋಡಿದಾಗ ಕಣ್ಣಿನ ಒಳಗಡೆ ಇರ್ತಕ್ಕಂಥ ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತೆ. ಇದನ್ನು ನೋಡ್ತಾ ಇರಬೇಕಾದ್ರೆ ಹೀಗೆ ಹಿಡಿದಿಟ್ಕೊಂಡಿರತ್ತೆ. ನಾನು ದೂರ ನೋಡಿದಾಗ ಅದು ರಿಲ್ಯಾಕ್ಸ್ ಆಗುತ್ತೆ. 20 ಸೆಕೆಂಡ್ಸ್ ಅದಕ್ಕೆ ರಿಲ್ಯಾಕ್ಸ್ ಮಾಡಿ ತಿರ್ಗಾ ಬೇಕಾದ್ರೆ ಬಾಪ ಇಲ್ಲೇ ಕಂಟಿನ್ಯೂಸ್ ಆಗಿ ಹಿಂಗೆ ಮಾಡ್ತಾ ಇದ್ದರೆ ಇದಕ್ಕೆ ಸ್ಟ್ರೈನ್ ಆಗಿ ಕಣ್ಣಿಗೆ ತೊಂದರೆ ಆಗತ್ತೆ ಅಂತ ಹೇಳಿ. ಸೊ ಅದು 22 ಸ್ಟ್ರಿಕ್ಟ್ 20 ಅಂತಿಲ್ಲ, ಮಧ್ಯೆ ರೆಸ್ಟ್ ಕೊಡಿ ಅನ್ನೋದು ಉದ್ದೇಶ. ಸೊ 20 seconds of continuous focus with 20 seconds. ಮಿನಿಟ್ಸ್ಗೆ 20 minutes. 20 ಮಿನಿಟ್ಸ್ ಮಾಡಿದ ಮೇಲೆ 20 ಅಡಿಗಿಂತ ದೂರನ ಒಂದು 20 ಸೆಕೆಂಡ್ ನೋಡಿ ಅಂತ. ಸೊ 20 ಅಂತ. So I have now ಒಂದಷ್ಟು questions which will help our general public. ತಾವು ಕಣ್ಣಿನ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಸರ್, ಇವತ್ತಿಗೆ ನಮಗೆ ಗೊತ್ತಿಲ್ಲದಿರೋಂಗೆ ವಿಚ್ ಆರ್ ಟಾಪ್ 5 ಹ್ಯಾಬಿಟ್ಸ್ ವಿಚ್ ಇಸ್ ಹಾರ್ಮಿಂಗ್ ದಿ ಐಸ್? ಟಾಪ್ 5 ಹ್ಯಾಬಿಟ್ಸ್ ಅಂತ ಹೇಳ್ತೀರಾ. ಒಂದು ಸ್ಕ್ರೀನ್ ಟೈಮ್ನೇ ಹೇಳ್ಬೋದು. ಎರಡನೇದು ನಾಟ್ ಗಿವಿಂಗ್ ಎನಫ್ ಟೈಮ್ ಆರ್ ಪ್ರಿವೆಂಟಿವ್ ಕೇರ್ ಇಲ್ಲದೆ ಇರತಕ್ಕಂಥದ್ದು ಅಂತ ಹೇಳ್ಬೋದು. ಅವೇರ್ನೆಸ್, ಪ್ರಿವೆಂಟಿವ್ ಕೇರ್ ಅಂದರೆ ಈಗ ಲೈಫ್ ಸ್ಟೈಲ್ ಡಿಸೀಸಸ್ ಇದ್ದವರೆಲ್ಲ, BP ಇದ್ದವರು, ಡಯಾಬಿಟೀಸ್ ಇದ್ದವರು, ಅಥವಾ ಕೆಲವು ಬೇರೆ ಸ್ಟ್ರೆಸ್ ರಿಲೇಟೆಡ್ ಡಿಸೀಸಸ್ ಇದ್ದವರು, ಅಂಥವ್ರಿಗೆ ಕಣ್ಣಲ್ಲಿ ತೊಂದರೆ ಆಗ್ಬೋದು. ರಶ್ಮಿ, ಈಗ ದೇಹದ ಒಂದು 35ರಿಂದ 50 ಡಿಸೀಸಸ್ಸು ಕಣ್ಣಿನ ಮೂಲಕ ತೋರಿಸ್ಕೊಳ್ಳುತ್ತೆ. ಹೇಗೆ? ಸೊ ಎಷ್ಟೋ ಸಲ ನಮ್ಮ ಕಣ್ಣತ್ರಕ್ಕೆ ಚೆಕಪ್ಗೆ ಬಂದಾಗ ಅವರು ನಾವು ನೋಡಿ ನಿಮಗೆ BP ಇದೆಯಾ, ನಿಮಗೆ ಶುಗರ್ ಇದೆಯಾ, ಎಷ್ಟೋ ಸಲ ನಿಮಗೆ ಕ್ಯಾನ್ಸರ್ ಇದೆಯಾ ಅಂತಲೂ ಕಣ್ಣಿನ ಮೂಲಕ ಗೊತ್ತಾಗಿದೆ. ಅಂದರೆ ದೇಹದ ಕಾಯಿಲೆಗಳು ಕಣ್ಣಲ್ಲಿ ಕಾಣಿಸ್ಕೊಳ್ಳುತ್ತವೆ. ಅದಕ್ಕೆ ನಾನು ಹೇಳಿದ್ದು ಕಣ್ಣಲ್ಲೆಲ್ಲ ಕಾಣತ್ತೆ, ಕಣ್ಣು ಮಾತಾಡತ್ತೆ ಅಂತ. ನಿಜವಾಗ್ಲೂ ಅದು ನಿಜವಾದ ಸತ್ಯವಾದ ಮಾತದು. ಸೊ ಹಾಗಾಗಿ ಪ್ರಿವೆಂಟಿವ್ ಐ ಕೇರ್ ಅಂತ ಹೇಳ್ತೀವಿ. ಇದನ್ನು ಮಗುಗೆ ಹುಟ್ಟಿದಾಗ ಒಂದು ಪರೀಕ್ಷೆ ಮಾಡಿಸಿ ಅಂತ ಹೇಳ್ತೀವಿ. ನಂತರ ಶಾಲೆಗೆ ಹೋಗಬೇಕಾದ್ರೆ ಮಗು ಒಂದು ಚೆಕಪ್ ಮಾಡಬೇಕು ಅಂತ, ಅಂದರೆ 3 ವರ್ಷ ಏಜಲ್ಲಿ ಒಂದು ಕಣ್ಣಿನ ಚೆಕಪ್ ಆಗಬೇಕು ಅಂತ. ನಂತರ ಕನ್ನಡಕದ ದೃಷ್ಟಿದೋಷ ಏನಾದರೂ ತಂದೆ ತಾಯಿಗಳಲ್ಲಿದ್ದರೆ ಅಂಥ ಮಗುಗೆ ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡಿಸ್ಬೇಕು. ಓಕೆ. ಯಾಕೆಂದರೆ ತಂದೆ ತಾಯಿ ಏನಾದರೂ ಕನ್ನಡಕ ಹಾಕ್ತಾ ಇದ್ದರೆ ಅದು ವಂಶ ಪಾರಂಪರ್ಯವಾಗಿ ಬರುತ್ತೆ. ಇಲ್ಲ ಅಂದರೆ 40 ವರ್ಷದಲ್ಲಿ ಒಂದು ಪರೀಕ್ಷೆ ಮಾಡಿಸ್ಬೇಕು. ಅದೇ ಚತ್ವಾರಿ ಅಥವಾ ಚಾಲೀಸ ಅಂತ ಬರ್ತದೆ ಆ ಟೈಮಲ್ಲಿ. ಅದೇ ಟೈಮಲ್ಲಿ ಕಣ್ಣಿನ ಕೆಲವು ಕಾಯಿಲೆಗಳು, ಗ್ಲಕೋಮಾ ಅಂತ ಹೇಳುತ್ತೆ, ಅದು ಬರುತ್ತೆ. ಸೊ 40ರಲ್ಲಿ. ಸೊ 40ರ ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಅಂತ ಆಯಿತಾ. 60ರಲ್ಲಿ ಕಣ್ಣಿನ ಪೊರೆ ಅಥವಾ ಮ್ಯಾಕ್ಯುಲರ್ ಡಿಜನರೇಷನ್ ಅಂತ ಕಣ್ಣಿನ ನರದ ಪ್ರಾಬ್ಲಮ್ಸ್ ಈ ಥರದ್ದೆಲ್ಲ ಬರೋ ಚಾನ್ಸಸ್ ಇರುತ್ತೆ. 60ರ ನಂತರ ಪ್ರತಿ ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಬೇಕು ಅಂತ. ಇದು ಅಲ್ಲದೆ ಪ್ರಿವೆಂಟಿವ್ ಐ ಕೇರಲ್ಲಿ ಈ ಥರ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಇರ್ತಕ್ಕಂಥವ್ರು ಆ ಡಿಸೀಸ್ ಇದೆ ಅಂತ ಗೊತ್ತಾದಾಗ ಒಮ್ಮೆ ಮಾಡಬೇಕು. ನಂತರ ಶುರುವಿನಲ್ಲಿ ವರ್ಷಕ್ಕೊಮ್ಮೆ ಮಾಡಿಸಿದ್ರು ಸಾಕು. ನಂತರ ಹೆಚ್ಚು ದಿನ ಡಯಾಬಿಟೀಸು, ಹೈಪರ್ ಟೆನ್ಷನ್ ಇದ್ದವ್ರಿಗೆ ಡಾಕ್ಟ್ರೇ ಹೇಳ್ತಾರೆ ಅವರು 6 ತಿಂಗಳಿಗೆ ಬರಬೇಕಾ ಅಥವಾ ವರ್ಷಕ್ಕೊಮ್ಮೆ ಬರಬೇಕಂತ. ಇದೆಲ್ಲ ಪ್ರಿವೆಂಟಿವ್ ಐ ಕೇರ್ ಅನ್ನೋದು, ಅದ್ರ ಬಗ್ಗೆ ನಾಲೆಡ್ಜ್ ತುಂಬ ಕಮ್ಮಿ ಇದೆ. 100 ಜನದಲ್ಲಿ ಸುಮಾರು ಒಂದು 10 ಜನ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ. ಇನ್ನು ಉಳಿದ 90 ಜನ ತೊಂದರೆ ಇದ್ದಾಗ ಬರ್ತಾರೆ, ಗಾಡಿ ಕೈ ಕೊಟ್ಟಾಗ ಸರ್ವಿಸಿಗೆ ಆ ಟೈಮಲ್ಲಿ. ಬಿಡೋದು. ಸೊ ಅದು ನಾನಾ ಕಾರಣಗಳಿಂದ, ಬಟ್ ಅವೇರ್ನೆಸ್ಸು ಕಡಿಮೆ ಅಂತ ಹೇಳ್ಬೋದು. ಸೊ ಇದರಿಂದ ತಡೆಗಟ್ಟಬಹುದಾದಂಥ ಡಿಸೀಸಸ್ನ ಶುರುವಿನಲ್ಲಿ ಪತ್ತೆ ಹಚ್ಚಲಿಕ್ಕೆ ಆಗಲ್ಲ. ತೊಂದರೆ ಆದಾಗ ಬಂದಾಗ ಸ್ವಲ್ಪ ಡ್ಯಾಮೇಜು ಆಗಿರುತ್ತದು. ಉದಾಹರಣೆಗೆ ಲೈಕ್ ಗ್ಲಕೋಮಾ ಇರ್ಬೋದು, ಡಯಾಬಿಟಿಕ್ ರೆಟಿನೋಪತಿ ಇರ್ಬೋದು, ಮ್ಯಾಕ್ಯುಲರ್ ಡಿಜನರೇಷನ್ ಇರ್ಬೋದು. ಇವೆಲ್ಲ ಟೈಮಲ್ಲಿ ಟ್ರೀಟ್ ಮಾಡಿದ್ರೆ ವಾಸಿ ಆಗ್ತದೆ ಚೆನ್ನಾಗಿ. ಸೊ ದೃಷ್ಟಿಯನ್ನು ಉಳಿಸ್ಕೋಬೋದು. ಇಲ್ಲಾಂದರೆ ಡ್ಯಾಮೇಜ್ ಆಗೋಗಿರುತ್ತೆ, ಟ್ರೀಟ್ ಮಾಡ್ಬೋದು, ಬಟ್ ಆಗಿರೋ ಡ್ಯಾಮೇಜ್ನ ವಾಪಸ್ ಪಡೀಲಿಕ್ಕೆ ಆಗಲ್ಲ. ಇನ್ನೊಂದು ಚಿಕ್ಕ ಮಕ್ಕಳದು ಸ್ಕ್ವಿಂಟ್ ಒಂದು. ಸೊ ಸ್ಕ್ವಿಂಟನ್ನು ಚಿಕ್ಕ ಮಕ್ಕಳಲ್ಲಿ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ದೊಡ್ಡವರಾಗ್ತಾ ಆಗ್ತಾ ವಾಸಿ ಆಗುತ್ತೆ ಅಥವಾ ಅದೃಷ್ಟ ಬರುತ್ತೆ, ಈ ಥರ ಅಂತ. ಸೊ ನಂತರ ಆ ಯಾವ ಕಣ್ಣಲ್ಲಿ ಮಾಲಗಣ್ಣಿದೆಯೋ ಆ ಕಣ್ಣಿನ ದೃಷ್ಟಿ ಪೂರ್ತಿ ಸೋಮಾರಿ ಕಣ್ಣು ಥರ ಆಗೋಗುತ್ತದೆ, ಆಂಬ್ಲಿಯೋಪಿಯಾ ಅಂತ ಹೇಳ್ತೀವಿ. ಅದಕ್ಕೆ ನಂತರ ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮಾಲಗಣ್ಣು ಇದೆ ಅಂತ ಅಥವಾ ಅನುಮಾನ ಇದ್ದರೂ ಸಹ, ಎಷ್ಟೇ ಚಿಕ್ಕ ಮಗು ಇದ್ರೂ ಸಹ ಒಂದ್ಸಲಿ ಚೆಕಪ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದು. ಸೊ ಅದಲ್ಲದೆ ನಂತರ ಬರ್ತಕ್ಕಂಥದ್ದು ಕೆಲವು ಔಷಧಿಗಳನ್ನು ಸೆಲ್ಫ್ ಮೆಡಿಕೇಷನ್ ಮಾಡೋದ್ರಿಂದ. ಉದಾಹರಣೆಗೆ ಸರ್? ಉದಾಹರಣೆಗೆ
ಯಾವಾಗಲೂ ಹೋಗಿರ್ತಾರೆ, ಕಣ್ಣಲ್ಲಿ ಇರಿಟೇಷನ್ ಇದೆ, ಉಜ್ಕೋಬೇಕು ಅಂತ ಹೇಳಿ ಡಾಕ್ಟ್ರೇನೋ ಔಷಧಿ ಕೊಟ್ಟಿರ್ತಾರೆ. ನಂತರ ಅದನ್ನೇ ಹಾಕ್ತಾ ಕೂತ್ಬಿಡ್ತಾರೆ ಒಂದು 4-5 ವರ್ಷ. ಅಂದರೆ ಅಯ್ಯೋ. ಅವ್ರಿಗೆ ಟೈಮ್ ಹೆಂಗೆ ಓಡಿರುತ್ತೆ, ಎಷ್ಟು ತೊಗೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ನಾವು ಒಂದೊಂದ್ಸಲಿ ಕೂತ್ಕೊಂಡು ಕೇಳ್ತೀವಿ, ಯಾವ ಇಸ್ವಿಲಿ ಶುರು ಮಾಡಿದ್ರಿ, ಎಷ್ಟು ತೊಗೊಂಡಿರ್ಬೋದು ಅಂದರೆ, ಒಂದು 2 ಬಾಟ್ಲ್ ಹಾಕಿರ್ಬೋದು ಅಷ್ಟೇ ಅಂತಾರೆ. ಆ್ಯಕ್ಚುಲಿ ಬಿಲ್ಸ್ ಎಲ್ಲ ತೆಗೆಸಿದಾಗ ಒಂದು 25 ಬಾಟ್ಲ್ ಹಾಕಿರ್ತಾರೆ. ಅಯ್ಯಯ್ಯೋ. ಅಂದರೆ ಟೈಮ್ ಓಡ್ತಾ ಇರುತ್ತೆ, ಜೀವನ ನಡೀತಾ ಇರುತ್ತೆ, ಗೊತ್ತೇ ಆಗಲ್ಲ ಅದು. ಸೊ ದೇ ಎಂಡ್ ಅಪ್ ವಿತ್ ಸೈಡ್ ಎಫೆಕ್ಟ್ಸ್. ಸೊ ಸೆಲ್ಫ್ ಮೆಡಿಕೇಶನ್ ಈಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಇನ್ ಐ ಕೇರ್. ಹ್ಮ್. ಸೊ ಅದನ್ನು ಕೆಲವೊಮ್ಮೆ ಕನ್ನಡಕಗಳಲ್ಲೂ ಅಷ್ಟೇ ಕರೆಕ್ಟಾಗಿ ಪರೀಕ್ಷೆ ಮಾಡಿಕೊಳ್ದೆ ಯಾವುದೋ ಒಂದು ಸ್ಟ್ರೀಟ್ ಸೈಡ್ ತೊಗೊಂಡ್ಬಿಡ್ತಾರೆ. ಅದರಿಂದ ತೊಂದರೆಗಳು ಬಂದಿರೋದನ್ನು ನೋಡಿದ್ವಿ, ಸಾಕಷ್ಟು ನೋಡಿದ್ದೀವಿ ಅದನ್ನು. ವಿತೌಟ್ ಟೇಕಿಂಗ್ ನೇಮ್ಸ್, ಇವತ್ತೆಲ್ಲ ಕಾರ್ಪೊರೇಟೈಸ್ ಆಗಿಬಿಟ್ಟು ಇವತ್ತೆಲ್ಲ ಮನೆಯಲ್ಲೇ ಕೂತ್ಕೊಂಡು ಐ ಟೆಸ್ಟ್ಗಳು ನಡೀತಾ ಇದೆ, ಆಲ್ ಆಫ್ ದ್ಯಾಟ್. ಸೊ ಅಂದರೆ ಕರೆಕ್ಟಾಗಿ ಹೇಳಿದ್ರಿ. ಇಲ್ಲಿ ಜನ ಅರ್ಥ ಮಾಡ್ಕೋಬೇಕಾಗಿರೋದೊಂದು, ಒಂದು MBBS ಮಾಡಿ ಕಣ್ಣಿನ ಸ್ಪೆಷಲೈಸೇಷನ್ ಮಾಡಿರೋರನ್ನ ಆಫ್ಥಾಲ್ಮಾಲಜಿಸ್ಟ್ ಅಂತಾರೆ. ಅವರು ಆ್ಯಕ್ಚುಯಲ್ ಡಾಕ್ಟ್ರು, ಕಣ್ಣಿನ ಡಾಕ್ಟ್ರು. ಅವರಿಗೆ ಕನ್ನಡಕದ ನಂಬರ್ ಚೆಕ್ ಮಾಡೋದು ಗೊತ್ತಿರುತ್ತೆ, ಕಣ್ಣಿನ ಡಿಸೀಸಸ್ ಬಗ್ಗೆನೂ ಗೊತ್ತಿರುತ್ತೆ, ಆಯಿತಾ. ಆಮೇಲೆ ಓವರ್ ಆಲ್ ಏನು ಅಡ್ವೈಸ್ ಮಾಡಬೇಕು ಆ ವ್ಯಕ್ತಿಗೆ ತಕ್ಕಂಗೆ ಅನ್ನೋದು ಗೊತ್ತಿರುತ್ತೆ. ಅವರು ಆಫ್ಥಾಲ್ಮಾಲಜಿಸ್ಟು. ಇನ್ನೊಂದು ಆಪ್ಟೋಮೆಟ್ರಿಸ್ಟ್ ಅಥವಾ ಟೆಕ್ನಿಷಿಯನ್ ಅಂತ. ಅವರು PUC ನಂತರ BSc ಮಾಡಿ ಕನ್ನಡಕದ ಪರೀಕ್ಷೆನ ಕಲ್ತಿರ್ತಾರೆ, ಕೆಲವು ಎಕ್ವಿಪ್ಮೆಂಟ್ಸ್ನ ಹ್ಯಾಂಡಲ್ ಮಾಡೋದನ್ನು ಕಲ್ತಿರ್ತಾರೆ. ಈ ಒಂದು ಮನೇಲಿ ಚೆಕ್ ಮಾಡೋದು ಈ ಥರದ್ದಿದೆಯಲ್ಲ, ಅದರಲ್ಲಿ ಸಾಕಷ್ಟು ಮಟ್ಟಿಗೆ ಈ ಟೆಕ್ನಿಷಿಯನ್ ಮೂಲಕ ನಡೀತದೆ. ಸೊ ಅಲ್ಲಿ ಕನ್ನಡಕದ ನಂಬರ್ ನಿಮಗೆ ದೊರೆತ್ರೂ ಕಣ್ಣಲ್ಲಿರ್ತಕ್ಕಂಥ ಕಾಯಿಲೆ ಬಗ್ಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಜನಗಳು ಕನ್ನಡಕದ ಪರೀಕ್ಷೆ ಮಾಡಿಸ್ಕೊಂಡೆ ಅಂತಂದರೆ ಆಯಿತು, ಒಂದು ಪರೀಕ್ಷೆ ಆಗಿದೆ, ಬಟ್ ಕಣ್ಣಿನ ಪರೀಕ್ಷೆ ಆಗಿಲ್ಲ, ಕನ್ನಡಕದ ಪರೀಕ್ಷೆ ಆಗಿದೆ ಅಷ್ಟೇ. ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ನ ಜನ ತಿಳ್ಕೋಬೇಕು. ಸೊ ಕನ್ನಡಕದ ಪರೀಕ್ಷೆ ಮುಗಿದಿದೆ, ಓದಕ್ಕೆ ಕಾಣ್ತಾ ಇದೆ ಅಂದರೆ ಎಲ್ಲ ಚೆನ್ನಾಗಿದೆ ಅಂತೇನಲ್ಲ. ಅದು ಓದಕ್ಕಾಯ್ತು, ಕಾಣ್ತಾ ಇದೆ ದೂರದ್ದು ಅಂದರೆ, ಆದರೂ ಸೈಲೆಂಟ್ ಡಿಸೀಸಸ್ ಕಣ್ಣಲ್ಲಿ ಇರಬಹುದು. ಸೊ ಹಾಗಾಗಿ ಈ ಡಿಫ್ರೆನ್ಸ್ನ ಜನ ನೋಡ್ಕೋಬೇಕು. ಆ್ಯಂಡ್ ಒಬ್ಬರ ಕಣ್ಣಿಗೋಸ್ಕರ ವರ್ಷದಲ್ಲಿ ಒಂದು 1 ಅವರ್ ಕಣ್ಣಾಸ್ಪತ್ರೆಯಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರೋದ್ರಲ್ಲಿ ಸಾರ್ಥಕತೆ ಇದೆ. ಅದು ವೇಸ್ಟ್ ಅಲ್ಲ, ಅದು ಇಟ್ಸ್ ಎನ್ ಇನ್ವೆಸ್ಟ್ಮೆಂಟ್ ಇನ್ ಯುವರ್ ಹೆಲ್ತ್. ಸೊ ಆ ಒಂದು ದೃಷ್ಟಿಕೋನ ಜನರಲ್ಲಿ ಬರಬೇಕು. ಆ ಮಿಸ್ಟೇಕ್ ತುಂಬ ಜನ ಮಾಡ್ತಿದ್ದಾರೆ. ಸೊ ದಟ್ಸ್ ಒನ್ ಥಿಂಗ್. ಅದು ಎಲ್ಲನೂ ಮನೆಗೆ ಬರುತ್ತಲ್ಲ, ಈಗ ಹಾಲು ಮನೆಗೆ ಬರುತ್ತೆ, ಮೊಸರು ಮನೆಗೆ ಬರುತ್ತೆ, ಅದೇ ಥರ ಇನ್ನೊಂದು ಬರುತ್ತೆ, ಇದು ಮನೆಗೆ ಬರುತ್ತೆ ಅಂತ. ಎಲ್ಲ ಎಕ್ವಿಪ್ಮೆಂಟ್ಸು ಮನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ನಾಟಕೀಯವಾಗಿ ಅಲ್ಲಿಗೆ ಏನು ಬೇಕೋ ಅಷ್ಟು ಬಂದಿರುತ್ತೆ. ದಟ್ ಈಸ್ ನಾಟ್ ಎವ್ರಿಥಿಂಗ್. ಸೊ ಆ ಮಿನಿಯೇಚರೈಸೇಷನಲ್ಲಿ ಇನ್ನೂ ಕಂಪ್ಲೀಟ್ ಪಿಕ್ಚರ್ ಬಂದಿಲ್ಲ ಅಲ್ಲಿ. ಸೊ ಮೇ ಬಿ ಒನ್ ಡೇ ಬರುತ್ತೆ, ಬಟ್ ತಕ್ಷಣಕ್ಕೆ ಆ ಡಿಫ್ರೆನ್ಸ್ನ ಯೂಸ್ ಇಟ್ ಆಸ್ ಅ ಕ್ವಿಕ್ ಫಿಕ್ಸ್, ಬಟ್ ಡು ನಾಟ್ ಲುಕ್ ಅಟ್ ಇಟ್ ಆಸ್ ಅ ಪರ್ಮನೆಂಟ್ ಕಂಪ್ಲೀಟ್ ಐ ಚೆಕಪ್. ಕಂಪ್ಲೀಟ್ ದೇರ್ ಇಸ್ ಎ ಡಿಫ್ರೆನ್ಸ್. ಸರ್, ಈ ಮಧ್ಯ ಯು ಸ್ಪೋಕ್ ಅಬೌಟ್ ಸ್ಕ್ವಿಂಟ್ ಅಲ್ಲ. ನನ್ನ ಹಸ್ಬೆಂಡ್ಗೆ ಹಿ ಹ್ಯಾಸ್ ಸ್ಕ್ವಿಂಟ್ ಐ. ಇವತ್ತವರೆಗೂ ಅವ್ನಿಗೆ ನಾನು ಕೇಳ್ತೀನಿ, ಅದನ್ನು ಲೆಟ್ಸ್ ಗೆಟ್ ಇಟ್ ಕರೆಕ್ಟೆಡ್ ಅಂದಾಗ ಅವನಿಗೆ ಹೀಸ್ ಫೈಟಿಂಗ್ ಟೂ. ಒಂದು ಇಸ್ ದಿಸ್ ಇಸ್ ಹೌ ಐ ಆಮ್, ವೈ ಶುಡ್ ಐ ಚೇಂಜ್ ಅನ್ನೋದು ಒಂದು. ಎರಡನೇದು, ಅದರ ಹಿಂದೆ ಕೆಲವು ಭಯಗಳು ಇರಬಹುದು. ಕಣ್ಣನ್ನು ಇವತ್ತು ಲೇಸರ್ಗಾಗಿರಲಿ ಏನಕ್ಕಾಗಲಿ ಕೊಡೋಕ್ಕೆ ಎಷ್ಟೇ ಭಯ ಇರುತ್ತೆ. ಇಷ್ಟು 1% ಆದ್ರೂ ಥಿಂಗ್ಸ್ ಕ್ಯಾನ್ ಗೋ ರಾಂಗ್ ಅನ್ನೋದಲ್ಲ. ಸೊ ಇಟ್ಸ್ ಅ ಪರ್ಸ್ನಲ್ ಸ್ಟೋರಿ, ಬಟ್ ಸಂಬಡಿ ಹೂಸ್ ಗೋಯಿಂಗ್ ಥ್ರೂ ದಿಸ್, ಅವ್ರಿಗೆ ಧೈರ್ಯ ಹೇಳೋದು ಹೇಗೆ, ಗಿವಿಂಗ್ ದೆಮ್ ದ ರೈಟ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ವಾಟ್ ಟು ಡೂ ಆ್ಯಂಡ್ ವೈ ಟು ಡೂ ಥರ. ಹೌದು ನೋಡಿ, ಕಣ್ಣಿನ ಈ ಥರದ್ದು ಏನೇ ತೊಂದರೆ ಇದ್ದರೂ ಸ್ವಲ್ಪ ಭಯ ಇರೋದು ಸಹಜ, ಆಯಿತಾ. ಯಾಕೆಂದರೆ ಕಣ್ಣು ತುಂಬ ಸೂಕ್ಷ್ಮ ಆಗಿರೋದ್ರಿಂದ ಏನಪ್ಪ ಅನ್ನೋ ಒಂದು ಭಯ ಇರುತ್ತೆ. ಆದರೆ ಇವ್ರಿಗೆಲ್ಲ ನಾನು ಏನು ಹೇಳಬಲ್ಲೆ ಅಂದರೆ, ನೀವು ಸರಿಯಾದ ವೈದ್ಯರನ್ನ ಹುಡುಕೊಂಡು ನೀವು ಹೋದರೆ ಖಂಡಿತ ಧೈರ್ಯವಾಗಿ ನೀವು ಚಿಕಿತ್ಸೆಯನ್ನು ಪಡ್ಕೋಬೋದು. ಅವ್ರು ನಿಮ್ಗೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಆಗೋ ಥರ ಹೇಳಿ ನಂತರ ತೊಂದರೆ ಆಗದೆ ಇರೋಂಗೆ ಮಾಡಿಕೊಡ್ತಾರೆ. ಅಂದರೆ ವಾಟ್ ಈಸ್ ಮೆಡಿಕಲಿ ಪಾಸಿಬಲ್, ಹ್ಯೂಮನ್ಲಿ ಏನು ಪಾಸಿಬಲ್ ಇದೆಯೋ ಅದನ್ನು ಖಂಡಿತ ಮಾಡ್ತಾರೆ, ಭಯ ಪಡಬೇಕಾಗಿಲ್ಲ. ಆಮೇಲೆ ಹೆಲ್ತ್ ಬಗ್ಗೆ ಕೆಲವರು ಆಸ್ಪತ್ರೆಗೆ ಹೋದರೆ ಏನೋ ಹೇಳಿಬಿಡ್ತಾರೆ, ಸುಮ್ಮನೆ ಯಾಕೆ ಅನ್ನೋ ಒಂದು ಭಯ ಇದೆ. ಸೊ ಆ ಭಯದಿಂದಲೂ ಕೆಲವರು ಆಸ್ಪತ್ರೆಗೆ ಹೋಗಲ್ಲ.
ಏನೋ ಒಂದಕ್ಕೆ ಹೋಗಿ ಇನ್ನೊಂದೇನೋ ಇನ್ನೊಂದಕ್ಕೇನೋ ಹೇಳ್ತಾರೆ ಅಂತ, ನಾಲ್ಕು ಆಚೆಗೆ ಬಂದ್ಬಿಡ್ತದೆ. ಇನ್ನೊಂದಕ್ಕೇನೋ ಹೇಳ್ತಾರೆ. ನೀವು ಒಂದು ಓಪನ್ ಮೈಂಡಿಂದ ಹೋಗಿ ಏನಾದರೂ ಹೇಳಿದ್ರೆ ನೀವು ಇನ್ನೊಂದು ಕಡೆ ಹೋಗಬೇಕಾದ್ರೆ ಅದನ್ನ ರೀಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ವಿಚಾರ ಮಾಡಿ. ಆದರೆ ಒಪಿನಿಯನ್ ತೊಗೊಳ್ಳೋದ್ರಲ್ಲಿ ಮತ್ತು ಚೆಕಪ್ ಮಾಡ್ಕೊಳ್ಳೋದ್ರಲ್ಲಿ ಹೆದರ್ಕೊಂಡು ಕೂತ್ಕೋಬೇಡಿ ಅಂತ. ಯಾಕೆಂದರೆ ಹೆದರಿಕೆಯಿಂದ ಹೆಚ್ಚು ತೊಂದರೆ ಆಗ್ಬೋದು, ತೊಂದರೆಗಿಂತ ಜಾಸ್ತಿ ಹೆದರಿಕೆಯಿಂದ ತೊಂದರೆ ಆಗ್ಬೋದು. ಸೊ ಹೆಲ್ತ್ ರಿಲೇಟೆಡ್ ನೀವೇ ಪ್ರೊಆ್ಯಕ್ಟಿವ್ ಆಗಿ ಚೆಕಪ್ಸ್ ಮಾಡ್ಕೊಳ್ಳಿ ಅಂತ. ಅಂದರೆ ಹೇಳಿ ಟ್ರೀಟ್ಮೆಂಟ್ ಎಲ್ಲ ತೊಗೋಬೇಕು ಅಂತಿಲ್ಲ, ನೀವು ಯೋಚಿಸ್ಬೋದು, ಮತ್ತೊಂದು ಒಪಿನಿಯನ್ ತೊಗೋಬೋದು, ರೀಕನ್ಫರ್ಮ್ ಮಾಡ್ಕೋಬೋದು. ಯಾಕೆಂದರೆ ಟ್ರಸ್ಟ್ ಅನ್ನೋದು ಈ ನಡುವೆ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಒಂದಕ್ಕಿನ್ನೊಂದು ಹೇಳ್ತಾರೆ ಅಂತ ಹೇಳಿ ಇದೊಂದು ದೊಡ್ಡ ಸಮಸ್ಯೆ ನಮಗೀಗ. ಯಾಕೆಂದರೆ ನಾನು ಬರೀ ಕಣ್ ಚೆಕಪ್ಗೆ ಅಂತ ಹೋದೆ, ಅವ್ರು ನೋಡಿದ್ರೆ ಗ್ಲಕೋಮಾ ಇದೆ ಅಂತ ಹೇಳ್ತಿದ್ದಾರೆ ಅಂತ. ಆವಾಗ ವೈದ್ಯರನ್ನ ಕೇಳ್ಬೋದು, ಯಾಕೆ ಹೇಳ್ತಿದ್ದೀರಾ ಅಂತ. ಅದಕ್ಕೆ ಸಾಕಷ್ಟು ಟೆಸ್ಟ್ ಮಾಡಿ ತೋರಿಸ್ತಾರೆ, ಪ್ರೂಫ್ ತೋರಿಸ್ತಾರೆ, ನೋಡಿ ಈ ಕಾರಣಕ್ಕೆ ಹಿಂಗೆ ಹೇಳ್ತಾ ಇದ್ದೀವಿ ಅಂತ ಸಮಯ ಕೊಟ್ಟು ಹೇಳ್ತಾರೆ ನಿಮಗೆ. ಇಟ್ಸ್ ನಾಟ್ ದಟ್ ಹಾಸ್ಪಿಟಲ್ಸ್ ಆರ್ ಟ್ರೈಂಗ್ ಟು ಫ್ಲೀಸ್ ಅಥವಾ ಟೇಕ್ ಮನಿ ಫ್ರಮ್ ಪೇಷಂಟ್ಸ್, ಅದಲ್ಲ. ಆ ಒಂದು ಮನೋಭಾವ ಇದೆ. ಕೆಲವು ಕಡೆ ಸತ್ಯನೂ ಇರಬಹುದು. ಯಾಕೆಂದರೆ ಈ 100ಕ್ಕೆ 100 ಸರಿ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಒಂದು 4-5 ಜನ ಆ ಥರ ಇರ್ಬೋದು, ಅಥವಾ 10 ಜನ ಆ ಥರ ಇರ್ಬೋದು. ಯಾಕೆಂದರೆ ಸಮಾಜ ಹೇಗಿದೆಯೋ ಸಮಾಜದಿಂದಲೇ ಮೆಡಿಕಲ್ ಪ್ರೊಫೆಷ್ನಲ್ಸ್ ಬಂದಿರ್ತಾರೆ, ಸಮಾಜದ ಒಂದು ರಿಫ್ಲೆಕ್ಷನ್ ಅಷ್ಟೇ ಅದು, ಅಲ್ವಾ? ಹಾಗಾಗಿ ಅದಿರ್ಬೋದು. ಆದರೆ ಸಾಕಷ್ಟು ಮಂದಿ ಆ ಥರ ಇರಲ್ಲ. ಆಮೇಲೆ ನಿಮಗೆ ಈಗಿನ ದಿನಗಳಲ್ಲಿ ಅನುಮಾನ ಏನೇ ಇದ್ರೂ ಅದು ಪ್ರಶ್ನೆ ಕೇಳಿ ಉತ್ತರಗಳು ತೊಗೋಬೋದು. ಒಂದಲ್ಲದೆ ಇದ್ದರೆ ಎರಡನೇ ಒಪಿನಿಯನ್ ತೊಗೋಬೋದು. ಸೊ ಹಾಗಾಗಿ ಯಾಕೆಂದರೆ ಕೆಲವೆಲ್ಲ ನಮ್ಗೆ ಈ ಚಾಲೆಂಜ್ ಫೇಸ್ ಮಾಡ್ತೀವಿ ನಾವು. ಅದಕ್ಕೆ ನಮ್ಮ ಆಸ್ಪತ್ರೆಯಲ್ಲಿ ನಾವು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ಟ್ರಾನ್ಸ್ಪರೆಂಟಾಗಿ ಇಟ್ಬಿಡ್ತೀವಿ. ಅಂದರೆ ಟ್ರಾನ್ಸ್ಪರೆಂಟ್ ಅಂದರೆ ಈ ಥರ ನಿಮ್ಮ ಕಣ್ಣಿನ ಪರೀಕ್ಷೆಯಲ್ಲಿ ಈ ಥರದ ಲಕ್ಷಣಗಳಿಗೆ ತೋರಿಸಿದೆ, ಅದು ಈ ಥರ ಇರಬೇಕಿತ್ತು, ಚಿತ್ರಗಳ ಮೂಲಕ ಎಲ್ಲನೂ ಡಿಜಿಟಲ್ ಇಮೇಜಸ್ ಬರುತ್ತೆ. ಈಗ ನಾನು ವೆನ್ ಐ ಆಮ್ ಸೇಯಿಂಗ್ ಗ್ಲಕೋಮಾ, ನಾವು ಅವ್ರದ್ದು ಡಿಸ್ಕ್ ಫೋಟೋ ಅಂತ ಕಣ್ಣು ಒಳಗಡೆ ರೆಟಿನಾದ ಫೋಟೋ ತೊಗೊಳ್ತೀವಿ, ತೊಗೊಂಡು ತೋರಿಸ್ತೀವಿ, ನಾರ್ಮಲಿ ಈ ಥರ ಇರಬೇಕು, ನಿಮ್ಮ ಕಣ್ಣಲ್ಲಿ ಈ ಥರ ಇದೆ. ಈ ವ್ಯತ್ಯಾಸ ಬರ್ತಾ ಇರೋದ್ರಿಂದ ಈ ಡಿಸೀಸ್ ಬಗ್ಗೆ ನಾವು ಅನುಮಾನ ಪಡ್ತಾ ಇದ್ದೀವಿ. ಇದಕ್ಕೆ ವಿಜುವಲ್ ಫೀಲ್ಡ್ ಅನ್ನೋದು ಒಂದು ಟೆಸ್ಟ್ ಮಾಡಬೇಕು. ಇದು ಮಾಡಿಸ್ಕೊಳ್ಳೋದ್ರಿಂದ ಇದು ಅನುಕೂಲ, ಇದು ಅನಾನುಕೂಲ, ನೋಡಿ ಯೋಚಿಸಿ ಅಂತ. ಅವ್ರಿಗೇನೇ ಮನೋಭಾವ ಇದ್ರೂ, ಅನುಮಾನ ಇದ್ರೂ, ನಂಬಿಕೆ ಇದ್ರೂ ಅವ್ರು ಸ್ವಲ್ಪ ಯೋಚಿಸಿ ವಾಪಸ್ ಬರ್ತಾರೆ. ಹೌದಾ, ಅದನ್ನು ಮಾಡ್ಕೊಳ್ತೀನಿ, ನೋಡೋಣ ಹೇಗಿದೆ ಅಂತ. ನಂತರ ಆಮೇಲೆ ಬಂದು ಥ್ಯಾಂಕ್ ಮಾಡ್ತಾರೆ. ಸೊ ಇನಿಷಿಯಲ್ ರಿಯಾಕ್ಷನ್ ಮೇ ಬಿ ಔಟ್ ಆಫ್ ದೇರ್ ಎಕ್ಸ್ಪೀರಿಯನ್ಸಸ್, ಲೈಕ್ ಅಯ್ಯೋ ಏನೋ ಹೇಳಿದ್ರಲ್ಲ, ನಾನು ಇದನ್ನು ಅಂದ್ಕೊಂಡೇ ಇಲ್ವಲ್ಲ ಅಂತ. ನೀವು ಅಂದ್ಕೊಂಡಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಅದು ಕಾಯಿಲೆ ಇಲ್ಲ ಅಂತಲ್ಲ, ಬಟ್ ಹೇಳಿದ್ದಾರೆ ಅಂತ ಹೇಳಿ ಡಾಕ್ಟ್ರು ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತಲ್ಲ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಿರ್ತಾರೆ, ನೀವು ಪ್ರಶ್ನೆ ಕೇಳ್ಬೋದು. ಸೊ ಜನಗಳಿಗೆ ಇದೊಂದು ಹೇಳೋಣ, ಯಾಕೆಂದರೆ ನಂಬಿಕೆ ಕಳ್ಕೋಬೇಡಿ, ಜೊತೆಗೆ ಪ್ರಶ್ನೆ ಕೇಳೋದನ್ನೇನು ಬಿಡಬೇಡಿ. ನೀವು ಕೇಳಿ, ಪ್ರಶ್ನೆ ಕೇಳಿ, ತಪ್ಪಿಲ್ಲ. ಯು ಟ್ರಸ್ಟ್ ಬಟ್ ಯು ಕ್ಯಾನ್ ವೆರಿಫೈ ಆಲ್ಸೋ. ಸೊ ಬಟ್ ಡೋಂಟ್ ಮಿಸ್ ಔಟ್ ಆನ್ ಟ್ರಸ್ಟ್, ಡೋಂಟ್ ಡಿಸ್ಟ್ರಸ್ಟ್ ಅಂತ ಎಷ್ಟೋ ಸಲ ನಾವು ಹೇಳ್ತೀವಿ. ಸುಮ್ಮನೆ ಜನರಲ್ ಹೇಳಿಬಿಡಬೇಡಿ, ನಾನು ನಂಬಲ್ಲ, ಸುಮ್ಮನೆ ಹೇಳ್ತಾರೆ ಅಂತ ಈ ಥರ. ಅದನ್ನು ಬೇರೆಯವ್ರಿಗೂ ಹರಡಬೇಡಿ. ಅದರಿಂದ ಏನಾಗುತ್ತೆ ಅಂದರೆ, ನಂಬಿಕೆ ಇಲ್ಲದೆ ಇದ್ದರೆ ಮೆಡಿಕಲ್ ಪ್ರೊಫೆಷನಲ್ಲಿ ಟ್ರೀಟ್ಮೆಂಟ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಈ ಹ್ಯೂಮನ್ ಬಾಡಿ ಅನ್ನೋದು ಮಿಷಿನಲ್ಲಿ ಫ್ಯಾಕ್ಟ್ರಿಯಿಂದ ಬಂದಿರತಕ್ಕಂಥದ್ದಲ್ಲ. ಅದು ದಿಸ್ ಇಸ್ ಎ ಕ್ರಿಯೇಷನ್ ಆಫ್ ನೇಚರ್ ಆ್ಯಂಡ್ ಈಚ್ ಪರ್ಸನ್ ಈಸ್ ಡಿಫ್ರೆಂಟ್. ಸೊ ಒಂದೇ ಮನೇಲಿ 2 ಮಕ್ಕಳಿದ್ರೂ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ನಾವು ತಂದೆ ತಾಯಿನ ಕೇಳೋಕ್ಕಾಗಲ್ಲ, ಯಾಕೆ ಇಬ್ಬರು ಬೇರೆ ಬೇರೆ ಥರ ಇದ್ದಾರೆ, ಏನಾಯಿತು ಅಂತ. ಇಟ್ಸ್ ಎ ಕ್ರಿಯೇಷನ್. ಅದೇ ತರಹ ಡಿಸೀಸ್ ಆಲ್ಸೋ ಈಸ್ ವೆರಿ ಯುನೀಕ್ ಟು ದ ಪರ್ಸನ್. ಡಿಸೀಸ್ ನೇಮ್ ಸೇಮ್ ಇರ್ಬೋದು. ಈಗ ಡಯಾಬಿಟೀಸ್ ಅಂತ ಅನ್ಬೋದು, 100 ಜನ ತೊಗೊಂಡ್ರೆ 100 ಜನಕ್ಕೂ ಬೇರೆ ಬೇರೆ ತರಹ ಅದು ಮಾಡಿಫೈ ಆಗ್ತಾರೆ, ರೋಗ ಲಕ್ಷಣನೇ ಬೇರೆ. ಆಯಿತಾ? ಸೊ ಹಾಗಾಗಿ ಟ್ರೀಟ್ಮೆಂಟು ಸಹ ರೆಸ್ಪಾನ್ಸ್ ಬೇರೆ ಬೇರೆ ಥರ ಇರುತ್ತೆ. ಸೊ ಈ ಒಂದು ದೃಷ್ಟಿಯಲ್ಲಿ ಡಾಕ್ಟರ್ನ ನಂಬಲೇಬೇಕು. ನಂಬಿ ಅವ್ರ ಜೊತೆ ಮಾತುಕತೆ ಮಾಡಿ ನಂತರ ಚಿಕಿತ್ಸೆಯನ್ನು ಪಡ್ಕೋಬೇಕು. ಐ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಇಂಪಾರ್ಟೆಂಟ್ ಇನ್ ಫ್ಯೂಚರ್, ಬಿಕಾಸ್ ಟ್ರಸ್ಟ್ ಈಸ್ ಎಸೆನ್ಷಿಯಲ್. ಬಟ್ ವೆನ್ ಇಟ್ ಈಸ್ ನಾಟ್ ದೇರ್, you do everything to establish trust. You ask questions, verify yourself, and then go forward. ಆ ಥರ ಅಂತ. Sure. I think you spoke about squint ಅಲ್ವಾ ಇವಾಗ. ಸೊ ಇಟ್ಸ್ ಲೇಟೆಸ್ಟ್ ಇನೋವೇಷನ್ ಏನಾದ್ರು ಆ ಬಂದಿದೆ? ಸ್ಕ್ವಿಂಟದು ನಾನು ಆ ಪ್ರಶ್ನೆ ನೀವು ಒಂದು ಪರ್ಸನಲ್ ಪ್ರಶ್ನೆ ಕೇಳಿದ್ರಿ. ಸೊ ಅವ್ರಿಗೊಂದು ಧೈರ್ಯ ಕೊಡ್ತಕ್ಕಂಥದ್ದು ಮೆಡಿಕಲ್ ಪ್ರೊಫೆಷನ್ಗೆ ಹೋಗಿ ಚೆಕಪ್ ಮಾಡ್ಕೊಳ್ತಕ್ಕಂಥದ್ದು ಭಯ ಇದ್ದೇ ಇರುತ್ತೆ ಅಂತ ನಾನು ಅಂದೆ. ಅದು ಕಣ್ಣಿನಾಗ ಏನೇ ಒಂದು ಚಿಕಿತ್ಸೆ ಮಾಡ್ಕೋಬೇಕು ಅಂದ್ರೂ
ಧೈರ್ಯವಾಗಿ ನನ್ನ ಸೀಟಲ್ಲಿ ಕೂತಿರ್ತಕ್ಕಂಥವ್ರಿಗೂ ಒಂದೇನೋ ಒಂದು ಭಯ ಅಂತಿರುತ್ತೆ. ಸೊ ವಿ ಟೆಲ್ ದೆಮ್, ವಿ ರಿಯಶ್ಯೂರ್ ದೆಮ್ ದಟ್ ಫಿಯರ್ ಈಸ್ ನ್ಯಾಚುರಲ್. ಬಟ್ ಸ್ಕ್ವಿಂಟಲ್ಲಿ ಬೇರೆ ಬೇರೆ ಟೈಪ್ ಸ್ಕ್ವಿಂಟ್ಸ್ ಇದೆ. ಸೊ ಕಣ್ಣು ಒಳಗಡೆ ಬರ್ತಕ್ಕಂಥದ್ದು ಕನ್ವರ್ಜೆಂಟ್ ಅಂತೀವಿ, ಒಂದು ಡೈವರ್ಜೆಂಟ್ ಅಂತೀವಿ. ಕೆಲವೊಮ್ಮೆ ಒಂದು ಕಣ್ಣು ಮಾತ್ರ ಸ್ಕ್ವಿಂಟ್ ಆಗಿರುತ್ತೆ, ಯಾವಾಗಲೂ ಒಂದೇ ಕಣ್ಣು, ಬಲಗಣ್ಣು ಮಾತ್ರನೇ ಸ್ಕ್ವಿಂಟು. ಕೆಲವೊಮ್ಮೆ ಇದು ಸ್ಕ್ವಿಂಟು ಇದು ನೋಡ್ತಾ ಇರುತ್ತೆ, ಕೆಲವೊಮ್ಮೆ ಇದು ಸ್ಕ್ವಿಂಟು ಇದು ನೋಡ್ತಾ ಇರುತ್ತೆ. ಆಲ್ಟರ್ನೇಟಿಂಗ್ ಅಂತೀವಿ ಅಥವಾ ಇಂಟರ್ಮಿಟೆಂಟ್ ಅಂತ ಅಂತೀವಿ. ಈ ಥರ ವೇರಿಯಸ್ ಟೈಪ್ಸ್ ಮೇಲೆ ಡಿಪೆಂಡ್ ಆಗಿ ಅವರಿಗೆ ಒಂದಷ್ಟು ದೃಷ್ಟಿ ಎರಡೂ ಕಣ್ಣಲ್ಲಿ ಇರುತ್ತೆ. ಬಟ್ ಕೆಲವೊಮ್ಮೆ ಅವರು ಟಯರ್ಡ್ ಇದ್ದಾಗ ಅಥವಾ ಫೋಕಸ್ ಮಾಡದೇ ಇದ್ದಾಗ ಒಂದು ಕಣ್ಣು ಸೈಡ್ಗೆ ಹೋಗ್ತಾ ಇರುತ್ತೆ, ಇಂಟರ್ಮಿಟೆಂಟ್ ಅಂತ ಹೇಳ್ತೀವಿ. ಸೊ ಅವಾಗ ಅವ್ರಿಗೆ ಏನು ಕಾಣಿಸ್ತಾ ಇರುತ್ತೆ? ಅವ್ರಿಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೋಡಿ, ಇದು ಒಳ್ಳೆ ಪ್ರಶ್ನೆ ಅದು. ಸೊ ನೋಡಿ, ಇದು ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದಾಗ ಎರಡೂ ಕಣ್ಣು ಫೋಕಸ್ ಮಾಡಿದರೆ ಎರಡೂ ಕಣ್ಣಲ್ಲಿ ಬರ್ತಾ ಇರ್ತಕ್ಕಂಥ ಫೋಟೋಸು ಅದು ಒಂದಾಗಿ ಮರ್ಜ್ ಆಗುತ್ತೆ ಬ್ರೈನಲ್ಲಿ. ಒಂದೇನಾದರೂ ಪಕ್ಕಕ್ಕೆ ಹೋಗಿದ್ರೆ ಇದು ನಾನು ಒಂದನ್ನು ನೋಡ್ತಿದ್ದಾಗ ಮತ್ತೊಂದು ಇನ್ನೊಂದು ನೋಡಿದ್ರೆ ಈ ಫೋಟೋನ ಬ್ರೈನ್ ಏನು ಮಾಡುತ್ತೆ ಅಂದರೆ ಸಪ್ರೆಸ್ ಮಾಡುತ್ತೆ. ಸಪ್ರೆಸ್ ಮಾಡೋದು ಅಂದರೆ ಇಮೇಜ್ ಬರ್ತಾ ಇರುತ್ತೆ, ಅದನ್ನು ಸೈಡಿಗೆ ಇಡತ್ತೆ, ಅದನ್ನ ಇಂಪಾರ್ಟೆನ್ಸ್ ಕೊಡಲ್ಲ. ಸರಿ. ಸೊ ಸಪ್ರೆಷನ್ ಅಂತ ಆಗುತ್ತೆ, ವಿಷನ್ ಸಪ್ರೆಷನ್ ಅಂತ ಆಗುತ್ತೆ. ಸೊ ಯಾವಾಗ ಒಂದು ಸ್ಕ್ವಿಂಟ್ ಆಗಿರುತ್ತೋ ಆವಾಗ ಆ ಸ್ಕ್ವಿಂಟ್ ಆಗಿರೋ ಕಣ್ಣಿಂದ ಇಮೇಜ್ ಬರ್ತಾ ಇರೋದು ರಿಸೀವ್ ಆಗಲ್ಲ, ಬರೋದೇ ಇಲ್ಲ. ಅವಾಗ ಒಂದೇ ಕಣ್ಣದು ನೋಡ್ತಾ ಇರ್ತಾರೆ. ಅದು ಆ ಥರನೇ ಇರೋದ್ರಿಂದ ಅವರ ಒಂದು ಬ್ರೈನಿಗೆ ಅದು ಅರ್ಥ ಆಗಿರುತ್ತೆ, ಇಷ್ಟೇ ಕಾಣೋದು, ಇದರಲ್ಲೇ ಮ್ಯಾನೇಜ್ ಮಾಡೋಣ ಅನ್ನೋ ಥರ ಅದು. ಸೊ ಆ್ಯಸ್ ಆಫ್ಥಾಲ್ಮಾಲಜಿಸ್ಟ್ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮ ಕಣ್ಣಿನ ಎರಡೂ ಕಣ್ಣಿನ ಫುಲ್ ಕೆಪಾಸಿಟಿ ನೀವು ಯೂಸ್ ಮಾಡ್ತಿಲ್ಲ, ವೈ ನಾಟ್ ಅಂತ. ಈಗ ಕುದುರೆಗೆ ಎರಡು ಏನಂತಾರೆ ಅದನ್ನು, ಲಾಳನ, ಅದನ್ನು ಹಾಕಿ ಎಳೆದಾಗ ಎರಡೂ ಇದೊಂಥರ ಇದು ನರ ಇದ್ದಂಗೆ ಇದು. ಸೊ ಅವಾಗ ಅದು ಎರಡು ಕಣ್ಣು ಬರುತ್ತೆ, ಕಂಟ್ರೋಲ್ ಬರ್ತದೆ. ಸೊ ಫಸ್ಟ್ಲಿ ಸ್ಕ್ವಿಂಟ್ ಏನಕ್ಕೆ ಸರ್ ಆಗುತ್ತೆ? ಇದು ನೀವು ಭಾಳ ಒಳ್ಳೆ ಪ್ರಶ್ನೆ ಕೇಳಕ್ಕೆ ಮಾಡಿದ್ರೆ. ಗುಡ್, ವೆರಿ ನೈಸ್, ಥ್ಯಾಂಕ್ ಯು ಸರ್. ವೆರಿ ನೈಸ್. ಸ್ಕ್ವಿಂಟು 3 ಕಾರಣಕ್ಕೆ ಬರುತ್ತೆ. ಒಂದು, ಕಣ್ಣಿನ ಸ್ನಾಯುಗಳಿರುತ್ತೆ, ಕಣ್ಣನ್ನು ಮೂವ್ ಮಾಡೋಕ್ಕೆ, ಈ ಕಡೆ ಆ ಕಡೆ ಮೂವ್ ಮಾಡೋಕ್ಕೆ ಮಸಲ್ಸ್ ಇರುತ್ತೆ. ಒಂದೊಂದು ಕಣ್ಣಲ್ಲಿ 6 ಚಿಕ್ಕ ಮಸಲ್ಸ್ ಇರುತ್ತೆ. ಹೇಗೆ ನಮ್ಮ ಕೈಯಲ್ಲಿ ಮಸಲ್ಸ್ ಇರುತ್ತೋ ಆ ಥರ 6 ಮಸಲ್ಸ್ ಇರುತ್ತೆ. ಅದು ಎರಡೂ ಕಣ್ಣಲ್ಲಿ, ಈ ಕಣ್ಣಲ್ಲಿ 6 ಮಸಲ್, ಈ ಕಣ್ಣಲ್ಲಿ 6 ಮಸಲ್ಲು. ನಾನು ರೈಟ್ ಸೈಡ್ ನೋಡಿದಾಗ, ಲೆಫ್ಟ್ ಸೈಡ್ ನೋಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಲ್ ಈಕ್ವಲ್ ಆಗಿ ಮೂವ್ ಆಗಬೇಕು. ಯಾವುದಾದ್ರೂ ಒಂದು ವೀಕ್ ಇತ್ತು ಅಂದ್ಕೊಳ್ಳಿ, ನಾನು ಎಡಗಡೆ ನೋಡಿದಾಗ ಇದು ಈ ಕಡೆದು ಎಳಿಯೋಕ್ಕಾಗ್ತಾ ಇಲ್ಲ ಇದಕ್ಕೆ ಅಂದಾಗ ಸ್ಕ್ವಿಂಟ್ ಆಗೋಗುತ್ತೆ. ಸೊ ಮಸಲ್ ವೀಕ್ನೆಸ್ಸಿಂದ ಸ್ಕ್ವಿಂಟ್ ಬರುತ್ತೆ. ಸೊ ಮಸಲ್ ವೀಕ್ನೆಸ್ ಯಾಕಾಗುತ್ತೆ? ಸೊ ಅದು ಬೈ ಬರ್ತ್ ಇರುತ್ತೆ. ಅದು ಬೈ ಬರ್ತ್ ಡೆವಲಪ್ ಆಗ್ತಾ ಇದ್ದಾಗ ಕೆಲವು ಮಸಲ್ಸು ವೀಕಾಗಿ ಡೆವಲಪ್ ಆಗಿರುತ್ತೆ, ಅಥವಾ ಅದರದ್ದು ಪೊಸಿಷನಿಂಗು ಅದಕ್ಕೆ ಅಡ್ವಾಂಟೇಜ್ ಕೊಡಲ್ಲ. ಅಂದರೆ ಒಂದು ಪೊಸಿಷನಲ್ಲಿ ಇದ್ದಿದ್ರೆ ಎಳಿಯೋಕ್ಕಾಗ್ತಾ ಇತ್ತು, ಬಟ್ ಬೇರೆ ಪೊಸಿಷನಲ್ಲಿದೆ ಅದು, ಅದರ ಸ್ವಲ್ಪ. ಸೊ ಆ ಥರ ವೇರಿಯೇಷನ್ಸ್ ಬರುತ್ತೆ, ಬೈ ಬರ್ತ್ ಇರುತ್ತೆ ಮಸಲ್ ವೀಕ್ನೆಸ್ಸಸ್. ಕೆಲವೊಮ್ಮೆ ಮಸಲ್ ಪ್ಯಾರಾಲಿಸಿಸ್ ಆಗಿನೂ ಆ ಥರ ಆಗುತ್ತೆ, ಬಟ್ ಬೈ ಬರ್ತ್ ಇರ್ತಕ್ಕಂಥದ್ದು ಆ ಥರದ್ದೊಂದು. ಎರಡನೇದು ದೃಷ್ಟಿದೋಷಗಳೇನಾದರೂ ಇದ್ದರೆ, ಎರಡನೇ ಕಾರಣ. ಒಂದು ಮಸಲ್ ವೀಕ್ನೆಸ್ ಆಯಿತು, ಎರಡನೇದು ದೃಷ್ಟಿದೋಷ ಅಂದರೆ ಪವರ್, ಕನ್ನಡಕದ ಪವರು. ಸೊ ಒಂದು ಕಣ್ಣಲ್ಲಿ ಏನಾದರೂ ಜಾಸ್ತಿ ಪವರ್ ಇದ್ದು ಇನ್ನೊಂದರಲ್ಲಿ ಅಷ್ಟಿಲ್ಲದೆ ಇದ್ದರೆ, ಯಾವುದ್ರಲ್ಲಿ ಜಾಸ್ತಿ ಇದೆಯೋ ಅದು ನೋಡೋಕ್ಕೆ ಹೋಗಲ್ಲ, ಆವಾಗ ಅದು ಹಿಂದೆ ಉಳ್ಕೊಂಬಿಡುತ್ತೆ. ಅಂದರೆ ಚಿಕ್ಕ ಮಕ್ಕಳಲ್ಲಿ. ಸೊ ಕೆಲವೊಮ್ಮೆ ಎಕ್ಸಾಂಪಲ್ಗೆ ಒಂದು ಕಣ್ಣಲ್ಲಿ -10 ಇದೆ ಅಂದ್ಕೊಳ್ಳಿ, ಇನ್ನೊಂದರಲ್ಲಿ 1 ನಂಬರ್ ಇದೆ ಅಂದ್ಕೊಳ್ಳಿ, ಇಂಬ್ಯಾಲೆನ್ಸು. ಸೊ -10 ಇರೋದೆಲ್ಲ ಬ್ಲರು. ಸೊ ನಾನು ಇದನ್ನು ಈ ಕಡೆ ನೋಡ್ತಾ ಇದ್ದಾಗ ಅದಕ್ಕೆ ಆ ಕಡೆಗೆ ಯಾಕೆ ಹೋಗ್ಬೇಕು, ಹೆಂಗೂ ಕಾಣಲ್ಲ ಅನ್ನೋ ಥರ ಅದು ಸ್ಕ್ವಿಂಟ್ ಆಗುತ್ತೆ. ಅಂದರೆ ಕೆಲಸ ಮಾಡದೇ ಇದ್ದಾಗ ಅದು ಮೂವ್ ಆಗೋಕ್ಕೆ ಹೋಗಲ್ಲ, ಆಗೇನು ಮಾಡಬೇಕು ಅಂತ ಆ ಥರ ಆಗುತ್ತೆ. ಇನ್ನೊಂದು, ಕಣ್ಣು ಒಳಗಡೆ ಏನಾದರೂ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇದ್ದರೆ, ಕೆಲವೊಮ್ಮೆ ಬೈ ಬರ್ತ್ ಕೆಟ್ರಾಕ್ಟ್ ಇರುತ್ತೆ, ಬೈ ಬರ್ತ್ ನರ್ವ್ ವೀಕ್ ಇರುತ್ತೆ, ಆ ಥರ ಟೈಮಲ್ಲೂ ಕಾಣದೇ ಇರೋದ್ರಿಂದ ಮೂವ್ ಆಗಲ್ಲ ಅದು. ಅಂದರೆ ಅದು ನೋಡ್ಲಿಕ್ಕೆ ಹೋಗಲ್ಲ, ಸ್ಕ್ವಿಂಟ್ ಆಗೋಗುತ್ತೆ. ಅಂಥ ಟೈಮಲ್ಲಿ ಸುಮ್ಮನೆ ರೆಸ್ಟ್ ತೊಗೊಂಬಿಡುತ್ತೆ, ಸೈಡ್ಗೆ ಹೋಗಿ ಕೂತ್ಕೊಂಡ್ಬಿಡುತ್ತೆ ಅದು, ಆ ಥರ. ಸೊ ಹಾಗಾಗಿ ಸ್ಕ್ವಿಂಟ್ ಇದ್ದರೆ ಸುಮ್ಮನೆ ಇರಲ್ಲ, ಏನಾದರೂ ತೊಂದರೆ ಇರುತ್ತೆ. ನಂತರ ಅದರಿಂದ ಎರಡು ಕಣ್ಣಿಂದ ಜೋಡಣೆಯಲ್ಲಿ ತೊಂದರೆ ಬರುತ್ತೆ. ಸೊ ಹಾಗಾಗಿ ಸ್ಕ್ವಿಂಟನ್ನು ನೆಗ್ಲೆಕ್ಟ್ ಮಾಡದೆ ತೋರಿಸ್ಬೇಕು, ಚೆಕಪ್ ಮಾಡಿಸ್ಬೇಕು ಅಂತ. ಇವಾಗ ವೆನ್ ಯು ಸರ್ಜರಿ ಅಂತ ಮಾಡಿದಾಗ ಇದರಲ್ಲಿ ಯಾವುದಿರುತ್ತೋ ಅದನ್ನು ಫಿಕ್ಸ್ ಮಾಡ್ತೀರಾ? ಕರೆಕ್ಟ್. ರೂಟ್ ಕಾಸ್ ಏನಿದೆಯೋ ಅದನ್ನು ಫಿಕ್ಸ್ ಮಾಡ್ತೀವಿ. ಸೊ ರಿಫ್ರಾಕ್ಟಿವ್ ಎರರ್ ಇದ್ದರೆ ಕನ್ನಡಕ ಕೊಡ್ತೀವಿ, ಇಲ್ಲ ಅಂದರೆ ಮಸಲ್ ವೀಕ್ನೆಸ್ ಇದ್ದರೆ ಇನಿಷಿಯಲಿ ಎಕ್ಸರ್ಸೈಸಸ್ ಹೇಳ್ತೀವಿ. ಕಣ್ಣು ಒಳಗಡೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಸರಿ ಮಾಡ್ತೀವಿ. ಸೊ ದಟ್ ಕಣ್ಣನ್ನು ನೋಡಲಿಕ್ಕೆ ಮತ್ತು ಆಡಲಿಕ್ಕೆ
ಅನುಕೂಲ ಮಾಡಿಕೊಟ್ರೆ ಸ್ಕ್ವಿಂಟ್ ಹೊಟ್ಟೋಗುತ್ತೆ. ಸೊ ಪೀಪಲ್ ಹೂ ಆರ್ ವೆರಿ ಓಲ್ಡ್ ಆಲ್ಸೋ ಅವರು ತುಂಬ ಯಾವಾಗ ಬೇಕಾದ್ರೂ ಸ್ಕ್ವಿಂಟಿಗೆ ಆಪರೇಷನ್ ಮಾಡಿಸ್ಕೋಬೋದಾ? ಇದರಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಆಪ್ರೇಟ್ ಮಾಡಿದಾಗ ವಿಷನ್ನೂ ಇಂಪ್ರೂವ್ ಆಗುತ್ತೆ. ಹ್ಞೂ ಸೊ ಏಜ್ ಆಗೋದ್ಮೇಲೆ ಮಾಡಿದ್ರೆ ಒಂದು ಕಣ್ಣಲ್ಲಿ ವೀಕ್ ಆಗಿರುತ್ತೆ, ಯಾವುದ್ರಲ್ಲಿ ಸ್ಕ್ವಿಂಟ್ ಇರುತ್ತೋ ಅದು ಸ್ವಲ್ಪ ವೀಕ್ ಇರುತ್ತೆ, ಲೇಜಿ ಅಥವಾ ಸೋಮಾರಿ ಕಣ್ಣು ಅಂತೀವಿ. ಅಂಥ ಟೈಮಲ್ಲಿ ಎಬಿಲಿಟಿ ಟು ಸಿ ಅದರದ್ದು ವಿಷನ್ ಕೇಪಬಿಲಿಟೀಸ್ನ ಇಂಪ್ರೂವ್ ಮಾಡಲಿಕ್ಕಾಗಲ್ಲ, ಅಲೈನ್ಮೆಂಟ್ನ ಇಂಪ್ರೂವ್ ಮಾಡ್ಬೋದು. ಅಲೈನ್ಮೆಂಟ್ನ ಯಾವ ಏಜಲ್ಲಿ ಬೇಕಾದರೂ ಇಂಪ್ರೂವ್ ಮಾಡ್ಬೋದು. ಅಂದರೆ ಇಟ್ಸ್ ಫಾರ್ ದ ಫಿಸಿಕಲ್ ಸ್ಟ್ರೈಟನ್ ಮಾಡೋದು ಕಾಸ್ಮೆಟಿಕ್ಲಿ ಅದು ನೀವು ಅದನ್ನ ನೋಡ್ಬೋದು. ಬಟ್ ಅದು ಮಾಡಿಸ್ಕೊಳ್ಳೋದ್ರಿಂದ ವಿಷನ್ನಲ್ಲಿ ಅಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೋ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ. ಏಜ್ ಆದಮೇಲೆ ಇರೋದ್ರಲ್ಲಿ ಏನಾದರೆ ಅದು ಅದ್ರ ಪಾಡಿಗೆ ಏನಿದೆಯೋ ಅದೇ ಕಂಟಿನ್ಯೂ ಮಾಡುತ್ತೆ. ಕೆಲವೊಮ್ಮೆ ಅವ್ರಿಗೆ ಸ್ವಲ್ಪ ಡಬಲ್ ವಿಷನ್ನು ಬರೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಅದರಲ್ಲಿ ಏನಾದರೂ ಸ್ವಲ್ಪ ವಿಷನ್ ಇದ್ದು ಇಷ್ಟೂ ದಿನ ಅವ್ರಿಗೆ ಒಂದೇ ಕಣ್ಣು ನೋಡಿ ಅಭ್ಯಾಸ ಆಗೋಗಿದ್ರೆ, ಈಗ ನಾವು ಎರಡೂ ಕಣ್ಣಲ್ಲಿ ನೋಡು ಅಂತ ಹೇಳ್ತೀವಿ, ಒಳ್ಳೇದಾದ್ರೂ ಅದು ಹೊಸದಾದ್ರಿಂದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಟೈಮಲ್ಲಿ ಡಬಲ್ ವಿಷನ್ ಥರ ಬರುತ್ತೆ. ಸೊ ಹಾಗಾಗಿ ಅಸೆಸ್ ಮಾಡಿ, ದೊಡ್ಡವರಲ್ಲಿ ನಾವು ಸ್ಕ್ವಿಂಟ್ ಸರ್ಜರೀಸ್ ಹೇಳಿದಾಗ ಅಸೆಸ್ ಮಾಡ್ತೀವಿ, ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆಯಾ, ಪ್ರಾಬ್ಲಮ್ಸ್ ಬರುತ್ತಾ ಅಂತ. ಅದನ್ನು ಡಿಸ್ಕಸ್ ಮಾಡಿ ಬೆನಿಫಿಟ್ ಆಗೋಂಗಿದ್ರೆ ಮಾತ್ರ ಮಾಡ್ತೀವಿ. ಇದರಲ್ಲಿ ಏನಾದ್ರು ಎ ಐ ಬಂದಿದೆಯಾ? ಎ ಐ ಅಂದರೆ ಇನ್ನು ಹೆಲ್ತ್ ಕೇರಲ್ಲಿ ಎಲ್ಲದರಲ್ಲೂ ಬಂದುಬಿಟ್ಟಿದೆ. ಆದರೆ ಟ್ರೀಟ್ಮೆಂಟಲ್ಲಿ ಇದನ್ನು ನಾವು ಮಾಡಬೇಕು ಅಂದರೆ ಇಷ್ಟು ಜನ ಪೇಷಂಟ್ಸು ಏಜ್ ಅವರು ಮಾಡಿಸ್ಕೊಂಡಾಗ ಎಷ್ಟು ಜನಕ್ಕೆ ಏನಾಗಿದೆ ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ, ಡಾಟಾ. ಬಟ್ ಇಂಪ್ಲಿಮೆಂಟ್ ಮಾಡೋವಂಥದ್ದು ಇನ್ನು ಎಲ್ಲಿ ಬಂದಿಲ್ಲ. ಅಂದರೆ ಇನಿಷಿಯಲ್ ಮಿಷಿನ್ಸಲ್ಲಿ ಬಂದಿದೆ, ಡಯಾಗ್ನೋಸ್ಟಿಕ್ ಮಿಷಿನ್ಸ್. ನಮ್ಮಲ್ಲೊಂದು ರೆಟಿನಲ್ ಇಮೇಜಿಂಗ್ ಮಿಷಿನ್ ಇದೆ, ಅದರಲ್ಲಿದೆ. ಆಮೇಲೆ ಆಪ್ಟಿಕ್ ಡಿಸ್ಕ್, ಅದರಲ್ಲಿ ಆ ಇಮೇಜ್ ತೊಗೊಂಡು ದೆನ್ ಅನಾಲಿಸಿಸ್ ಮಾಡಿ ಈ ಥರ ಇಮೇಜ್ ಇದ್ದವರು ಮುಂದೆ ಈ ಥರ ತೊಂದರೆ ಆಗೋ ಪ್ರಾಬಬಿಲಿಟಿ ಇಷ್ಟಿರುತ್ತೆ ಅಂತ ನಂಬರ್ಗಳು ಹೇಳುತ್ತೆ. ಡಯಾಗ್ನೋಸಿಸ್ ಅಲ್ಲಿ ಅನಾಲಿಟಿಕ್ಸ್ ಕೊಡ್ತಾ ಇದೆ. ಅನಾಲಿಟಿಕ್ಸು, ಪ್ರಿಡಿಕ್ಷನ್ಸು, ಫ್ಯೂಚರ್ ಪ್ರಿಡಿಕ್ಷನ್ಸ್ಗೆ ಆ ಥರದ ಲೆವೆಲಲ್ಲೇ ಇದೆ. ಇದೆ. ಒನ್ ಮೋರ್ ಡೌಟ್, ಯು ಸ್ಪೋಕ್ ಅಬೌಟ್ ಕೆಲವು ಕಣ್ಣಿಗೆ ತುಂಬ ಹೈ ಪವರ್ ಇರುತ್ತೆ, ಕೆಲವು ಭಾಳ ಕಮ್ಮಿ ಅಂತ. ಯೂಶಲಿ ಈ ಥರ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಸರ್? ಒಂದು ಕಣ್ಣಿಗೆ 5, ಇನ್ನೊಂದು ಕಣ್ಣಿಗೆ 1 ಅಥವಾ 0? ನೋಡಿ, ಇದು ಆ ಕಣ್ಣಲ್ಲಿ ಏನಾಗಿರುತ್ತೆ ಅಂತ ಹೇಳ್ಬೋದು. ಯಾಕೆ ಬರುತ್ತೆ ಅಂದರೆ ದೀಸ್ ಆರ್ ಆಲ್ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್. ಅಂದರೆ ತಾಯಿ ಮಗು ಹೊಟ್ಟೆಯಲ್ಲಿ ಮಗು ಇದ್ದಾಗ ಬೆಳವಣಿಗೆ ಆಗ್ತಾ ಇದ್ದಾಗ, ಕಣ್ಣಿನ ಬೆಳವಣಿಗೆ ಆಗ್ತಾ ಇದ್ದಾಗ, ಒಂದು ಆ ಜೆನೆಟಿಕ್ ಪ್ರಾಬ್ಲಮ್ ಏನಿದೆ, ಜೆನೆಟಿಕ್ಸ್ ಏನಿದೆ, ಅವ್ರದ್ದು ತಂದೆ ತಾಯಿಯಿಂದ ಬಂದಿರತಕ್ಕಂಥ ಜೀನ್ಸ್, ಅದ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈಗ ತಾಯಿಗೆ -5 ನಂಬರ್ ಕನ್ನಡಕ ಇದೆ ಅಂದರೆ ಆ ಕಣ್ಣು ಯಾವ ಥರ ಇರುತ್ತೋ ಈ ಮಗು ಕಣ್ಣು ಅದೇ ಥರ ಡೆವಲಪ್ ಆಗ್ತಾ ಇರುತ್ತೆ. ಸೊ ಒಂದು ಜೆನೆಟಿಕ್ ಇರುತ್ತೆ. ಇನ್ನೊಂದು ಡೆವಲಪ್ಮೆಂಟ್ ಟೈಮಲ್ಲಿ ತಾಯಿ ಹೊಟ್ಟೆಲಿದ್ದಾಗ ಮಗುವಿನ ಆರೋಗ್ಯ ಮತ್ತು ಬೇರೆ ತೊಂದರೆಗಳೇನಾದರೂ ಇತ್ತಾ ಅನ್ನೋದ್ರ ಮೇಲೆ ಆ ಕಣ್ಣುಗಳು ಡೆವಲಪ್ ಆಗುತ್ತೆ ಆ ಥರ. ಸೊ ಇದು ಡೆವಲಪ್ಮೆಂಟ್ ಇಶ್ಯೂ. ಅದು ಕಣ್ಣಿನ ಗಾತ್ರ ಇಷ್ಟಿರಬೇಕು ಅಂತಿರುತ್ತೆ, ಒಂದು 20 ಮಿಲಿಮೀಟರ್ ಇರಬೇಕು ಅಂತ, ಅಥವಾ 22 ಮಿಲಿಮೀಟರ್ ಇರಬೇಕು ಅಂತ. ಒಂದು ಕಣ್ಣು 22 ಮಿಲಿಮೀಟರ್ ಇದ್ದು ಇನ್ನೊಂದು 10 ಮಿಲಿಮೀಟರ್, 15 ಮಿಲಿಮೀಟರ್, 16 ಮಿಲಿಮೀಟರ್ ಇದ್ದರೆ, ಸೊ ಆವಾಗ ಆ ಥರ ದೃಷ್ಟಿದೋಷಗಳು ವೇರಿಯೇಷನ್ ಬಂದ್ಬಿಡುತ್ತೆ. ಅದು ಅಷ್ಟು ವೇರಿಯೇಷನ್ ಇರಬೇಕು ಅಂತಲೂ ಇಲ್ಲ. ಒಂದೇ ಒಂದು ಮಿಲಿಮೀಟರ್ ವೇರಿಯೇಷನ್ ಇದ್ದರೆ 3 ನಂಬರ್ ಕನ್ನಡಕದ ನಂಬರ್ ಬರುತ್ತೆ. ಯಾರಿಗಾದ್ರೂ -3 ಇದೆ ಅಂದರೆ ಅವ್ರಿಗೆ 1 ಮಿಲಿಮೀಟರ್ ವೇರಿಯೇಷನ್ ಇದೆ ಅಂತ ಅರ್ಥ ಅಷ್ಟೇ. ನಾರ್ಮಲ್ ಕಣ್ಣು ನಮ್ಮದು 22-23 ಮಿಲಿಮೀಟರ್ ಇರುತ್ತೆ, 1 ಇಂಚ್ಗಿಂತ ಕಡಿಮೆ ಡಯಾಮೀಟರು ಪೂರ್ತಿ. ಸೊ ಮತ್ತು ಈ ಮಧ್ಯ ಈ ಎರಡೂ ನಿಮ್ಮ ಮುಷ್ಟಿ, ನಿಮ್ಮ ಬ್ರೈನ್ ಎಷ್ಟಿದೆ ಹೇಳುತ್ತೆ, ಒಂದು ಮುಷ್ಟಿ ನಿಮ್ಮ ಹಾರ್ಟ್ ಎಷ್ಟಿದೆ ಅಂತಲ್ಲ. ಸೊ ಈ ಥರ ಕಣ್ಣಿಗೆ ಏನಾದರೂ ಇದೆಯಾ ಸರ್ ಇಲ್ಲಿ ಇದು ಲೈಕ್? ಹೌದೆಲ್ಲ ಇಂಟ್ರೆಸ್ಟಿಂಗ್ ಇದೆ. ಅದು ಗೊತ್ತಿಲ್ಲ ನನಗೆ. ಅದು 1 ಇಂಚ್ ಅಂತ ಹೇಳ್ಬೋದು, 1 ಇಂಚ್ ಅದ್ರದ್ದು ಡಯಾಮೀಟರ್ ಇರುತ್ತೆ ಅಂತ. ಒಂದು ಗೇಣು ಅಂತ ಅದ್ರದ್ದು ಫುಲ್ ಡಯಾಮೀಟರು. ಅದ್ರದ್ದು 7 to 8 ml ಇದಿರುತ್ತೆ ವಾಲ್ಯೂಮು. ಟೋಟಲ್ ಆರ್ಬಿಟ್ ವಾಲ್ಯೂಮ್ 30 ml ಇರುತ್ತೆ. ಇಂಟ್ರೆಸ್ಟಿಂಗ್. ಥ್ಯಾಂಕ್ ಯು ಫಾರ್ ಗೈಡಿಂಗ್ ಅಸ್ ವಿತ್ ಸ್ಕ್ವಿಂಟ್ ಟು ಆಲ್ ಆಫ್ ಇಟ್. ನಾವು ನೀವು 40+ ಆಗ್ತಿದ್ದಂಗೆ ಗ್ಲಾಕೋಮಾ ಬರುತ್ತೆ ಅಂದ್ರಿ. ಫಾರ್ ಪೀಪಲ್ ಹು ಆರ್ ಇನ್ ದರ್ 40s ವಾಚಿಂಗ್ ದಿಸ್, ಈಗ 40 ಆಗ್ತಿದ್ದಂಗೆ ಅವ್ರು ಏನೇನು ಮಾಡಬೇಕು? ಒಂದು ಬೈಫೋಕಲ್ ಅದೊಂದು ಇರುತ್ತೆ ಟೆಸ್ಟು, ಆ್ಯಂಡ್ ಗ್ಲಾಕೋಮಾ ಅಂತ. ಫಸ್ಟು ಗ್ಲಾಕೋಮಾಗೆ ಬರ್ತೀನಿ.
ಇವತ್ತವರೆಗೂ ಇನ್ನೂ ಅದಕ್ಕೆ ಸೊಲ್ಯೂಷನ್ ಬಂದಿಲ್ವಾ? ಇಷ್ಟೆಲ್ಲ ಆಧುನಿಕತೆ ಸಾಕಷ್ಟು ಮುಂದೆ ಸೊಲ್ಯೂಷನ್ಸ್ ಇದೆ, ಸಾಕಷ್ಟು ಸೊಲ್ಯೂಷನ್ಸ್ ಇದೆ. ಲೇಟೆಸ್ಟ್ ಈಗ 40 ಆದಾಗ ಏನಾಗುತ್ತೆ ಅಂದರೆ, ಸಿ ಕೆಲವರೆಲ್ಲ ಏಜ್ ಇಸ್ ಜಸ್ಟ್ ಎ ನಂಬರ್, ಹೀಗೆ ಹಾಗೆ ಅಂತೆಲ್ಲ ಅಂತಾರೆ. ಮೆಡಿಕಲಿ ಸ್ಪೀಕಿಂಗ್, ಬಾಡಿ ಈಸ್ ಲೈಕ್ ಎ ಕ್ಲಾಕ್. ಅದು ಅದಕ್ಕೆ ಗೊತ್ತು 40 ನೋಡಿ, ಅದೇ ಲೆಕ್ಕ ಹಾಕ್ಕೊಳ್ಳೋದು 40 ಆಯಿತು ಅಂತ. ನೀವು ಕ್ಯಾಲೆಂಡ್ರೇನೇ ಅನ್ಕೋಬೋದು, ದೇಹಕ್ಕೆ ಗೊತ್ತಾಗುತ್ತೆ. ಸೊ ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ. ಎವ್ರಿಥಿಂಗ್ ಇಸ್ ಪ್ರೋಗ್ರಾಮ್ಡ್ ಅಲ್ವಾ? ಏಜ್ Yes, ವೈಸ್. programmed. And hence age is not a number. It's actually it's programmed and it's manifesting. ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಡ್ಕೊಂಡ್ರೆ ವಿ ಆರ್ ಅಟ್ ಅಡ್ವಾಂಟೇಜ್. ಸರಿ. ಸೊ 40ರಲ್ಲಿ ಕಣ್ಣಲ್ಲಿ ಮೊಟ್ಟ ಮೊದಲನೇದಾಗುವಂಥದ್ದು ಕಣ್ಣಿನ ಫೋಕಸಿಂಗ್ ಪವರ್ ಇದೆಯಲ್ಲ, ಅಂದರೆ ನಾವು ದೂರದ್ದು ಹತ್ತಿರದ್ದು ನೋಡಲಿಕ್ಕೆ ನಮ್ಮ ಕಣ್ಣಲ್ಲಿ ಎಬಿಲಿಟಿ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಅಕಾಮಡೇಷನ್ ಅಂತ ಹೇಳ್ತೀವಿ. ಅದರದ್ದು ಅಕಾಮಡೇಷನ್ನು ಚಿಕ್ಕ ಮಕ್ಕಳಲ್ಲಿ ಒಂದು 7-8 ಸೆಂಟಿಮೀಟರ್ ದೂರದಲ್ಲಿ ಇಟ್ಕೊಂಡ್ರು ಓದ್ಬಿಡ್ತಾರೆ. ಈ ಒಂದು ಎಬಿಲಿಟಿ ಕಡಿಮೆ ಆಗ್ತಾ ಹೋಗಿ ಕೈ ಎಷ್ಟು ದೂರ ಇದೆಯೋ ಅದಕ್ಕಿಂತ ದೂರ ಹೋಗೋಷ್ಟು ಆಗತ್ತೆ 40ಸಲ್ಲಿ. ಸೊ ಹತ್ತಿರದ ಮತ್ತು ಸಣ್ಣ ಅಕ್ಷರಗಳು ಮಂಜು ಆಗ್ತಾ ಇರುತ್ತೆ, ದೂರ ಇಟ್ಕೋಬೇಕು ಅಂತ ಅನ್ಸುತ್ತೆ 40ರಲ್ಲಿ. ಅದೇ ತರಹ ಕಣ್ಣು ಒಳಗಡೆ ಕೆಲವು ಕಾಯಿಲೆಗಳು, ಅದರಲ್ಲೂ ಮುಖ್ಯವಾಗಿ ಗ್ಲಕೋಮಾ ಅಂದರೆ ಕಣ್ಣಿನ ಗ್ಲಕೋಮಾ ಅಂದ್ರೆ ಏನ್ ಆಪ್ಟಿಕ್ ಸರ್? ನರ್ವ್. ಗ್ಲಕೋಮಾ ಅಂದರೆ ಕಣ್ಣು ಒಳಗಡೆ ಆಪ್ಟಿಕ್ ನರ್ವ್ ಅಂತಿರುತ್ತೆ. ಅದು ನಾವು ನೋಡಿರ್ತಕ್ಕಂಥ ಒಂದು ಇಮೇಜ್ನ ಕಣ್ಣಿಂದ ಬ್ರೈನ್ವರೆಗೂ ರವಾನಿಸ್ತಾ ಇರುತ್ತೆ, ಒಂದು ಕೇಬಲ್ ಥರ. ಸೊ ಈ ಆಪ್ಟಿಕ್ ನರ್ವ್ ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ರಲ್ಲಿ ಎಲ್ಲ ನರ್ವ್ಸೂ, ಕಣ್ಣಿಂದ ಎಲ್ಲ ನರ್ವ್ಸೂ ಬ್ರೈನ್ಗೆ ಹೋಗುತ್ತೆ. ಮಿಲಿಯನ್ಸ್ ಆಫ್ ದೆಮ್ ವಿಲ್ ಗೋ ಟು ದ ಬ್ರೈನ್. ಓಹೋ. ಸೊ ಇದು ಸಾಫ್ಟ್ ಸ್ಟ್ರಕ್ಚರ್. ಅದು ಅದರಲ್ಲಿ ವೀಕ್ನೆಸ್ ಆಗ್ತಕ್ಕಂಥದ್ದಕ್ಕೆ ಗ್ಲಕೋಮಾ ಅಂತ ಹೇಳ್ತೀವಿ. ಅಂದರೆ ಆ ನರ್ವ್ಸು, ನಂಬರ್ ಆಫ್ ನರ್ವ್ಸ್ ವಿಚ್ ಆರ್ ಕ್ಯಾರಿಯಿಂಗ್ ಸಿಗ್ನಲ್ಸ್ ವಿಲ್ ಕಮ್ ಡೌನ್. ಓಹೋ. ದಟ್ ಮೇ ಬಿ ಡ್ಯೂ ಟು ಇನ್ಕ್ರೀಸ್ಡ್ ಐ ಪ್ರೆಷರ್. ಕೆಲವೊಮ್ಮೆ ಕಣ್ಣಲ್ಲೂ ಪ್ರೆಷರ್ ಇರುತ್ತೆ, ಬ್ಲಡ್ ಪ್ರೆಷರ್ ತರಹ ಕಣ್ಣಲ್ಲೂ ಪ್ರೆಷರ್ ಇರುತ್ತೆ. ವಾಟ್ ಲೀಡ್ಸ್ ಟು ಐ ಪ್ರೆಷರ್ ಸೊ ಇನ್ಕ್ರೀಸ್? ನಾರ್ಮಲಿ ಐ ಪ್ರೆಷರ್ ಇರುತ್ತೆ. ಅದು ಏನಾದರೂ ಹೆಚ್ಚಾದರೆ, ಅಂದರೆ ಕಣ್ಣು ಒಳಗಡೆ ಫ್ಲೂಯಿಡ್ ಬಂದು ಹೊರಗೆ ಹೋಗ್ತಾ ಇರುತ್ತೆ. ಕಣ್ಣೊಳಗಡೆ ಕಣ್ಣಿನ ಆರೋಗ್ಯ ಕಾಪಾಡೋಕ್ಕೆ ಕಣ್ಣೊಳಗಡೆ ಫ್ಲೂಯಿಡ್ ಬರ್ತಾ ಇರುತ್ತೆ, ಅದೇ ಫ್ಲೂಯಿಡ್ ಹೊರಗೆ ಹೋಗ್ತಾ ಇರುತ್ತೆ. ಇದು ಬ್ಯಾಲೆನ್ಸ್ ಕೆಟ್ಟೋದ್ರೆ, ಅಂದರೆ ಒಳಗೆ ಬರ್ತಾ ಇದೆ ಹೊರಗೆ ಹೋಗ್ತಾ ಇಲ್ಲ, ಫಿಲ್ಟರ್ಸ್ ಚೇಂಜ್ ಆದರೆ, ಸೊ ಅಂಥ ಟೈಮಲ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ. ಓಕೆ. ಆವಾಗ ನರ್ವ್ ವೀಕ್ ಆಗಿ ಅವರಿಗೆ ಕಾಣ್ತಕ್ಕಂಥ ವಿಶಾಲತೆ, ಫೀಲ್ಡ್ ಆಫ್ ವಿಷನ್ ಅಂತ ಹೇಳ್ತೀವಿ. ಫೀಲ್ಡ್ ಆಫ್ ವಿಷನ್ ಅಂದರೆ ನಾವು ಒಂದು ರೂಮಲ್ಲಿ ಕೂತು ತಮ್ಮನ್ನು ನೋಡ್ತಾ ಇದ್ದೆ, ಜೊತೆಗೆ ಸೈಡ್ದೆಲ್ಲ ಕಾಣ್ತಾ ಇರುತ್ತೆ. ಆ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಹ್ಯೂಮನ್ಸ್ ಕ್ಯಾನ್ ಸಿ 180 ಅಲ್ವಾ? ಅಪ್ ಟು ನಿಯರ್ಲಿ, ನಾಟ್ ಫುಲ್ಲಿ 180, ಸ್ವಲ್ಪ ಕಡಿಮೆ ಇರುತ್ತೆ, 160 170ವರೆಗೂ ಬರುತ್ತೆ. ಇಲ್ಲಿವರೆಗೂ ನೋಡ್ಬೋದು ಸ್ವಲ್ಪ ಆರಾಮಾಗಿ. ಕಟ್ ಆಗುತ್ತೆ. ಹಾಂ, ಇಲ್ಲಿಗೆ ಹೋಗ್ತಿದ್ದಂಗೆನೆ. ಓಕೆ. ಸೊ ಅದು ಕಟ್ ಆಗುತ್ತೆ. ಸೊ ಅದೇನಾಗುತ್ತೆ, ಅವ್ರಿಗೆ ಕಡಿಮೆ ಆಗೋಗುತ್ತೆ. ಎಷ್ಟೋ ಜನಕ್ಕೆ ಒಂದು 20 ಡಿಗ್ರೀಸ್ 30 ಡಿಗ್ರಿ ಫೀಲ್ಡ್ ಆಗೋಗುತ್ತೆ. ಟನಲ್ ವಿಷನ್ ಅಂತ ಹೇಳ್ತೀವಿ, ಇಲ್ಲಿವರೆಗೂ ಆಗೋಗುತ್ತೆ. ಹೌದಾ? ಸೈಡಿಂದ ಹಿಂಗೆ ಕಡಿಮೆ ಹಾಕೊಂಬರುತ್ತೆ. ಸೊ ಆದರೂ ಓದ್ತಾ ಇರ್ತಾರೆ, ಬರೀತಾ ಇರ್ತಾರೆ, ಗುರ್ತಿಡಿತಾರೆ, ಏನು ರಶ್ಮಿ ಚೆನ್ನಾಗಿದ್ದಾರೆ ಅಂತಾರೆ. ಬಟ್ ಪಕ್ಕದಲ್ಲಿ ಯಾರು ನಿಂತಿದ್ರೆ ಅವ್ರು ಕಾಣಲ್ಲ, ಹಿಂಗೆ ಅವ್ರು ಸ್ಕ್ಯಾನ್ ಮಾಡಬೇಕಾಗತ್ತೆ. ಅಂದರೆ ಸೈಲೆಂಟಾಗಿ, ನೋವಿಲ್ಲದೆ, ಕಣ್ಣು ಕೆಂಪಾಗದೆ, ಯಾವುದೇ ತೊಂದರೆ ಕೊಡದೆ ಇದು ಕಡಿಮೆ ಆಗ್ತಾ ಇರುತ್ತೆ. ಇದಕ್ಕೆ ಗ್ಲಕೋಮಾ ಅಂತೀವಿ. ಇಟ್ಸ್ ಎ ಡೇಂಜರಸ್ ಡಿಸೀಸ್ ಬಿಕಾಸ್ ಇಟ್ ಈಸ್ ಒಂದು 100ರಲ್ಲಿ ಒಂದು 3-4 ಜನಕ್ಕೆ 5 ಜನದವರೆಗೂ ಇರಬಹುದು 40 ಆದಮೇಲೆ, ಆ್ಯಂಡ್ ಸೈಲೆಂಟು. ಸೊ ನಾವು ಇವತ್ತು 100 ಜನ ನೋಡಿದ್ವಿ ಅಂದರೆ ಅದರಲ್ಲಿ 3-4 ಜನ ಗ್ಲಕೋಮಾ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಎಂಟರ್ ಆಗ್ತಾ ಇದ್ದಾಗ. ಸೊ ಇಟ್ಸ್ ಎ ಕಾಮನ್ ಡಿಸೀಸ್, ಸೈಲೆಂಟ್ ಡಿಸೀಸ್, ಆ್ಯಂಡ್ ದ ಬ್ಲೈಂಡ್ನೆಸ್ ಈಸ್ ಇರ್ರಿವರ್ಸಿಬಲ್. ಸೊ ಆಯ್ತಪ್ಪ, ಇದು ಸರಿ ಕಂಡಿಡ್ದಿದ್ದೀರಾ, ನಾನು ಖರ್ಚು ಮಾಡ್ತೀನಿ, ಈಗ ಟ್ರೀಟ್ ಮಾಡಿ ಅಂದರೆ ವಿ ಕಾಂಟ್ ಇಂಪ್ರೂವ್ ದಿಸ್. ವಿ ಕ್ಯಾನ್ ಓನ್ಲಿ ರಿಟೈನ್ ವಾಟ್ ಈಸ್ ದೇರ್ ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಅದನ್ನು ಫುಲ್ ಗ್ಯಾರಂಟಿ ಇರಲ್ಲ, ಯಾಕೆಂದರೆ ಡಿಸೀಸ್ ಒನ್ಸ್ ಇಟ್ ಸ್ಟಾರ್ಟೆಡ್ ಇಟ್ ಗೋಸ್ ಆನ್ ಆ್ಯಂಡ್ ಆನ್. ಓಹೋ. ಸೊ ಟ್ರೀಟ್ಮೆಂಟ್ ಕ್ಯಾನ್ ಓನ್ಲಿ ಸ್ಲೋ ಡೌನ್ ದ ಪ್ರೋಗ್ರೆಷನ್ ಆ್ಯಂಡ್ ಟ್ರೈ ಟು ರಿಟೈನ್. ಸೊ ಈಗ ಇರೋರು ಏನು ಮಾಡಬೇಕು? ಇವರಿಗೆ ಐ ಡ್ರಾಪ್ಸ್ ಇದೆ, ಲೇಸರ್ಸ್ ಇದೆ, ಸರ್ಜರಿ ಇದೆ. ಬಟ್ ಇದೇ ಅಂತ ಗೊತ್ತಾದರೆ ಅದೇ ಒಂದು ದೊಡ್ಡ ಲಕ್ ಅದು ಅವ್ರಿಗೆ, ಯಾಕೆಂದರೆ ಸೈಲೆಂಟ್ ಆಗಿರುತ್ತಲ್ಲ, ಅದು ಗೊತ್ತೇ ಆಗಲ್ಲ. ಸೊ ಹಾಗಾಗಿ 40 ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರು ಬಂದಾಗ ಬರೀ ಕನ್ನಡಕ ಚೆಕಪ್ಗೆ ಅವ್ರು ಬಂದ್ರೂ, ಈಗ ನಮ್ಮಲ್ಲಿ ಸುಮ್ಮನೆ ಹಾಸ್ಪಿಟ್ಲಿಗೆ ಕಣ್ಣಲ್ಲಿ ಏನೋ ಇರಿಟೇಷನ್ ಇದೆ ಅಂತ ಬಂದ್ರೂ ಅವ್ರಿಗೆ ಐ ಪ್ರೆಷರು, ಆಪ್ಟಿಕ್ ನರ್ವ್ ಚೆಕ್ ಮಾಡ್ತೀವಿ. ಯಾಕಂದರೆ ಸೈಲೆಂಟ್ ಡಿಸೀಸಸ್ ಆರ್ ಚೆಕ್ಡ್. ದಿಸ್ ಇಸ್ ಎಕ್ಸಾಕ್ಟ್ಲಿ ವೆನ್ ಐ ಟೋಲ್ಡ್, ಕನ್ನಡಕ ಚೆಕ್ ಮಾಡೋ ಡಾಕ್ಟ್ರೇ ಬೇರೆ, ಕಣ್ಣಿನ ಡಾಕ್ಟ್ರೇ ಬೇರೆ ಅಂತ. ಕನ್ನಡಕ ಚೆಕ್ ಮಾಡೋನು ಬರೀ ಕನ್ನಡಕ ಕೊಡ್ತಾನೆ. ಸೊ ಅವ್ರಿಗೆ ಫುಲ್ ಗ್ಲಕೋಮಾ ಇದ್ದರೂ ಅವನ ಎಬಿಲಿಟಿಲಿ ಇರಲ್ಲ, ಜೊತೆಗೆ ಅವ್ನು ಮಾಡೋದು ಇಲ್ಲ. ಅವನ ಹತ್ರ ಎಕ್ಸ್ಪೆಕ್ಟು ಮಾಡಬೇಡಿ, ದಟ್ ಈಸ್ ನಾಟ್ ದ ಡೊಮೈನ್.
ಸೊ ಹಾಗಾಗಿ ಐ ಚೆಕಪ್ನ ಕನ್ನಡಕ ಚೆಕಪ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಅಂತ. ಎಸ್. ಸೊ ದೇ ಆರ್ ಡಿಫ್ರೆಂಟ್. ಸೊ ಎಷ್ಟು ದುಡ್ಡು ಆಗುತ್ತೆ ಸರ್ ಟು ಗೆಟ್ ದಿಸ್ ಟೆಸ್ಟ್ ಡನ್? ಯಾವ ಟೆಸ್ಟು? ಗ್ಲಾಕೋಮಾ? ಗ್ಲಕೋಮಾ ಟೆಸ್ಟ್ಗೆ ಸುಮಾರು ಒಂದು 3 ಟೆಸ್ಟ್ ಅಂತ ಹೇಳ್ತೀವಿ. ಒಂದು ಆಪ್ಟಿಕ್ ನರ್ವ್ದು ಫೋಟೋ ಇಮೇಜ್ ಮಾಡ್ಕೊಳ್ಳೋದು, ಇನ್ನೊಂದು OCT ಅಂತ ಹೇಳ್ತೀವಿ, ನರ್ವ್ಸ್ ಎಷ್ಟು ನರ್ವ್ಸ್ ಡ್ಯಾಮೇಜ್ ಆಗಿದೆ ಎಷ್ಟಾಗಿಲ್ಲ ಅಂತ. ಆಮೇಲೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅಂತ, ಕೆಲವೊಮ್ಮೆ ಕಾರ್ನಿಯಲ್ ಥಿಕ್ನೆಸ್ ಟೆಸ್ಟ್ ಅನ್ನೋದನ್ನು ಮಾಡ್ಕೊಳ್ತೀವಿ, ಆಯಿತಾ. ಇದು ಅಲ್ಲದೆ ಐ ಪ್ರೆಷರ್ ಟೆಸ್ಟು ಈ ಥರದ್ದೊಂದು 2-3 ಟೆಸ್ಟ್ ಇದೆ. ಎಲ್ಲ ಸೇರಿ ಅರೌಂಡ್ 2,000 to 5,000 ಮಧ್ಯೆ ಆಗತ್ತದು. ಎಷ್ಟು ಟೈಮ್ ಆಗುತ್ತೆ? ಆ್ಯಂಡ್ ಇದೆಲ್ರಿಗೂ ಮಾಡಬೇಕು ಅಂತಿಲ್ಲ. ಹ್ಮ್. ಅದೇನಾಗುತ್ತೆ, ಬರೀ 40ರಲ್ಲಿ ಚೆಕಪ್ ಮಾಡಿಕೊಂಡಾಗ ರೆಗ್ಯುಲರ್ ಪರೀಕ್ಷೆಯಲ್ಲಿ ಆಪ್ಟಿಕ್ ನರ್ವ್ ಚೆನ್ನಾಗಿದೆ ಅಂದರೆ ಇದೇನು ನೆಕ್ಸ್ಟ್ಗೆ ಮಾಡಬೇಕಾಗಿಲ್ಲ. ಹೋಗಲ್ಲ. ಸೊ ಡಾಕ್ಟರ್ ನೋಡಿ ಯು ಆರ್ ಫೈನ್. ಸೊ ಆಪ್ಟಿಕ್ ನರ್ವ್ ನೋಡಿದಾಗ ಅನುಮಾನ ಬಂತು ಅಂದರೆ ದೆನ್ 1 ಟೆಸ್ಟ್, ಅದರಲ್ಲಿ ಅನುಮಾನ ಹೆಚ್ಚಾಯಿತು ಅಂದರೆ 2nd ಟೆಸ್ಟ್, ಆ ಥರ ಹೋಗುತ್ತೆ. ಸೊ ಅಂದರೆ ಈಗ ನೀವು 5,000 ಅಂತ ಅಂತೀನಿ ನಾನು. ಅದೇ ಕಣ್ಣಿನ ದೃಷ್ಟಿಗೆ ಲೆಕ್ಕ ಹಾಕಿ ನೀವು, ಆ್ಯಂಡ್ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್ ಅಂತ ಲೆಕ್ಕ ಹಾಕಿ, ದೆನ್ ಯಾವಾಗ 5,000 ನಿಮ್ಗೆ ಸಣ್ಣದಾಗಿ ಕಾಣುತ್ತೆ. ಅಬ್ಸಲ್ಯೂಟ್ಲಿ ಸರ್. ಸಣ್ಣದಾಗಿ ಕಾಣುತ್ತೆ. ಯಾಕೆಂದರೆ ನಾವು ನೋಡಿದ್ದೀವಿ, ನಂತರ ಬಂದು ಸರ್ ಎಷ್ಟೇ ಲಕ್ಷ ಖರ್ಚಾಗಲಿ ಎಷ್ಟೇ ಕೋಟಿ ಖರ್ಚಾಗಲಿ ನಂಗೆ ದೃಷ್ಟಿ ಬೇಕು ಅಂತಾರೆ. ಮಾಡಲಿಕ್ಕೆ ಆಗಲ್ಲ, ಡ್ಯಾಮೇಜ್ ಆಗಿದೆ. ಏನು ಮಾಡ್ಬೋದಿತ್ತು ನಾನು ಅಂತಾರೆ. ಈ ಥರ ಮಾಡ್ಕೋಬೇಕಿತ್ತು, ನಮ್ಗೆ ಗೊತ್ತಿರಲಿಲ್ವಲ್ಲ, ಯಾರೂ ಹೇಳಲಿಲ್ವಲ್ಲ ಅಂತಾರೆ. ಸೊ ದಟ್ಸ್ ವೇರ್ Rashmi's program will help. ನೋ ಸರ್, ಐ ಥಿಂಕ್ ಇಟ್ಸ್ ದಿ ಎರಾ ವೇರ್ ವಿ ಆರ್ ಲಿವಿಂಗ್ ಇನ್. ನಮ್ಮದೇ ತಪ್ಪಿಂದ ಎಲ್ಲ ಕಲಿಬೇಕಂತಿಲ್ಲ. ಯು ಲರ್ನ್ ಫ್ರಮ್ ಅದರ್ಸ್ ಎಕ್ಸ್ಪೀರಿಯನ್ಸಸ್, ಆಲ್ಸೋ ಅವಾಯ್ಡ್ ಮಿಸ್ಟೇಕ್ಸ್ ಥ್ರೂ ಅದರ್ಸ್ ಆ್ಯಂಡ್ ಆಲ್ ಆಫ್ ಇಟ್. ಸೊ ಹೌದು. ಹೆಲ್ತ್ ಕೇರ್ಗೆ ಒಂದು ಜನಗಳು ಬಡ್ಜೆಟು ಇಟ್ಕೋಬೇಕು, ಟೈಮು ಇಡಬೇಕು, ಇಂಪಾರ್ಟೆನ್ಸು ಕೊಡಬೇಕು. ಆ್ಯಕ್ಚುಲಿ ನನ್ನ ಮಗಳು ಒಬ್ಬಳು ಅಮೇರಿಕಲ್ಲಿ ಓದ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಅಲ್ಲಿ ಅಡ್ಮಿಷನ್ ಆಗೋ ಪೇಷಂಟ್ಸು ಮೋರ್ ದ್ಯಾನ್ 60-70% ಆಫ್ ದೆಮ್ ಆರ್ 80+ ಇಯರ್ಸ್, 80, 90, 95. ಅಷ್ಟು ವಯಸ್ಸಾದವರಾ? ಅಂದರೆ ಅಲ್ಲಿವರೆಗೂ ಬರೋದಿಲ್ಲ ಅವರು. ಕರೆಕ್ಟಾಗಿ ಹೇಳ್ತೀವಿ ನೋಡಿ, ಯು ಆರ್ ವೆರಿ ಶಾರ್ಪ್. ಸಿ ದಟ್ಸ್ ಎಕ್ಸಾಕ್ಟ್ಲಿ. ಇಲ್ಲಿ ನೀವು ಆಸ್ಪತ್ರೆಗೆ ಹೋದರೆ ಎಲ್ಲ 35 ವರ್ಷದವರು, 40 ವರ್ಷದವರು, 50 ವರ್ಷದವರು ಅಡ್ಮಿಟ್ ಆಗಿರ್ತಾರೆ. ಹೆಲ್ತ್ ಡೆವಲಪ್ಡ್ ಕಂಟ್ರೀಲಿ ಹೆಲ್ತ್ ಕೇರ್ ದೇ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್ ಟು ದೆಮ್ಸೆಲ್ಸ್ ಆ್ಯಂಡ್ ದೇ ಹ್ಯಾವ್ ಗಾನ್ ಥ್ರೂ ಆಲ್ ದೀಸ್ ಪ್ರಿವೆಂಟಿವ್ ಕೇರ್ಸ್. ಅಲ್ಲಿ ಇನ್ಶೂರೆನ್ಸ್ಗಳು, ಇನ್ಶೂರೆನ್ಸ್ ಯಾರಾದರೂ ಮಾಡಿಸ್ಕೊಂಡ್ರೆ ಅವ್ರಿಗೆ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಫ್ರೀ. ಸೊ ನೀವು ಈ ಟೆಸ್ಟ್ ಮಾಡಿಸ್ಕೊಳ್ಳಿ ಫ್ರೀ, ಆ ಟೆಸ್ಟ್ ಮಾಡಿಸ್ಕೊಳ್ಳಿ ಫ್ರೀ, ನೀವು ಡಯಾಬಿಟಿಸ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ ಫ್ರೀ ಅಂತ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡವರು. ಅವ್ರ ಉದ್ದೇಶ ಏನು, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಾನೆ, ಇವನಿಗೆ ಪ್ರಿವೆಂಟಿವ್ ಹೆಲ್ತ್ ಮಾಡಿದ್ರೆ ಇವನು ಅಡ್ಮಿಷನ್ ಆಗೋದು ಕಡಿಮೆ ಆಗತ್ತೆ. ಸೊ ಇವನ ಆರೋಗ್ಯ ನೋಡಿಕೊಂಡ್ರೆ ನಾನು ಇವನು ಅನಾರೋಗ್ಯ ಆಗಲ್ಲ ಅಂತ. ಸೊ ಇಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್. ಇಲ್ಲಿ ಅದಿಲ್ವೇ ಅಲ್ವೇ? ಇಲ್ಲಿ ಇನ್ಶೂರೆನ್ಸ್ ನೀವು ಮಾತಾಡೋಕ್ಕೆ ಬೇಡ, ಅವ್ರು ಪ್ರೀಮಿಯಮ್ಗಳು ಕಟ್ಟಿಸ್ಕೊಳ್ತಾರೆ, ಎಷ್ಟೋ ಜನಕ್ಕೆ ಅವರು ಸೆಟ್ಲು ಮಾಡಲ್ಲ ಮಾಡಬೇಕಾಗಿರೋ ಟೈಮಲ್ಲಿ. ಇಟ್ಸ್ ಟೋಟ್ಲಿ ಅಂದರೆ ಡಿಫ್ರೆನ್ಸ್ ಇದೆ approach to health. So we were talking about investing time, money and attention to health as an investment. ಹೌದು ಸರ್. And everybody should pay attention to that ಅಂತ. ಐ ಥಿಂಕ್ ಲೈಕ್ ದೇ ಸೇ, ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕು. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ಕೇಳಿದಾಗ್ಲೂ ಬೇರೆ ದೇಶದಲ್ಲಿ ಏನೇನಿದೆ ಅದಕ್ಕೆ ತಕ್ಕಂತೆ ನಾನೇನು ಮಾಡ್ಕೋಬೇಕು ನನಗೂ ಗೊತ್ತಾಗ್ಬಿಡುತ್ತೆ. ಹೌದು. ಸೊ ಇಟ್ಸ್ ಅನ್ ಐ ಓಪನರ್. ಥ್ಯಾಂಕ್ ಯು.